प्रथम जावनो श्री लक्ष्मी वेंकटरमण तशींची स्वाम्याले आराध्य दैव श्री रामदेव वीर विठ्ठल तशींची हांगचे सर्व परिवार देव आनीक आमगेले परमपूज्य श्रीमश्री विद्याधीश तीर्थ स्वाम्यांक भक्तिपूर्वक नमस्कार करताची आयचे एक विशेष कार्यक्रम आता प्रारंभ करतासच हे कार्यक्रम हे स्वाम्याले वास्तव्यांत आमी एक प्रारंभांतू हे कार्यक्रम घालून घेतले कसले कळ्ळें रे मुखायल दिवसांतू आमकां विंगड धार्मिक कार्यक्रम मस्त आसा देखून आज हे कार्यक्रम आमी प्रथम जावन हांगा हे घालून घेता आसाच आयचे विशेष कार्यक्रमांतू एक दिक्सूची भाषण धार्मिकते बदल जावं खंयचे एक सामाजिक विशय जावं दिवत तसले एक कार्यक्रम हांगे एक कोर काम म्हणून एक आमी एक ठरोवन घेनो हाके एक संपन्मूल व्यक्तीक एक आमी एक हांगा आपोवन हाडका तांगेल कडच्यान एक सामाजिक समाजाक एक संदेश बरे रितीन वचका म्हणले खातीर हे एक कार्यक्रम आमी घालून घेतिल्ले जालें प्रथम जावन आतां हे कार्यक्रम प्रारंभाकिंत फुडें आमगेले समाजा अध्यक्ष श्री वेंकटेश जी प्रभू हांकां हांव वेदिकेक स्वागत करता आसा तशींची समाजा उपाध्यक्ष प्रशांत हुलेकल हांकां बी हांव स्वागत करता आसा तशींचे आमगेले धर्मदर्शी मंडळीचे मालगडे शंकर शानबाग हांकां वेदिकेर येवका म्हणून हांव स्वागत करता आसा तशींची आयचे कार्यक्रमाचे प्रमुख एक केंद्रबिंदू चक्रवर्ती सुलीबेले आयचे दिक्सूची भाशणा खातीर येता आसाची तांकां बी हांव अत्यंत हृदयपूर्वक स्वागत करता आसा हे कार्यक्रमाक भायल लोक बी आयल्याची तशें जावन हांव हे एक सान प्रस्तावना तशींची हे कार्यक्रमाचे आयचे कोण दिक्सूची भाशणा काजी हे करचे आयल्याची तांगेले एक संक्षिप्त परिचय हांव कन्नडांतू करता म्हणून तुमगेले गे सांगता आसा प्रथम जावन आयचे कार्यक्रमा खातीर आमी श्रीयुत चक्रवर्ती सुलीबेलेक आपयले जालें हे विशेष कार्यक्रमाक आमी स्वाम्याले मार्गदर्शन घेवन तदनंतर चक्रवर्ती सुलीबेले हांकां एक भेट करून तांणी आमगेले एक विनंती मान्य करून आजी आमगेले गांवाक येवन पाविल जालें ಒಂದು ಸಂಕ್ಷಿಪ್ತ ಪರಿಚಯ ಚಕ್ರವರ್ತಿ ಸೂಲಿಬೆಲೆ ಅವರು ಹುಟ್ಟಿದ್ದು 9 ಏಪ್ರಿಲ್ 1980 ಹುಟ್ಟಿದ ಊರು ಹೊನ್ನಾವರ ಇವರ ತಂದೆ ದೇವದಾಸ ಸುಬ್ರಾಯ್ ಶೇಟ್ ಮೂಲತಃ ಇವರು ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಖ್ಯೋಪಾಧ್ಯಾಯರಾಗಿ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದಲ್ಲಿ ಇವರು ಮುಖ್ಯೋಪಾಧ್ಯಾಯರಾಗಿ ಇವರ ತಂದೆಯವರು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆಯೇ ಚಕ್ರವರ್ತಿ ಸೂಲಿಬೆಲೆಯವರ ಪೂರ್ವ ಶಿಕ್ಷಣ ಸೂಲಿಬೆಲೆ ಗ್ರಾಮದಲ್ಲೇ ಅವರ ಒಂದು ಶಿಕ್ಷಣ ಪ್ರಾರಂಭ ಆಯಿತು ತದನಂತರ ಬೆಂಗಳೂರಿನ ಜೈನ್ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡಿತಾರೆ ಹಾಗೆಯೇ ಭಟ್ಕಳದ ಅಂಜುಮನ್ ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ BE ಶಿಕ್ಷಣವನ್ನು ಪಡಿತಾರೆ
ತದನಂತರ ಇವರ ಇಂಜಿನಿಯರಿಂಗ್ ಶಿಕ್ಷಣ ಆಗ್ತಿರ್ಬೇಕಾದ್ರೇ ಇವರು ಸ್ವಾಮಿ ವಿವೇಕಾನಂದರ ಈ ರಾಮಕೃಷ್ಣ ಆಶ್ರಮದ ಸಂಪರ್ಕಕ್ಕೆ ಬರ್ತಾರೆ. ಅಲ್ಲಿ ಅವರ ಒಂದು ಪ್ರತಿಭೆ, ಅವರದ ಸಂದೇಶ, ವಿವೇಕಾನಂದರ ಒಂದು ವ್ಯಕ್ತಿತ್ವವನ್ನು ನೋಡಿ ಕಾಲೇಜು ಶಿಕ್ಷಣವನ್ನು ಅರ್ಧದಲ್ಲೇ ಮುಗಿಸಿ ಈ ರಾಮಕೃಷ್ಣ ಆಶ್ರಮದ ವಿವೇಕಾನಂದರ ಸಂದೇಶಗಳ ಮೂಲಕ ಇವರು ಸಾಮಾಜಿಕ ಕ್ಷೇತ್ರಕ್ಕೆ ಬರ್ತಾರೆ. ಹೊಸ ಸ್ವಾತಂತ್ರ್ಯದ ಬೆಳಕು ಈ ಒಂದು ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತಾರೆ. ಹಾಗೆಯೇ ವಿಜಯ ಕರ್ನಾಟಕ, ವಿಜಯವಾಣಿ, ಹೊಸದಿಗಂತ, ಸಂಯುಕ್ತ ಕರ್ನಾಟಕ ಮುಂತಾದ ದಿನಪತ್ರಿಕೆಗಳಲ್ಲಿ ಅಂಕಣ ಬರಹಗಾರರಾಗಿ ಕೆಲಸ ಮಾಡ್ತಾರೆ. ಕರ್ಮವೀರ, ವಿವೇಕ ಸಂಪದ ಮುಂತಾದ ನಿಯತಕಾಲಿಕೆಗಳಿಗೆ ಅಂಕಣ ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ. ರಾಜೀವ್ ದೀಕ್ಷಿತರ ಸ್ವದೇಶಿ ಆಂದೋಲನ ಹಾಗೆಯೇ ಯುವ ಬ್ರಿಗೇಡ್ ಸಂಸ್ಥಾಪಕರಾಗಿ ಕೆಲಸ ಮಾಡ್ತಾರೆ. ಅತ್ಯುತ್ತಮ ವಾಗ್ಮಿಗಳು, ಒಳ್ಳೆಯ ಬರಹಗಾರರು ಹೌದು, ಒಳ್ಳೆಯ ಸಾಮಾಜಿಕ ಚಿಂತಕರು ಹೌದು. ಹಾಗೆ ಬಹಳಷ್ಟು ಪತ್ರಿಕೆಗಳಲ್ಲಿ ಸರಣಿ ಲೇಖಕರಾಗಿ ಕೆಲಸಗಳನ್ನು ಮಾಡಿದ್ದಾರೆ, ಅಂಕಣಗಳನ್ನು ಕೂಡ ಬರೆದಿದ್ದಾರೆ. ಪ್ರಧಾನವಾಗಿ ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ ಬಹಳಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಒಂದು ಸಮಾಜದ ಬಗ್ಗೆ, ಒಂದು ಧಾರ್ಮಿಕತೆಯ ಬಗ್ಗೆ ಒಂದು ವಿಶೇಷ ಕಳಕಳಿ ಇರುವ ವ್ಯಕ್ತಿತ್ವ ಇವ್ರದು. ಇತಿಹಾಸದ ಬಗ್ಗೆ ಬಹಳಷ್ಟು ಒಲವು ಇದೆ ಇವರಿಗೆ. ಹಾಗಾಗಿ ಇತಿಹಾಸದ ಬಗ್ಗೆ, ಈ ಸ್ವಾತಂತ್ರ್ಯದ ಬಗ್ಗೆ, ಹಾಗೆಯೇ ಈ ಜಲಿಯನ್ ವಾಲಾಬಾಗ್ ಮುಂತಾದ ಹಿಂದಿನ ಸ್ವಾತಂತ್ರ್ಯ ದಿವಸಗಳಲ್ಲಿ ಏನೇನು ಘಟನೆಗಳಾಗಿದ್ದಾವೆ ಅದ್ರ ಬಗ್ಗೆ ತುಂಬ ಕಡೆ ಬೆಳಕು ಚೆಲ್ಲಿದ್ದಾರೆ ಇದರ ಬಗ್ಗೆ. ಹಾಗೆ ದೂರದರ್ಶನದ ಈ ಟಿವಿಯಲ್ಲಿ ನಿವೇದನಾ ಪ್ರೋಗ್ರಾಂನಲ್ಲಿ ತೀರ್ಥಯಾತ್ರೆ ಕಾರ್ಯಕ್ರಮದ ನಿರೂಪಕರಾಗಿ ಕೆಲಸ ಮಾಡಿದ್ದಾರೆ. ಜಿ ಟಿವಿ ಸಂಧ್ಯಾರಾಧನೆ ಕಾರ್ಯಕ್ರಮದ ನಿರ್ವಹಣೆ ಮತ್ತು ನಿರೂಪಕರಾಗಿ ಕೆಲಸ ಮಾಡಿದ್ದಾರೆ. ಚಂದನ ವಾಹಿನಿಯಲ್ಲಿ ಬಹಳಷ್ಟು ಚಿಂತನ ಕಾರ್ಯಕ್ರಮಗಳನ್ನು ಕೂಡ ಅವರು ನಡೆಸಿಕೊಟ್ಟಿದ್ದಾರೆ. ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಉಪನ್ಯಾಸವನ್ನು ಈ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಉಪನ್ಯಾಸಗಳನ್ನು ನೀಡ್ತಾ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ಶಾಲಾ ಕಾಲೇಜುಗಳು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸರಣಿ ಉಪನ್ಯಾಸಗಳನ್ನು ಕೂಡ ಇವರು ನೀಡ್ತಾ ಬಂದಿದ್ದಾರೆ. ಇಂದಿಗೂ ಒಂದು ದಿನವೂ ಎಡಬಿಡದೆ ಕರ್ತವ್ಯ ಈ ಎಲ್ಲ ವಿಷಯದ ಬಗ್ಗೆ ನಿರ್ವಹಿಸುತ್ತಿರುವ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆಯ ಆಯುಷ್ಯ, ಆರೋಗ್ಯ ದಯಪಾಲಿಸಲಿ ಅಂತ ನಾವು ಎಲ್ಲರೂ ಕೂಡ ಅವರ ಪರವಾಗಿ ಪ್ರಾರ್ಥಿಸ್ತೇವೆ. ಇದೊಂದು ಅವ್ರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ. ಇನ್ನು ನಾನು ಇದ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ಬಹುಶಃ ಅವ್ರ ಭಾಷಣಕ್ಕಿಂತ ನನ್ನ ಭಾಷಣನೇ ಜಾಸ್ತಿ ಆಗತ್ತೇನೋ ಅಂತ ನನಗನ್ಸುತ್ತೆ. ಹಾಗಾಗಿ ಅವರಿಗೊಂದು ಈ ವಿಷಯದಲ್ಲಿ ಚಿಂತನೆಗೆ ಅಥವಾ ಈ ದಿಕ್ಸೂಚಿ ಭಾಷಣಕ್ಕೆ ಅವರಿಗೊಂದು ಹೆಚ್ಚಿನ ಅವಕಾಶ ಕೊಟ್ಟು ನಾವು ಅದರ ಬಗ್ಗೆ ಚಿಂತಿತರಾಗುವಂತೆ ಮಾಡಬೇಕು. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನು ಅವರು ಅತ್ಯಂತ ಚೆಂದ ಕಾಣಿಸಿ ಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ, ಅವರು ಈ ವೇದಿಕೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಅವರಿಗೆ ಈ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಯ ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಜೈ ಶ್ರೀರಾಮ್. ದೇವೀಂ ರಾಮಕೃಷ್ಣನ್ ಜಗದ್ಗುರುಂ
ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ನನ್ನೊಂದಿಗೆ ಇಷ್ಟು ಹೊತ್ತು ಆಸೀನರಾಗಿದ್ದ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಭಕ್ತ ಬಂಧುಗಳಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ನಾನು ಸಮರ್ಪಿಸ್ತೇನೆ. ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಲಿಕ್ಕಿದ್ದೇವೆ. ಇದು ವಿಶೇಷವಾದ ಕಾರ್ಯಕ್ರಮಗಳ ಆರಂಭ ಅಷ್ಟೇ. ಇನ್ನು ಇಡೀ 1 ವರ್ಷ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಅಂತ ನನಗೆ ಇಲ್ಲಿನ ಹಿರಿಯರು ಸೂಕ್ಷ್ಮವಾಗಿ ಹೇಳಿದ್ದಾರೆ. 60 ವರ್ಷ ಈ ಮಂದಿರಕ್ಕೆ ಆಗಿದೆ. ವಜ್ರ ಮಹೋತ್ಸವದ ಕಾರ್ಯಕ್ರಮ. ಈ ವಜ್ರ ಮಹೋತ್ಸವದ ಹೊತ್ತಿನಲ್ಲಿ ಮುಂದಿನ 1 ವರ್ಷಗಳ ಕಾಲ ಭಿನ್ನ ಭಿನ್ನ ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಡೆಸುವಂಥ ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ಇವತ್ತಿನಿಂದ ಆರಂಭಗೊಳ್ತಾ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಆದರೆ ನಾನು ಅದರ ಒಂದು ಅಂಗವಾಗಿ ಭಾಗಿಯಾಗ್ತಿರೋದು ಅತ್ಯಂತ ಸಂತೋಷದ ಸಂಗತಿ. ಸಹರ್ಷದಿಂದ ಅದರಲ್ಲಿ ಭಾಗಿಯಾಗೋದಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದು, ನಮ್ಮೆಲ್ಲರ ಭಾಗ್ಯ ಬಹುಶಃ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದಷ್ಟೇ ಅಲ್ಲದೆ ಇಡೀ ಹಿಂದೂ ಸಮಾಜದ ಭಾಗ್ಯ. ಒಬ್ಬ ತರುಣರಾಗಿರುವ, ಅಷ್ಟೇ ಪ್ರಖರವಾಗಿರುವ ಮತ್ತು ಸಮಾಜವನ್ನು ಮುನ್ನಡೆಸಬಲ್ಲಂಥ ಸಂತರೊಬ್ಬರನ್ನು ಇಡೀ ಹಿಂದೂ ಸಮಾಜ ಪಡ್ಕೊಂಡಿದೆ ಅನ್ನೋದು ನಾನು ಭಾಗ್ಯದ ವಿಷಯ ಅಂತ ಭಾವಿಸ್ತೀನಿ. ಹೀಗಾಗಿ ಹಿಂದೂ ಸಮಾಜದ ಪರವಾಗಿ ಇದಕ್ಕೂ ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮಿತ್ರರೇ, ನಾವೆಲ್ಲರೂ ಕೂಡ ಇವತ್ತು ಏನೋ ಒಂದು ವಿಶೇಷವಾಗಿರುವಂಥ ಅಭಿಪ್ರಾಯದಿಂದ ಇಲ್ಲಿ ಸೇರಿದ್ದೀವಿ. ಅಫ್ಕೋರ್ಸ್ ನಂಗೆ ಗೊತ್ತಿದೆ, ಗುರುಗಳು ಬಂದಿದ್ದಾರೆ, ಗುರುಗಳ ದರ್ಶನವೇ ಎಲ್ಲರ ಮೊದಲ ಆದ್ಯ ಕರ್ತವ್ಯ. ಅವರು ವೇದಿಕೆಗೆ ಬರ್ತಾರೆ, ಅವರೆಲ್ಲರನ್ನು ಆಶೀರ್ವದಿಸ್ತಾರೆ ಅನ್ನುವಂಥ ಒಂದು ಆಸ್ಥೆಯಿಂದ ನಾವೆಲ್ಲರೂ ಕೂತಿದ್ದೀವಿ. ಆದರೆ ನಂಗೆ ಆಶ್ಚರ್ಯ ಅನಿಸೋದು, ನಮಗೆಲ್ಲರಿಗೂ ಇಷ್ಟೆಲ್ಲ ಕೆಲಸ ಇರುವಾಗ, ಈ ಬದುಕು ಇಷ್ಟು ಧಾವಂತದಲ್ಲಿ ಓಡ್ತಾ ಇರುವಾಗ, ಇಲ್ಲಿಂದ ಬಿಟ್ಟರೆ ಪ್ರತಿಯೊಬ್ಬರಿಗೂ ಮನೆಯಲ್ಲಿ 108 ಕೆಲಸ ಇದೆ. ಆ ಕೆಲಸ ವ್ಯಾಲ್ಯೂಯಬಲ್ ಕೆಲಸವೋ ಗೊತ್ತಿಲ್ಲ, ಎಲ್ರಿಗೂ ಒಂದು ಕೆಲಸ ಇದೆ. ಸಂಜೆ 7:30 ಆದ ತಕ್ಷಣ ನನಗೊಂದು ಸೀರಿಯಲ್ ನೋಡಬೇಕಾಗಿದೆ. ಪುರುಷರಾದರೆ ಅವರಿಗೆ ಸೆಮಿಫೈನಲ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಎಂಥ ದೊಡ್ಡ ತ್ಯಾಗ ಮಾಡಬೇಕು ಅದನ್ನು ಬಿಟ್ಟು ಇಲ್ಲಿಗೆ ಬರಬೇಕು ಅಂದರೆ. ತರುಣರಾಗಿದ್ದರೆ ಅವರು ಕ್ರಿಕೆಟ್ ನೋಡಬೇಕು, ಅವ್ರು ಮತ್ತೇನೋ ಮೊಬೈಲಲ್ಲಿ ಏನೋ ಸರ್ಚ್ ಮಾಡೋದಿದೆ, ಏನೋ ನೋಡೋದಿದೆ, ರೀಲ್ನಲ್ಲಿ ಮಗ್ನರಾಗಿದ್ದಾರೆ. ಇವೆಲ್ಲದರ ನಡುವೆ ಈ ಥರದೊಂದು ಕಾರ್ಯಕ್ರಮಕ್ಕೆ ನಾವು ಬಂದು ಸೇರ್ಕೊಳ್ಬೇಕು ಎನ್ನುವಂಥ ಒಂದು ಭಾವ ಉಂಟಾಗುತ್ತಲ್ಲ, ಯಾತಕ್ಕೆ ಉಂಟಾಗತ್ತೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ನಾವು ಯೋಚನೆ ಮಾಡಬೇಕು. ನಾವೆಲ್ಲರೂ ಇತ್ತೀಚೆಗೆ ಏನು ಮಾಡಿದ್ದೀವಿ ಅಂತಂದರೆ, ಸ್ವಂತ ಆಲೋಚನೆ ಮಾಡೋದು ಕಡಿಮೆ ಮಾಡಿದ್ದೀವಿ. ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಬೇರೆಯವರ ಆಲೋಚನೆಗಳನ್ನು ಕೇಳೋದಕ್ಕೆ ಎಷ್ಟು ಸಮಯ ಕೊಡ್ತೀವಿ ಅಂದರೆ ಅದರ 1% ಸ್ವಂತ ಆಲೋಚನೆ ಮಾಡೋದಿಲ್ಲ. ಯಾವಾಗಲಾದರೂ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ, ಕೆಲವೊಂದು ಹೊಸ ಹೊಸ ಯೋಚನೆಗಳು ಬರಬೇಕು ಅಂತ. ಈ ಯೋಚನೆಗಳು ನಮ್ಮನ್ನು ಹೊಸ ದಿಕ್ಕಿನ ಕಡೆ ಕರ್ಕೊಂಡು ಹೋಗ್ತವೆ. ಕೆಲವೊಂದ್ಸಲ ತರಲೆ ಅನ್ನಿಸ್ಬೋದು, ಆದರೆ ಬಹಳ ಅದ್ಭುತವಾಗಿರುವಂಥ ಆಲೋಚನೆ ಅನಿಸುತ್ತೆ. ನಂಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಕೆಲವೊಂದ್ಸಲ ಕೆಲವು ಉತ್ತರಗಳು ಹೇಗಿರ್ತವೆ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಬಹಳ ಹಿಂದೆ ಇದು ನಾವು ಹಿಮಾಲಯದ ತುದಿಗೆ ಗಂಗೋತ್ರಿಯ ಭಾಗಕ್ಕೆ ಹೋಗಿದ್ದಾಗ ನನ್ನ ಕೆಲವು ಮಿತ್ರರು ಗೋಮುಖವನ್ನು ನೋಡ್ಕೊಂಡು ಬರ್ತೀವಿ ಅಂತ ಹೋದ್ರು. ನಾನು ಗಂಗೋತ್ರಿಯಲ್ಲಿರೋ ಸಾಧುಗಳ ಜೊತೆ ಸ್ವಲ್ಪ ಚರ್ಚೆ ಮಾಡಬೇಕು ಅಂತ 2 ದಿನ ಅಲ್ಲೇ ಉಳ್ಕೊಂಡೆ. ಒಬ್ಬ ಸಾಧು ಅವ್ರು ಎಲ್ಲಿದ್ರು ಅಂತಂದ್ರೆ ಗಂಗೋತ್ರಿಯ ಒಂದು ಗುಹೆಯಲ್ಲಿದ್ರು. ಆ ಗಂಗೋತ್ರಿಯ ಗುಹೆಯಲ್ಲಿದ್ದ ಸಾಧುವಿನ ಬಳಿಗೆ ನಾವು ಹೋದಾಗ ಸಹಜವಾಗಿ ಈ ಸಾಧುಗಳನ್ನು ಕಂಡಾಗ ಸ್ವಲ್ಪ ಹೆದರಿಕೆ, ಕಠೋರವಾಗಿರ್ತಾರ ಅವರು. ಆದರೆ ಆಶ್ಚರ್ಯ ಏನು ಅಂತಂದ್ರೆ, ಆ ಗುಹೆಯೊಳಗೆ ಪಾಂಡವ ಗುಫಾದಲ್ಲಿದ್ದಂಥ ಆ ಗುಹೆಯೊಳಗಿದ್ದಂಥ ಸಾಧುಗಳು ನನ್ನ ಜೊತೆ ಇದ್ದ ಹುಡುಗ ಮತ್ತು ನನ್ನನ್ನು ಹತ್ರಕ್ಕೆ ಕರೆದು ಚಾಯ್ ಪಿಯೋಗೆ ಅಂತ ಕೇಳಿದ್ರು. ನಂಗೊಂದ್ಸಲ ಅದ್ಭುತ ಅನ್ನಿಸ್ತು. ಯಾರೋ ಪುಣ್ಯಾತ್ಮ ಮಾತನಾಡ್ಲಿಕ್ಕೆ ಸಿಗ್ತಾರಲ್ಲ, ಟೀ ಕುಡಿ ಅಂತ ಹೇಳಿದವ್ರನ್ನ ಯಾಕೆ ಬಿಡೋದು ಅಂತ. ಪಿಯಂಗೆ ಎಂದೆ ನಾನು. ಕರ್ಕೊಂಡೋಗಿ ಕೂರಿಸ್ಕೊಂಡ್ರು ಎದುರುಗಡೆ. ಅವ್ರ ಅಗ್ಗಿಷ್ಟಿಕೆಯಲ್ಲಿ ಟೀ ಮಾಡ್ತಾ ಇದ್ದಾರೆ, ನಾವಿಬ್ಬರು ಪಕ್ಕದಲ್ಲಿ ಕೂತಿದ್ದೀವಿ. ಇಮ್ಯಾಜಿನ್ ಮಾಡಿ, ಒಂದು 4-5 ಡಿಗ್ರಿ ಸೆಂಟಿಗ್ರೇಡ್ನ ಟೆಂಪರೇಚರ್ನಲ್ಲಿ ಯಾವುದೋ ಒಂದು ಗುಹೆ ಒಳಗೆ ಒಂದು ಬೆಚ್ಚನೆ ಟೀ ಕುಡಿಲಿಕ್ಕೆ ಸಿಕ್ಕಿದ್ರೆ ಏನು ಆನಂದ ಅನ್ನಿಸ್ಬೋದು. ನಾವಿಬ್ಬರು ಕೂತ್ವಿ. ಆದರೆ ನಂಗೆ ಟೀ ಕುಡಿಯೋದ್ರಲ್ಲಿ ಮಜಾ ಇರಲಿಲ್ಲ. ನನಗೊಂದಷ್ಟು ಪ್ರಶ್ನೆ ಇತ್ತು. ತರಲೆ ಆದರೂ ಸರಿ ಪ್ರಶ್ನೆ ಕೇಳಬೇಕು ಅಂತ. ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತ. ಈ ಸಾಧುಗಳನ್ನ, ಈ ಸಂಸಾರಿಗಳನ್ನ ನೀವೇನಾದ್ರೂ ಬಡದು ಪ್ರಶ್ನೆ ಕೇಳಿದ್ರೆ ನಿಮ್ಮಲ್ಲಿ ಇನ್ನೂ 1000 ಪ್ರಶ್ನೆ ಹುಟ್ಟಾಕ್ತಾರೆ. ಅದಕ್ಕೆ ಸಂಸಾರಿಗಳನ್ನ ಪ್ರಶ್ನೆ ಕೇಳಬಾರ್ದು, ಡೇಂಜರು.
ನೀವು ಸಾಧುಗಳನ್ನ ಪ್ರಶ್ನೆ ಕೇಳಿದರೆ ಲಾಭ ಏನು ಅಂತಂದ್ರೆ, ಅವರು ನಿಮ್ಮಲ್ಲಿ ಅಮೂಲಾಗ್ರವಾಗಿ ಬಂದಿರಬಹುದಾಗಿರುವಂತ ಎಲ್ಲ ಪ್ರಾಬ್ಲಮ್ಗಳನ್ನ, ಪ್ರಶ್ನೆಗಳನ್ನ ನಿವಾರಿಸಬಲ್ಲಂತ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ. ಸೊ ಹೀಗಾಗಿ ಆ ಸಾಧುಗಳನ್ನ ಪ್ರಶ್ನೆ ಕೇಳೋಣ ಅಂತ ನಾನು ಸುಮ್ಮನೆ ಕೇಳಿದೆ ಅವರಿಗೆ. ಮೊದಲನೇ ಪ್ರಶ್ನೆ, ನೀವು ಇಮ್ಯಾಜಿನ್ ಮಾಡಲ್ಲ ಇಂಥ ಪ್ರಶ್ನೆ ಕೇಳ್ಬೋದಾ ಅಂತ. ನಾನು ಕೇಳಿದೆ, ಬಾಬಾಜಿ ನಾನೊಂದು ಪ್ರಶ್ನೆ ಕೇಳಬೇಕು, ಉತ್ತರ ಕೊಡ್ತೀರಾ? ಪೂಚೋ ಅಂದ್ರು ಅವರು. ನಾನು ಕೇಳಿದೆ, ಇಲ್ಲಿ ಗಂಗೋತ್ರಿಯಲ್ಲಿ ಎಷ್ಟೆಲ್ಲ ಸಾಧುಗಳಿದ್ದಾರೆ, ಇದರಲ್ಲಿ ಡೂಪ್ಲಿಕೇಟ್ ಯಾರು, ಒರಿಜಿನಲ್ ಯಾರು ಅಂತ ಹುಡುಕೋದು ಹೇಗೆ ಅಂತ ಕೇಳಿದೆ ನಾನು. ಇಮ್ಯಾಜಿನ್ ಮಾಡಿ ಹೆಂಗಿರ್ಬೋದು ಪ್ರಶ್ನೆ. ಡಾಕ್ಟರ್ ಒಬ್ಬರ ಹತ್ರ ಹೋಗಿ ನಿಮ್ಮಲ್ಲಿ ಒರಿಜಿನಲ್ ಡಾಕ್ಟರ್ ಯಾರು, ಡೂಪ್ಲಿಕೇಟ್ ಡಾಕ್ಟರ್ ಯಾರು ಅಂತ ಕೇಳಿದ್ರೆ ಅವ್ರಿಗೆ ಎಷ್ಟು ಕೋಪ ಬರ್ಬೋದು. ಒಬ್ಬ ಇಂಜಿನಿಯರ್ ಹತ್ರ ಹೋಗಿ ನಿಮ್ಮಲ್ಲಿ ಕಳ್ಳ ಇಂಜಿನಿಯರ್ ಎಷ್ಟು ಜನ, ಒರಿಜಿನಲ್ ಇಂಜಿನಿಯರ್ ಎಷ್ಟು ಜನ ಅಂತ ಕೇಳಿದ್ರೆ ಎಷ್ಟು ಕೋಪ ಬರ್ಬೋದು. ನನ್ನ ಸಾಧುವಿಗೆ ಪ್ರಶ್ನೆ ಮಾಡ್ತಿರೋದು. ಪ್ರಶ್ನೆ ಮಾಡುವಾಗಲೇ ಗೊತ್ತಿತ್ತು ಒಂದು ಏಟು ಬೀಳುತ್ತೆ ನನಗೆ ಅಂತ. ಪುಣ್ಯಕ್ಕೆ ಅವತ್ತು ಮೊಬೈಲ್ ಇರಲಿಲ್ಲ, ಯಾರು ಶೂಟ್ ಮಾಡೋರು ಇರಲಿಲ್ಲ, ಬಿದ್ರೆ ಬೀಳ್ಲಿ ಅಂತ ಕೇಳಿದೆ ನಾನು ಏನ್ ಹೇಳ್ತಾರೆ ಅಂತ. ಸಾಧು ಬಹಳ ಬುದ್ಧಿವಂತರು, ಚತುರರಾಗಿದ್ರು. ಅವ್ರು ಹೇಳಿದ್ರು, ಬೇಟಾ ತುಮ್ ಗಲತ್ ವಕ್ತ್ ಪರ್ ಆಯೇ ಹೋ ಅಂದ್ರು. ಟೈಮ್ ಸರಿ ಇಲ್ಲ ನೀನ್ ಬಂದಿರೋದು ಅಂತ. ನಾನು ಕೇಳಿದೆ ಏನಾಯ್ತು ಅಂತ. ಅವರಂದ್ರು, ನೀನು ನಿನಗೆ ಅನುಕೂಲಕರವಾಗಿರುವ ಟೈಮ್ ನೋಡಿ, ಮಂಜು ಮುಸುಕದ ಟೈಮ್ ನೋಡಿ ಇಲ್ಲಿಗೆ ಬಂದಿದ್ಯಾ. ಇನ್ನು 2 ತಿಂಗಳು ಬಿಟ್ಟು ಇಲ್ಲಿಗೆ ಬಾ ಒಂದ್ಸಲ. ಮಂಜು ಹೇಗೆ ಮುಸುಕಿರುತ್ತೆ ಅಂತಂದ್ರೆ, ಈ ಪಾಂಡವ ಗುಫಾದ ಒಳಗೂ ಕೂಡ ಮಂಜು ತುಂಬ್ಕೊಂಡ್ ಬಿಟ್ಟಿರತ್ತೆ, ಐಸ್ ಗಡ್ಡೆ ಆಗ್ಬಿಟ್ಟಿರತ್ತೆ. ಆಗ ನಿನಗೆ ತಾಕತ್ತಿದ್ರೆ ಬಾ. ಆಗ್ಲೂ ಇಲ್ಲಿ ಯಾರು ಉಳ್ಕೊಂಡಿರ್ತಾರೋ ಅವ್ರು ಒರಿಜಿನಲ್ ಸಾಧುಗಳು, ಇಲ್ಲಿಂದ ಓಡೋಗಿರೋರು ಡೂಪ್ಲಿಕೇಟ್ ಸಾಧುಗಳು ಅಂದ್ರು. ನನಗೆ ಬಹಳ ಅದ್ಭುತ ಅನ್ನಿಸ್ತು. ಆಗ ನಾನು ಅವರನ್ನ ಪ್ರಶ್ನೆ ಕೇಳ್ತಾ ಕೇಳ್ತಾ ನಾನು ಅವ್ರನ್ನ ಕೇಳಿದೆ, ಭಗವಂತ ಕಾಣ್ತಾನ ಅಂತ, ಭಗವಂತನ ನೋಡಿದ್ದೀರಾ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಪ್ರಶ್ನೆ ಕೇಳುವಾಗ ನನಗೆ ಇತ್ತು, ಅವ್ರೇನೋ ಹೇಳ್ತಾರೆ, ಏನೋ ಒಂದು ಉಡಾಫೆಯ ಉತ್ತರ ಕೊಡಬಹುದೇನೋ ಅಂತ ಅನ್ಕೊಂಡು, ನೀವು ಭಗವಂತನ ನೋಡಿದ್ದೀರಾ? ಆಲ್ ದ ವೇ ಫ್ರಮ್ ಬಿಹಾರ್ ನೀವು ಎಲ್ಲವನ್ನೂ ಬಿಟ್ಟು ಅಧ್ಯಯನ ಮುಗಿಸಿದ ನಂತರ ಕೆಲಸಕ್ಕೂ ಹೋಗದೆ ಇಲ್ಲಿವರೆಗೂ ಬಂದಿದ್ದೀರಾ. ನೀವು ಬಂದಿರುವಂತ ಉದ್ದೇಶ ಈಡೇರಿದ್ಯಾ? ಭಗವಂತನ ನೋಡಿದ್ದೀರಾ ಅಂತ ಪ್ರಶ್ನೆ ಕೇಳಿದೆ. ಹಂಗೆ ಕೇಳಿದ ತಕ್ಷಣ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ, ಲಾಜಿಕ್ ಎಷ್ಟು ಚೆನ್ನಾಗಿದೆ. ಹಿಮಾಲಯದ ತುದಿಯಲ್ಲಿ ಒಬ್ಬ ಸಾಧು ಕೊಟ್ಟಂತ ಉತ್ತರ. ಅವ್ರು ಹೇಳಿದ್ರು, ಮಗು ನೀನು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಕಾಣ್ತಾರ ಅಂದ್ರು. ನಾನಂದೆ ಕಾಣ್ತಾರೆ, ಡ್ರೆಸ್ಸು ಹಾಕೊಂಡು ತಿರುಗಾಡ್ತಿರ್ತಾರೆ. ಆಮೇಲೆ ಅವ್ರು ಹೇಳಿದ್ರು, ನೀನು ಸ್ಕೂಲಿಗೆ ಹೋದಾಗ ಟೀಚರ್ಸ್ ಕಾಣ್ತಾರ? ಹೌದು ಅಂದೆ ನಾನು. ನೆಕ್ಸ್ಟ್ ಏನ್ ಹೇಳಿದ್ರು ಗೊತ್ತಾ? ಮಗು ನೀನಿರೋ ದೇವಭೂಮಿ, ಗಂಗೆ ಹರಿಯುವಂತ ಜಾಗ ಇದು, ಇದನ್ನ ದೇವಭೂಮಿ ಅಂತ ಕರೀತಾರೆ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಕಾಣಬಹುದಾದ್ರೆ ದೇವಭೂಮಿಯಲ್ಲಿ ದೇವರು ಕಾಣೋದಿಲ್ವೇನೋ ಹುಚ್ಚ ಅಂದ್ರು ನನಗೆ. ನೀವು ನನ್ನ ಜಾಗದಲ್ಲಿ ಕೂತು ಇಮ್ಯಾಜಿನ್ ಮಾಡಬೇಕು. ಇಲ್ಲಿ ಕೇಳುವಾಗ ನಾನು ಹೇಳೋ ಮಾತಿನಲ್ಲಿ ಬಹಳ ಅದ್ಭುತ ಅನ್ಸೋದಿಲ್ಲ. ಆ ಸಾಧು ಕೊಟ್ಟಂತ ಉತ್ತರ ಹೆಂಗಿತ್ತು ಅಂತಂದ್ರೆ ಗೂಸ್ ಬಂಬ್ಸ್ ಬಂತು ನನಗೆ. ಆಮೇಲೆ ಆದ ಬದಲಾವಣೆ ಏನ್ ಗೊತ್ತಾ? ಅಲ್ಲಿವರೆಗೂ ತಿರುಗಾಡಬೇಕಾದ್ರೆ ಇದರಲ್ಲಿ ಡೂಪ್ಲಿಕೇಟ್ ಸಾಧು ಯಾರು, ಒರಿಜಿನಲ್ ಸಾಧು ಯಾರು ಅಂತ ಹುಡುಕಾಡ್ಕೊಂಡು ಹೋಗ್ತಾ ಇದ್ವಿ. ಈಗೇನ್ ಅನ್ನಿಸ್ತು ಗೊತ್ತಾ? ಇದು ದೇವಭೂಮಿ ಮಾರಾಯ, ಭಗವಂತ ಯಾವ್ಯಾವ ರೂಪದಲ್ಲಿ ಇರ್ತಾನೋ ಏನೋ, ಯಾರು ಸಿಕ್ಕಿದ್ರು ಒಂದು ನಮಸ್ಕಾರ ಮಾಡು, ಭಗವಂತನಿಗೆ ಸೇರ್ಲಿ ಅಂತ. ಎಂತ ಅದ್ಭುತವಾದ ಬದಲಾವಣೆ. ಒಬ್ಬ ಸಾಧು ತಾನು ತನ್ನ ಜೊತೆ ಕುಳಿತುಕೊಂಡ 10 ನಿಮಿಷದಲ್ಲಿ ತಂದಂತ ಒಂದು ಬದಲಾವಣೆ ಇತ್ತಲ್ಲ, ಎಷ್ಟು ಅದ್ಭುತ ಅಂತಂದ್ರೆ ಇವತ್ತಿಗೂ ಆ ಸಾಧುವಿನ ಮುಖ ನನ್ನ ಕಣ್ಮುಂದೆ ಹೋಗ್ತಾ ಇಲ್ಲ, ಕಣ್ಮುಂದಿನಿಂದ ಹೋಗ್ತಾ ಇಲ್ಲ ಅಂತ. ಇದು ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ ಒಳಗೊಂದು ಚಿಂತನೆ ಹುಟ್ಟಿತು ಅಂತ. ನಮ್ದೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಈ ಚಿಂತನೆಗೆ ಅವಕಾಶ ಇಲ್ಲ. ಯಾರಲ್ಲಾದ್ರೂ ಈ ಚಿಂತನೆ ಹುಟ್ಟಿದ್ರೆ ತಲೆ ಮೇಲೆ ಒಂದು ಕೊಟ್ಟು ಕೂರಿಸ್ತೀವಿ, ನಿನಗೆ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ. ಇವನಿಗೆ ಬರೀ ಹುಚ್ಚು, ಬರೀ ಪ್ರಶ್ನೆ ಕೇಳೋ ಹುಚ್ಚು ಅಂತ. ಆದ್ರೆ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ ಇಡೀ ಹಿಂದೂ ಧರ್ಮ ಜಗತ್ತಿನಲ್ಲಿ ಮತ್ಯಾವ ಮತಪಂಥವೂ ಇಲ್ಲ. ಪ್ರಶ್ನೆ ಕೇಳಿ ಕೇಳಿ ಕೇಳಿಯೇ ವಿಸ್ತಾರಗೊಂಡಿರುವಂತ ಯಾವುದೇ ಒಂದು ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ, ಇನ್ಯಾವ ಧರ್ಮವೂ ಇಲ್ಲ ಅಂತ ಚಾಲೆಂಜ್ ಮಾಡಿ ಹೇಳಬಲ್ಲೆ ನಾನು. ಅನೇಕ ಮತಪಂಥಗಳಿವೆ. ಹೆಂಗಿವೆ ಗೊತ್ತೇನು? ನೀವು ಪ್ರಶ್ನೆ ಕೇಳಿದ್ರೆ ತಲೆ ಕಡಿತಾರೆ, ನೀವು ಪ್ರಶ್ನೆ ಕೇಳಿದ್ರೆ ಕೈಕಾಲು ಕಡಿತಾರೆ, ನೀವು ಪ್ರಶ್ನೆ ಕೇಳಿದ್ರೆ ಸರ್ ತನ್ಸೆ ಜುದಾ ಅಂತ ಹೇಳ್ತಾರೆ. ಪಾಪ ಒಂದು ಹೆಣ್ಮಗಳು ಕೇಳಿದ ಪ್ರಶ್ನೆಗೆ ಇವತ್ತಿಗೂ ಹೆದರ್ಕೊಂಡು ಆ ಹೆಣ್ಮಗಳು ಮನೆಯಿಂದ ಆಚೆ ಬರದೆ ಕೂತಿದ್ದಾಳೆ, ನೂಪುರ್ ಶರ್ಮಾ. ಅದು ಕೆಲವು ಮತಪಂಥಗಳು. ಆದ್ರೆ ನನ್ನ ದೇಶದಲ್ಲಿ ನನ್ನ ಧರ್ಮ ಏನ್ ಹೇಳುತ್ತೆ ಗೊತ್ತಾ? ಪ್ರಶ್ನೆ ಕೇಳಲ್ಲ. ಯಾಕೆ ಪ್ರಶ್ನೆ ಕೇಳದೆ ಸುಮ್ಮನಿದ್ದೀಯಾ? ನೀನು ಪ್ರಶ್ನೆ ಕೇಳಿದ ನಂತರ ಅದಕ್ಕೆ ಉತ್ತರ ಪಡೆಯುವಂತ ವ್ಯವಧಾನವನ್ನು ಇಟ್ಕೋ, ಉತ್ತರ ಪಡ್ಕೊಂಡು ಅದನ್ನ ಆಚರಿಸುವಂತ ಹೇಳಬಲ್ಲಂತ ಏಕೈಕ ಧರ್ಮ ಅದು ಹಿಂದೂ ಧರ್ಮ ಅಂತ.
ನಾನು ಈ ಹಿಂದೂ ಧರ್ಮದ ಆಳಕ್ಕೆ ಹೋಗೋಕ್ಕಿಂತ ಮುಂಚೆ, ಇದನ್ನು ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನಗನ್ಸೋದು ಮೊದಲನೇ ಪ್ರಶ್ನೆ ನಾವು ಕೇಳ್ಕೊಳ್ಬೇಕಾಗಿದ್ದು, ಇಷ್ಟೆಲ್ಲ ಧಾವಂತದ ನಡುವೆ ಇಲ್ಲಿಗೆ ಯಾಕೆ ಬಂದ್ವಿ? ಊಟ ಸಿಗುತ್ತೆ ಅಂತ ಬಂದ್ವಿ ಅನ್ನೋದಾದ್ರೆ ಮನೆಯಲ್ಲೇನು ಊಟ ಇರಲಿಲ್ವಾ? ಇಲ್ಲಿ ಬಂದಿರೋರು ಯಾರು ಊಟ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಬಂದವರಲ್ಲ. ಯೋಚನೆ ಮಾಡಿ, ನಾವು ವೆಲ್ ಟು ಡೂ ಫ್ಯಾಮಿಲಿಯಿಂದ ಬಂದವರು, ಮಿಡ್ಲ್ ಅಂಡ್ ಅಪ್ಪರ್ ಮಿಡ್ಲ್ ಕ್ಲಾಸ್ ನಲ್ಲಿ ಇದ್ದೀವಿ, ಕೆಲವು ಅಪ್ಪರ್ ಮಿಡ್ಲ್ ಕ್ಲಾಸ್ಗಿಂತ ಮೇಲಕ್ಕಿರುವ ಶ್ರೀಮಂತ ಕುಟುಂಬದಿಂದ ಬಂದಿದ್ದೀವಿ. ಮತ್ತೆ ಯಾತಕ್ ಬಂದಿದ್ದೀವಿ ಅಂತಂದ್ರೆ, ಒಂದು ವಯಸ್ಸಿನ ನಂತರ ನಮ್ಮ ಹತ್ರ ಎಲ್ಲ ಇರುತ್ತೆ, ಶಾಂತಿ ಮತ್ತು ನೆಮ್ಮದಿಯದ್ದೇ ಕೊರತೆ ಇರುತ್ತೆ. ಏನೋ ಗುರುಗಳ ಮುಖ ನೋಡಿದ್ರೆ ಶಾಂತಿ ಸಿಗ್ತದೇನೋ, ನೆಮ್ಮದಿ ಸಿಗುತ್ತೋ ಏನೋ, ಏನೋ 4 ಒಳ್ಳೆ ಮಾತು ಕೇಳಿದ್ರೆ ನೆಮ್ಮದಿ ಸಿಗುತ್ತೋ ಏನೋ. ಸುಮ್ಮನೆ ರಿವೈಂಡ್ ಮಾಡಿ ನೋಡಿ ಲೈಫನ್ನ. ಇದೇ ವ್ಯಕ್ತಿಗಳಾಗಿರುವಂತ ನಾವು 18ರಲ್ಲಿದ್ದಾಗ 20ರಲ್ಲಿದ್ದಾಗ ಹಿಂಗೆ ಯೋಚನೆ ಮಾಡ್ತಿದ್ವಾ? 18ರಲ್ಲಿ 20ರಲ್ಲಿದ್ದಾಗ ಯಾವ ಗುರುಗಳು, ಯಾವ ದೇವ್? ಒಂದು ಸಲ ಮದುವೆಯಾಗಿ 1-2 ಮಕ್ಕಳಾಗಿ ಆ ಮಕ್ಕಳು ದೊಡ್ಡವರಾಗಬೇಕಾದಾಗ ಒಂದು ಕಿರಿಕಿರಿ ಶುರುವಾಗುತ್ತಲ್ಲ ಲೈಫ್ನಲ್ಲಿ, ಆಗ ನಮ್ಗನ್ಸುತ್ತೆ ಗುರುಗಳು ಬೇಕು, ದೇವರು ಬೇಕು, ಅಲ್ಲಿವರೆಗೂ ಏನೂ ಬೇಡವಾಗಿತ್ತು ಅಂತ. ನಾನು ಬಹಳ ಬಾರಿ ಯಾಕೆ ಎಲ್ಲರೂ ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟು ಒತ್ತಾಯ ಮಾಡ್ತೀನಿ ಅಂತಂದ್ರೆ, ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಯಾಕೆ ದೇವರು ಬೇಕು ಅಂತ. ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಯಾಕೆ ನನಗೆ ಆಧ್ಯಾತ್ಮ ಬೇಕು ಅಂತ. ಇಂಟ್ರೆಸ್ಟಿಂಗ್ ಸಂಗತಿ, ನಾವೆಲ್ಲರೂ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಂದ್ರೆ ಈ ಶಾಂತಿ ಮತ್ತು ನೆಮ್ಮದಿಯನ್ನ ಅರಸಿಕೊಂಡೇ ಬಂದಿರೋದು. ಆದ್ರೆ ಶಾಂತಿ ಮತ್ತು ನೆಮ್ಮದಿ ಎಲ್ಲಿದೆ ಅಂತ ಭಾವಿಸಿದ್ದೀವಿ ಗೊತ್ತೇನು? ಗುರುಗಳು ಸಿಕ್ಕಾಗ, ಇತ್ತೀಚೆಗೆ ಯಾವುದೋ ಒಂದು ಕ್ಲಾಸ್ನಲ್ಲಿ ನಾವು ಮಾತಾಡ್ತಾ ಇದ್ವಿ ಹೀಗೆ, ದೇವರು ಸಿಕ್ಕಾಗ ಏನ್ ಕೇಳಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ ಇದೆ ಅಂತ. ಅಕಸ್ಮಾತ್ ಈ ಕ್ಷಣಕ್ಕೆ ನಮ್ಮ ಗುರುಗಳು ಪೂಜೆ ಮಾಡುವ ದೇವರು ಇಲ್ಲಿ ಪ್ರತ್ಯಕ್ಷರಾಗಿ ನೀವೇನೇನ್ ಕೇಳ್ತಿರೋ ಕೊಡ್ತೀನಿ ಅಂತಂದ್ರೆ, ನಾವು ಏನ್ ಕೇಳಬಹುದು ಅಂತ ಇನ್ನೂ ಯೋಚನೆ ಮಾಡ್ಲಿಲ್ಲ. ಯಾಕಂದ್ರೆ ನಮ್ಗೆ ಗ್ಯಾರಂಟಿ ಇದೆ ನಮಗೆ ಕಾಣೋದಿಲ್ಲ ದೇವರು ಅಂತ, ಅವನು ಹೀಗೆ ಬಂದು ಏನೂ ಕೇಳೋದಿಲ್ಲ ಅಂತ. ಆದ್ರೆ ಅಕಸ್ಮಾತ್ ಬಂದ್ರೆ ಏನ್ ಕೇಳಬೇಕು ಅಂದ್ರೆ 99% ಜನಕ್ಕೆ ಗೊತ್ತಿಲ್ಲ. ಅವರೆಲ್ಲರೂ ಕೇಳುವ ಪ್ರಶ್ನೆ ಹೇಗಿರುತ್ತೆ ಅಂತಂದ್ರೆ, ನನ್ನ ಮಗಳ ಮದುವೆ ಆಗ್ಲಿಲ್ಲ, ಒಂದು ವರ ಹುಡುಕೊಡು, ನನ್ನ ಮಗನಿಗೆ ಒಂದು ಕೆಲಸ ಸಿಗ್ಲಿಲ್ಲ, ಒಂದು ಕೆಲಸ ಹುಡುಕೊಡು, ಕಳೆದ ಕೆಲವು ತಿಂಗಳಿಂದ ನನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ, ಸರಿಯಾಗಿ ನಡೆಸು, ಯಾರಾದ್ರೂ ಶೇರ್ ಮಾರ್ಕೆಟ್ ಇನ್ವೆಸ್ಟರ್ ಇದ್ರೆ ಪುಣ್ಯಾತ್ಮರು ಕೇಳಬಹುದು, NSE ಕತೆ ಮುಗಿದೋಗಿದೆ, ಹೇಗಾದ್ರೂ ಮಾಡಿ ಸ್ವಲ್ಪ ಮೇಲಕ್ಕೆತ್ತು, ಹಾಕಿರೋ ದುಡ್ಡು ವಾಪಸ್ ಬರೋ ತರ ಮಾಡು, ಇದಕ್ಕಿಂತ ಆಚೆ ಇಲ್ಲ ಅಂತ. ಹೀಗಾಗಿ ನಮ್ಮೆಲ್ಲರ ದೃಷ್ಟಿಕೋನ ಎಲ್ಲಿದೆ ಗೊತ್ತೇನು? ಬಹುತೇಕರ ದೃಷ್ಟಿಕೋನ, ಯಾರ ಬಳಿ ಹಣ ಇದೆಯೋ ಅವನಿಗೆ ನಿಜವಾಗಿಯೂ ಶಾಂತಿ ನೆಮ್ಮದಿ ಇದೆ ಅಂತ. ಪ್ರಾಮಾಣಿಕವಾಗಿ ಇಲ್ಲಿರಬಹುದಾಗಿರುವಂತ ಶ್ರೀಮಂತರು ತಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನಿಮ್ಮ ಹತ್ರ ಸಾಕಷ್ಟು ಹಣ ಇದೆ, ನೆಮ್ಮದಿ ಇದೆಯಾ ಅಂತ ಕೇಳಿದ್ರೆ ಅವ್ರೊಬ್ಬೊಬ್ಬರೇ ಸಿಕ್ಕಾಗ ಹೇಳ್ತಾರೆ, ದೇವರಾಣೆಗೂ ಇಲ್ಲ ಕಣ ಅಂತ. ಮೊದಲು ಚೆನ್ನಾಗಿತ್ತು, ನನ್ನ ಮಗನಿಗೆ ಮದುವೆ ಆದ್ಮೇಲೆ ಸೊಸೆ ಬಂದ್ಲಲ್ಲ, ಅವಳು ಕೂಡ ಒಳ್ಳೆ ಫ್ಯಾಮಿಲಿಯಿಂದಾನೇ ಬಂದಿರೋದು, ಸಿಕ್ಕಾಪಟ್ಟೆ ದುಡ್ಡಿದೆ ಅವರಪ್ಪನ ಹತ್ರನು, ನಮ್ಮ ಬೀಗರ ಹತ್ರನು ಸಿಕ್ಕಾಪಟ್ಟೆ ದುಡ್ಡಿದೆ, ಆದ್ರೆ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಮನೇಲಿ ನಯಾ ಪೈಸೆ ನೆಮ್ಮದಿ ಇಲ್ಲ ಅಂತ. ನನಗೆ ಇತ್ತೀಚೆಗೆ ಒಬ್ಬ ತಾಯಿ ಸಿಕ್ಕವ್ರು ಹೇಳ್ತಿದ್ರು, ನಮ್ಮ ಕಾಲದಲ್ಲಿ ಅವ್ರು ಹೇಳ್ತಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು, ನನಗೆ ಟೀ ಮಾಡೋದು ಗೊತ್ತಿರಲಿಲ್ಲ, ನನಗೆ ಕೊಟ್ಟಿಗೆಯಲ್ಲಿ ಕೆಲಸ ಮಾಡೋದು ಗೊತ್ತಿರಲಿಲ್ಲ, ನನಗೆ ಮನೆಯನ್ನ ಸಂಭಾಳಿಸೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಆದರೆ ತುಂಬು ಕುಟುಂಬಕ್ಕೆ ಮೊದಲನೇ ಸೊಸೆಯಾಗಿ ನಾನು ಬಂದಾಗ ಎಲ್ಲ ಕೆಲಸವನ್ನು ಕಲ್ತು ಮಾಡಿದೆ. ಯಾಕೆ ಅಂದ್ರೆ, ಬಹಳ ಚೆನ್ನಾಗಿ ಹೇಳಿದ್ರು ಅವ್ರು, ಯಾಕೆ ಅಂದ್ರೆ ನಾನು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಹೆಸರು ಕೆಟ್ಟೋಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡದೆ ಅಂತ ಕೆಲವು ದಿನಗಳಿಂದ ಹೇಳಿದ್ ನನಗೆ. ಬಹಳ ಹಿಂದೆನೂ ಆಗ್ಲಿಲ್ಲ. ಆಮೇಲೆ ಮುಂದಿನ ಮಾತು ಬಹಳ ಚೆನ್ನಾಗಿತ್ತು, ಈಗಿನವ್ರು ಹಾಗಿಲ್ವಾ ಅಂದ್ರು. ನಾನು ಕೇಳಿದೆ, ಯಾಕಮ್ಮ? ನನ್ಗಿದೆಲ್ಲ ಕೇಳಲಿಕ್ಕೆ ಖುಷಿ ಯಾಕೆ ಅಂತಂದ್ರೆ, ನಾವು ತೆಗೆದುಕೊಂಡಿರುವ ನಿರ್ಣಯಗಳು ಸರಿಯಾಗಿದೆಯೋ ಇಲ್ವೋ ಅನ್ನೋದು ತಾಳೆ ಮಾಡ್ಲಿಕ್ಕೆ ಬೇಕಲ್ಲ. ಈಗಿನ ಇದು ಹಾಗಿಲ್ಲ ಅಂತ ನಾ ಕೇಳಿದೆ. ಯಾಕೆ? ಕಲ್ತು ಬಿಟ್ಟಿರ್ತಾರೆ, ಸ್ವಲ್ಪ ದುಡ್ಡು ದುಡಿತಿರ್ತಾರೆ, ಅವ್ರಿಗಿದೆಲ್ಲ ಏನ್ ಇರೋದಿಲ್ಲ ಅಂತ. ಅಂದ್ರೆ ನೆಮ್ಮದಿ ಇಲ್ಲ ಅಂತ. ಈ ಹಂತಕ್ಕೆ ಬಂದ ನಂತರವೂ ಕೂಡ ತಮ್ಮ ಮಕ್ಕಳನ್ನ ದೊಡ್ಡವರನ್ನಾಗ ಮಾಡಿ, ಸಾಕಷ್ಟು ದುಡ್ಡನ್ನ ಸಂಪಾದಿಸಿ, ಒಳ್ಳೆ ಮನೆ ಕಟ್ಟಿಕೊಟ್ಟು, ಒಬ್ಬ ಮಗನಿಗೆ ಒಂದು, ಇನ್ನೊಬ್ಬ ಮಗನಿಗೆ ಇನ್ನೊಂದು, ಅವ್ರಿಗೆ ಬೇಕಾಗಿರೋದು ಎಲ್ಲವನ್ನೂ ಮಾಡಿಟ್ಟ ನಂತರವೂ ಕೂಡ ನೆಮ್ಮದಿ ಇಲ್ಲ. ಹಣ ನೆಮ್ಮದಿ ಕೊಡುತ್ತೆ ಅಂತ ಯಾರು ಹೇಳಿದ್ದು? ಆಗಿದ್ರೆ ಈ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಅವನಿಗೆ 2 ಮಕ್ಕಳು, ಸಿಕ್ಕಾಪಟ್ಟೆ ದುಡ್ಡು ಅವ್ರ ಹತ್ರ, ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ, 2 ಮಕ್ಕಳು ನೆಮ್ಮದಿಯಿಂದಿಲ್ಲ. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮಗೂ ಗೊತ್ತಿರುತ್ತೆ. ಆಯ್ತು, ಹಣದಿಂದ ನೆಮ್ಮದಿ ಇಲ್ಲ, ಸರಿ ಹೋಯ್ತು. ಇನ್ನು ಕೆಲವರಿಗೆ ಅನ್ಸತ್ತೆ, ಹಣ ಇದ್ರೆ ಏನು, ಅಧಿಕಾರ ಇರಬೇಕು, ನೆಮ್ಮದಿ ಇರುತ್ತೆ ಅಂತ. ನೀವು ನೆಮ್ಮದಿ ಯಾರನ್ನ ಕೇಳಬೇಕು ಗೊತ್ತೇನು? ಪೊಲಿಟಿಕಲ್ ಲೀಡರ್ ಆಗಿರ್ತಾರಲ್ಲ, MLA ಆಗ್ಬಿಟ್ಟಿರ್ತಾರೆ. ಅವ್ರು ಹೆಂಗಿರ್ತಾರೆ ಅಂತಂದ್ರೆ, MLA ಗಿಂತ ನನಗೆ ಹೆಚ್ಚು ಫ್ರೀಡಮ್.
ನಾನು ಇಲ್ಲಿಗೆ ಬಂದ್ರೆ ಒಂದು 4 ಗಂಟೆ ಹಾಯಾಗಿದ್ದು ಹೊರಡ್ಬೋದು. ಆದ್ರೆ MLA ಬಂದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಿ 10 ನಿಮಿಷ. ಯಾಕೆಂದ್ರೆ ಅಲ್ಲಿ ಯಾರೋ ಕಾಯ್ತಿರ್ತಾರೆ, ಅಲ್ಲಿಗೆ ಹೋಗಬೇಕು. ಅವ್ರು ಹೋಗ್ಲಿಲ್ಲ, ನನಗೆ ಗುರುಗಳ ಬಳಿ ಕೂತ್ಕೊಂಡಾಗ ಆನಂದ ಸಿಕ್ತಪ್ಪ, ಹೇಳ್ಲಿಕ್ಕೆ ಮನಸ್ಸಾಗ್ಲಿಲ್ಲ ಅಂದ್ರೆ ಅಲ್ಲಿನ ಜನ ಹೇಳ್ತಾರೆ, ಹೌದಾ ಎಲೆಕ್ಷನ್ ಬರ್ಲಿ, ಅದು ಯಾವ ಗುರುಗಳು ಬರ್ತಾರೋ ನಾವು ನೋಡ್ತೀವಿ ಅಂತಂದ್ರೆ ಇವನ್ ಸತ್ತ ಪಾಪ. ಇವನಿಗೆ ನೆಮ್ಮದಿಯೇ ಇಲ್ಲ. ಅಧಿಕಾರದಲ್ಲಿದ್ದಾನೆ, MLA ಆಗಿದ್ದಾನೆ, MP ಆಗಿದ್ದಾನೆ, ಮುಖ್ಯಮಂತ್ರಿ ಆಗಿದ್ದಾನೆ. ಸಾಧ್ಯ ಉಂಟಾ ಅಂತ ಕೇಳಿದ್ರೆ ಇಲ್ಲ. ಸೊ ಅಧಿಕಾರವೂ ಅಲ್ಲ, ಹಣ ಅಲ್ಲ, ಮತ್ಯಾವುದರಿಂದ ನೆಮ್ಮದಿ ಸಿಗುವಂಥದ್ದು? ಮತ್ಯಾವುದರಿಂದ ಶಾಂತಿ? ಕೀರ್ತಿಯಿಂದ ಶಾಂತಿ ಸಿಗುತ್ತೆ. ನನಗೆ ಅಧಿಕಾರ ಏನ್ ಬೇಡ, ನಾನು ಹೋದ ಕಡೆ ಜನ ಸಿಕ್ಕು ನನ್ನನ್ನು ಗುರ್ತು ಹಿಡಿತಾರೆ, ನನ್ನ ಬಗ್ಗೆ ಗೌರವದಿ ವ್ಯಕ್ತಪಡಿಸ್ತಾರೆ, ನನಗೆ ಸನ್ಮಾನ ಮಾಡ್ತಾರೆ ಅಂತಾದ್ರೆ ಅದಕ್ಕಿಂತ ಗೌರವ ಮತ್ತೊಂದಿಲ್ಲ ಅಂತ ನೀವು ಅನ್ಕೊಳ್ಳೋದಾದ್ರೆ, ನಾನು ನಿನ್ನೆ ಪಾಪ ಪ್ರೀತಿ ಜಿಂಟಾ ಇದಕ್ಕೆ ಹೋಗಿದ್ದಾಳೆ, ಮಹಾಕುಂಭಕ್ಕೆ ಹೋಗಿರುವಂತ ವಿಡಿಯೋ ಹಾಕಿದ್ದಾಳೆ. ನಮ್ಮಮ್ಮನನ್ನು ಕರ್ಕೊಂಡು ಮಹಾಕುಂಭಕ್ಕೆ ಹೋಗಿದ್ದೆ, ನಮ್ಮಮ್ಮನ ಮುಖದಲ್ಲಿ ಆನಂದ ನೋಡಿ ಎಷ್ಟು ಖುಷಿ ಆಯ್ತು ಅಂತ ವಿಡಿಯೋ. ಆದ್ರೆ ಆ ವಿಡಿಯೋದಲ್ಲಿ ದೌರ್ಭಾಗ್ಯ ಏನು ಅಂತಂದ್ರೆ ಇವತ್ತಿಗೂ ಮಾಸ್ಕ್ ಹಾಕೊಂಡು ತಿರುಗಾಡ್ತಿದ್ದಾಳೆ. ಕರೋನಾ ಹೋಯ್ತು, ನಾವೆಲ್ಲರೂ ಮಾಸ್ಕ್ ತೆಗೆದಾಯ್ತು. ಪ್ರೀತಿ ಜಿಂಟಾ ಇವತ್ತಿಗೂ ರಸ್ತೆಗೆ ಬರಬೇಕು ಅಂದ್ರೆ ಮಾಸ್ಕ್ ಹಾಕೊಂಡು ಬರಬೇಕು ಅಂದ್ರೆ ಯಾವ ಕೀರ್ತಿಯ ಕರ್ಮ? ನಾನು ಮಾಸ್ಕ್ ತೆಗೆದು ಕುಂಭಮೇಳದ ಗಾಳಿಯನ್ನ ಅನುಭವಿಸುವ ತಾಕತ್ತಿಲ್ಲ ಅಂತಂದ್ರೆ ನಿಮ್ಮ ಕೀರ್ತಿ ಯಾವ ಶಾಂತಿ, ಯಾವ ನೆಮ್ಮದಿ ಕೊಟ್ಟಿತು ಹೇಳಿ? ಹಾಗಿದ್ಮೇಲೆ ಯಾವುದು ಶಾಂತಿ ನೆಮ್ಮದಿ ಕೊಡುತ್ತೆ? ಭಾರತ ಈ ಪ್ರಶ್ನೆಯನ್ನ ಇವತ್ತು ಕೇಳ್ತಿರೋದಲ್ಲ, 16,000 ವರ್ಷಗಳ ಹಿಂದೆ ಈ ಪ್ರಶ್ನೆ ಕೇಳ್ಕೊಳ್ತು, ಎಲ್ಲಿ ಸಿಗುತ್ತೆ ಶಾಂತಿ ನೆಮ್ಮದಿ ಅಂತ. ಈ ಪ್ರಶ್ನೆಯನ್ನು ಕೇಳ್ತಾ ಇದಕ್ಕೆ ಉತ್ತರ ಹುಡುಕ್ತಾ ಈ ದೇಶ ಈ ಪ್ರಶ್ನೆಯನ್ನ ಯಾರು ಕೇಳ್ತಾರೋ ಅವರಿಗೆ ಉತ್ತರವನ್ನು ಕೊಡುವ ಧಾವಂತದಲ್ಲಿ ಹೊಸ ಹೊಸ ಉತ್ತರಗಳು ಬಂತು. ಎಲ್ಲ ಉತ್ತರವೂ ಒಂದೇ ದಿಕ್ಕಿನ ಕಡೆ ಕರ್ಕೊಂಡೋಯ್ತು. ಯಾರು ಅಂತರ್ಮುಖಿ ಆಗ್ತಾರೋ ಅವರಿಗೆ ನೆಮ್ಮದಿ, ಯಾರು ಬಹಿರ್ಮುಖಿ ಆಗ್ತಾರೋ ಅವರಿಗೆ ನೆಮ್ಮದಿ ಇಲ್ಲ ಅಂತ ಬಹಳ ಸಿಂಪಲ್ ಆದ ಆನ್ಸರ್ ಕೊಡ್ತು. ಬಹಳ ಸಿಂಪಲ್. ಎಷ್ಟು ಸಿಂಪಲ್ ಆನ್ಸರ್ ಗೊತ್ತೇನು? ನಮ್ಮ ಊರಿಗೆ ಒಬ್ಬ ಸ್ವಾಮೀಜಿ ಬಂದಿದ್ರು. ನಂಗೆ ಬಹಳ ಇಷ್ಟ ಆಗುವಂತ ಕಥೆ ಇದು. ಅವ್ರು ಹೇಳಿದ್ ನನ್ನ ತಲೆಯಿಂದ ಹೋಗ್ಲಿಲ್ಲ. ನಾನಿನ್ನು ಫಸ್ಟ್ ಇಯರ್ PU ನಲ್ಲಿ ಓದ್ತಾ ಇದ್ದೆ. ನಾನೇ ಕಾರ್ಯಕ್ರಮದ ನಿರೂಪಣೆ. ಸ್ವಾಮೀಜಿ ಕೂತಿದ್ದವ್ರು ಕತೆ ಹೇಳಿದ್ರು, ಒಂದು ಶಿವ ಮಂದಿರದ ಕತೆ ಹೇಳಿದ್ರು. ನೀವು ಶಿವನ ದೇವಸ್ಥಾನಕ್ಕೆ ಹೋದರೆ ಮೊದಲು ನಮಸ್ಕಾರ ಮಾಡೋದು ಯಾರಿಗೆ ಗೊತ್ತಾ? ಯಾರಿಗೆ? ಅಬ್ಸಲ್ಯೂಟ್ಲಿ ರೈಟ್, ನಂದಿಗೆ ನಮಸ್ಕಾರ. ಸೋಮನಾಥ ಮಂದಿರದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗಗಳಲ್ಲೊಂದು ಎತ್ತರದ ಶಿವಲಿಂಗ. ಅದು ನೀವು ಹೋಗಿ ನೋಡಬೇಕು. ಶಿವಲಿಂಗದ ಮುಂದೆ ಜನ ಇರೋದಿಲ್ಲ, ನಂದಿ ಮುಂದೆ ಲೈನ್. ಯಾಕೆ ಅಂದ್ರೆ ನಂದಿಯ ಕಾಲಿಗೆ ಮೊದಲು ನಮಸ್ಕಾರ ಮಾಡಬೇಕಂತೆ, ನಂದಿಯ ಕಿವಿಯಲ್ಲಿ ನಿಮ್ಗೇನ್ ಬೇಕು ಅಂತ ಅದು ಹೇಳಬೇಕಂತೆ. ರಾತ್ರಿ ನಂದಿ ಶಿವನನ್ನ ಭೇಟಿ ಮಾಡಿದಾಗ ಇಂಥವ್ರು ಬಂದಿದ್ರು, ಅಟೆಂಡೆನ್ಸ್ ಹಾಕಿದ್ದಾರೆ, ಅವ್ರಿಗೆ ಇದೊಂದು ಆಗಬೇಕಂತೆ ಅಂತ ಹೇಳು ಅಂತ ರೆಕಮೆಂಡ್ ಮಾಡೋದು ನಂದಿ ಅಂತ. ನಮಗೆಲ್ಲ ತಲೆಯಲ್ಲಿ ಏನೇನಿದೆ ನೋಡಿ. ನಾವು ಆ ನಂದಿಗೆ ಅಷ್ಟು ಕಾಟ ಕೊಟ್ಟು ಪಾಪ ಅವ್ನು ಎಷ್ಟು ಜನರದ್ದು ನೆನ್ಪಿಟ್ಕೋಬೇಕು, ಏನೇನ್ ನೆನ್ಪಿಟ್ಕೋಬೇಕು ದೇವರೇ ಬಲ್ಲ. ಅವನ್ ನಂದಿ ಹೇಳ್ತಾನೆ ಅಂತ ಅವನ್ ಮುಂದೆ ಲೈನ್ ನಿಂತ್ಕೊಂಡೆಲ್ಲ ಹೇಳ್ತೀವಿ. ಸ್ವಾಮೀಜಿ ಬಹಳ ಚೆನ್ನಾಗಿ ಹೇಳಿದ್ರು, ಶಿವನನ್ನ ನೋಡೋದು ನೇರವಾಗಿ ನೋಡಬಾರದು, ನಂದಿಯ ಕೋಡುಗಳಿಂದ ಶಿವನನ್ನ ನೋಡಬೇಕು, ಅದು ನಮ್ಮ ಪರಂಪರೆ ಅಂತೆಲ್ಲ ಹೇಳಿದ್ರು. ಆದ್ರೆ ಆಶ್ಚರ್ಯ ಏನು ಗೊತ್ತಾ? ಅದೇ ಸ್ವಾಮೀಜಿ ಬಹಳ ಚೆನ್ನಾಗಿ ಹೇಳಿದ್ರು ನನಗೆ. ಆಮೇಲೆ ಆಶ್ಚರ್ಯ ಏನು ಅಂತಂದ್ರೆ, ನಂದಿ ಹಾಗಿರ್ತಾನಲ್ಲ, ಅವನನ್ನು ಮೊದಲು ನೋಡ, ಆಮೇಲೆ ಶಿವನನ್ನು ನೋಡ್ತೀವಲ್ಲ, ಅವನಿಗೇನಾದ್ರೂ ಜೀವ ಬಂದು ನಮ್ ಗದ್ದೆಗೆ ಬಂದ್ಬಿಟ್ರೆ, ಅಯ್ಯೋ ನಂದಿ ನಮ್ ಗದ್ದೆಗೆ ಬಂತಪ್ಪ, ಏನ್ ಬೇಕಾದ್ರೂ ತಿನ್ನಪ್ಪ ಅಂತ ಹೇಳ್ತೀವೇನು? 4 ಬಾರಿಸಿ ಮೊದಲು ಅದನ್ನ ಬೇಲಿಯಿಂದ ಆಚೆಗೆ ಓಡಿಸುವವರೆಗೂ ಸಮಾಧಾನ ಇಲ್ಲ, ಮೊದಲು ಆಚೆ ದಬ್ಬೇಕದನ್ನ ಅಂತ. ಯಾವ ನಂದಿಗೆ ಮೊದಲು ನಮಸ್ಕಾರ ಸಲ್ತಾ ಇತ್ತೋ, ಯಾವ ನಂದಿಗೆ ನಮಸ್ಕಾರ ಮಾಡಿದ ನಂತರ ಶಿವನಿಗೆ ನಮಸ್ಕಾರವೋ, ಈಗ ನಂದಿಗೆ ರೆಸ್ಪೆಕ್ಟೇ ಇಲ್ಲ, ಬಾರಿಸ್ತೀವಿ ಚೆನ್ನಾಗಿ ಅಂತ. ನನಗೂ ನಗು ಬಂತು ಆರಂಭದಲ್ಲಿ ಕೇಳಿದಾಗ. ಆಮೇಲೆ ಸ್ವಾಮೀಜಿ ಅದನ್ನ ಕನ್ಕ್ಲೂಡ್ ಮಾಡ್ತಾ ಏನ್ ಹೇಳಿದ್ರು ಅಂದ್ರೆ, ಏನಿಲ್ಲ, ಎಲ್ಲಿಯವರೆಗೂ ಭಗವಂತನನ್ನು ನೋಡ್ತಾ ಇರ್ತೀರೋ ಅಲ್ಲಿವರೆಗೂ ಗೌರವ, ಪ್ರಪಂಚದ ಕಡೆಗೆ ತಿರುಗಿದ್ರೋ 4 ಏಟು ಸರಿಯಾಗಿ ಬೀಳತ್ತೆ ಎಂದ್ರು. ಏನ್ ಚೆನ್ನಾಗಿದೆ. ನಾವೆಲ್ಲರೂ ಭಗವಂತನನ್ನ ನೋಡೋದು ಬಿಟ್ಟು ಯಾವಾಗ ಪ್ರಪಂಚದ ಕಡೆಗೆ ಗಮನ ಹರಿಸ್ತೀವಲ್ಲ, ಆಗ ಏಟು ತಿನ್ನಲೇಬೇಕು ಅಂತ. ನೆಮ್ಮದಿಯ ಮಾರ್ಗ ಯಾವುದು? ಭಗವಂತನ ಕಡೆ ನೋಡೋದು ಅಂತ, ಭಗವಂತನ ಕಡೆ ತಿರುಗೋದು, ಅವನ ಕಡೆ ಹೋಗೋದು. ಹಾಗಿದ್ಮೇಲೆ ಭಗವಂತ ಎಲ್ಲಿದ್ದಾನೆ? ಹಿಂದೂ ಧರ್ಮ ಮಾತ್ರ ಜಗತ್ನಲ್ಲಿ ಹೇಳಿದ್ದು ಮಿತ್ರರೆ. ಬಹಳ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ಕೊಳ್ಳಿ, ನಾನು ಹಿಂದೂ ಆಗಿದ್ದಕ್ಕೆ ಹೆಮ್ಮೆ ಪಡ್ತೀನಿ. ಯಾಕೆ ಅಂತಂದ್ರೆ ಜಗತ್ತಿನ ಎಲ್ಲ ಮತಪಂಥಗಳು, ಬಹುತೇಕ ಮತಪಂಥಗಳು ಹಿಂದೂ ಧರ್ಮಕ್ಕೆ ಪೂರಕವಾಗಿರೋದನ್ನು ಬಿಟ್ಟು ಇನ್ನೆಲ್ಲರಿಗೂ ಕೇಳಿ ನೋಡಿ ದೇವರು ಎಲ್ಲಿದ್ದಾನೆ ಅಂತ. ಅದು ಒಬ್ಬ ಮುಸಲ್ಮಾನನ್ ಕೇಳಿ, ಒಬ್ಬ ಕ್ರಿಶ್ಚಿಯನ್ ಕೇಳಿ, ಯಾರನ್ನಾದ್ರೂ ನೀವು ಕೇಳಿ, ಅವರೆಲ್ಲರೂ ತೋರಿಸ್ತಾರೆ ಅಲ್ಲಿ ಸ್ವರ್ಗ ಇದೆ, ಅಲ್ಲಿ ಜನ್ನತ್ ಇದೆ, ಅಲ್ಲಿ ಭಗವಂತ
ಭಗವಂತ ಕೂತಿರ್ತಾನೆ ಅಂತ. ಇವನು ನೋಡೋದು ಹೆಂಗೆ? ಸ್ವರ್ಗಕ್ಕೆ ಹೋದಾಗ ಮಾತ್ರ. ಸ್ವರ್ಗಕ್ಕೆ ಹೋಗೋದು ಅಂದ್ರೆ ಏನು? ಸಾಯೋದು ಅಂತ ಅರ್ಥ. ನೀವು ಯಾರನ್ನಾದ್ರೂ ಕೇಳಿ, ಸತ್ತವರು ಯಾರಾದ್ರೂ ಭಗವಂತನನ್ನು ನೋಡಿ ವಾಪಸ್ ಬಂದಿದ್ದಾರಾ ಅಂತ ಕೇಳಿದ್ರೆ ನಂಗೂ ಗೊತ್ತಿಲ್ಲ ಅಂತಾರ. ಆದ್ರೆ ಹಿಂದೂ ಧರ್ಮ ಮಾತ್ರ ಹೇಳುತ್ತೆ, ಭಗವಂತ ಅಲ್ಲೆಲ್ಲೋ ಇಲ್ಲ ಕಣೋ, ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲೂ ಅಡಗಿದ್ದಾನೆ, ಅವನೆಲ್ಲೋ ಹೊರಗಡೆ ಇಲ್ಲ, ಹೃದಯದಲ್ಲಿ ಅಡಗಿದ್ದಾನೆ. ಅಷ್ಟೇ ಹೇಳಲಿಲ್ಲ, ಹೃದಯದಲ್ಲಿ ಅಡಗಿರುವಂತ ಭಗವಂತನನ್ನ ಪ್ರತಿಯೊಬ್ಬರು ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂತ ಧೈರ್ಯವಾಗಿ ಹೇಳಿದ ಧರ್ಮ ಯಾವುದಾದ್ರೂ ಇದ್ರೆ ಅದು ನಮ್ಮ ಧರ್ಮ ಮಾತ್ರ, ಇನ್ಯಾವ ಧರ್ಮವೂ ಇಲ್ಲ. ಆಶ್ಚರ್ಯದ ಇನ್ನೊಂದು ಮುಂದಿನ ಸಂಗತಿ ಏನು ಇದರದ್ದು ಅಂತಂದ್ರೆ, ಬರೀ ಇಷ್ಟನ್ನು ಹೇಳಿ ಸುಮ್ಮಲಾಗ್ಲಿಲ್ಲ. ಇಷ್ಟನ್ನು ಹೇಳಿ ಈ ಭಗವಂತನನ್ನ ಪಡೆದುಕೊಳ್ಳುವಂತ ಮಾರ್ಗ ಇಂಥದ್ದು ಅಂತ ಹೇಳಿ ಸ್ಟೆಪ್ ವೈಸ್ ಹಾಕೊಟ್ರು. ಸ್ಟೆಪ್ 1 ಇದು, ಸ್ಟೆಪ್ 2 ಇದು, ಸ್ಟೆಪ್ 3 ಇದು, ಸ್ಟೆಪ್ 8 ಅಲ್ಲಿ ನಿಮ್ಗೆ ಭಗವಂತ ಹಿಂಗ್ ಕಾಣ್ತಾನೆ ನೋಡಿ ಅಂತಾನೂ ಹೇಳ್ಬಿಟ್ಟು ಆಮೇಲೆ ಚಾಲೆಂಜ್ ಮಾಡಿದ್ರು. ಅಕಸ್ಮಾತ್ ನಿಮಗೆ ಭಗವಂತ ಕಾಣ್ಲಿಲ್ಲ ಅಂತಂದ್ರೆ ಹೇಳಿ, ನನಗೆ ಇಷ್ಟು ಸ್ಟೆಪ್ ಅನ್ನು ಕರೆಕ್ಟಾಗಿ ಫಾಲೋ ಮಾಡಿ ಭಗವಂತ ಕಾಣ್ಲಿಲ್ಲ ಅಂದ್ರೆ ಬಂದು ನನಗೆ ಹೇಳಿ ಅಂತ. ಯಾವ ಪರಿ ಧೈರ್ಯ ಕೊಡ್ಲಾಯ್ತು ನಮಗೆ, ಯಾವ ಪರಿ ಚಾಲೆಂಜ್ ಮಾಡ್ಲಾಯ್ತು. ಆದರೆ ದುರದೃಷ್ಟ ಇದನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಒದ್ದಾಡ್ಬಿಟ್ವಿ ನಾವು ಅಂತ. ನಾವು ಎಷ್ಟರ ಮಟ್ಟಿಗೆ ಈ ಹೊರಗಡೆಯ ಪ್ರಪಂಚಕ್ಕೆ ಮಗ್ನರಾಗ್ಬಿಟ್ವಿ ಅಂತಂದ್ರೆ, ಭಗವಂತನು ಬಹಳ ಬುದ್ಧಿವಂತ. ರಾಮಕೃಷ್ಣರು ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಜಗನ್ಮಾತೆ, ಈ ದೇವಿ ಏನ್ ಮಾಡ್ತಾಳಂತೆ ಗೊತ್ತಾ? ಅವಳು ಈ ಬಲೆಯನ್ನು ಹಾಕ್ತಾಳಂತೆ ನೀರಿಗೆ. ಬಲೆಯನ್ನು ಹಾಕುವಾಗ ನೀರಿನಲ್ಲಿರುವಂತ ಮೀನುಗಳೆಲ್ಲ ಅದಕ್ಕೆ ಬೀಳ್ತಾವಂತೆ. ಬಿದ್ದಾಗ ನೋಡ್ತಿರ್ತಾಳಂತವಳು ಅಲ್ಲಿ ಬಲೆನ ಎಳ್ಕೊಳ್ಬೇಕಾದ್ರೆ. ಆ ಎಳ್ಕೊಳ್ತಿರ್ಬೇಕಾದ್ರೆ ಆ ಬಲೆಯೊಳಗಿರುವಂತ ಕೆಲವು ಮೀನುಗಳು ಆ ಬಲೆಯಿಂದ ತಪ್ಪಿಸಿಕೊಂಡು ಹೋಗ್ತಾವಂತೆ. ತಪ್ಪಿಸ್ಕೊಂಡು ಹೋಗುವಾಗ ಜಗನ್ಮಾತೆಗೆ ಬಹಳ ಖುಷಿಯಾಗಿ ಚಪ್ಪಾಳೆ ತಡ್ತಾಳಂತೆ, ವಾ 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 ವಾ, ತಪ್ಪಿಸ್ಕೊಂಡು ಹೋದ ನೋಡೋನು, ಅವನು ನನ್ನ ಬಲೆಗೆ ಸಿಕ್ಕಿ ಬೀಳಲಿಲ್ಲ, ಖುಷಿ ಅವಳಿಗೆ. ಕೆಲವು ಮೀನುಗಳು ಯಾವತ್ತೂ ಇವಳು ಬಲೆಗೆ ಬೀಳದೇ ಇಲ್ಲ, ಇನ್ನೂ ಕೆಲವು ಮೀನುಗಳು ಬಿದ್ರೂ ತಪ್ಪಿಸ್ಕೊಂಡು ಹೋಗ್ತವೆ, ಮತ್ತು ಕೆಲವು ಮೀನಿರ್ತವೆ ನನ್ನ ತರ ನಿಮ್ ತರ. ಅದು ಹೆಂಗಿರುತ್ತೆ ಅಂತಂದ್ರೆ, ಆ ಬಲೆಯಲ್ಲೇ ಸಿಗುವ ಇನ್ನೊಂದು ಮೀನನ್ನ ತಿಂತ ಏನ್ ಚೆನ್ನಾಗಿದೆ ಇದು ಅಂತ ಅನ್ಕೊಳ್ತಿರುತ್ತೆ, ಆದ್ರೆ ಗೊತ್ತಿಲ್ಲ ಅದಕ್ಕೆ ಬಲೆಯಲ್ಲಿದ್ದೀನಿ ಅಂತ. ಬದ್ಧ ಜೀವರು ಹೀಗಿರ್ತಾರೆ ಅಂತ. ಹಿಂದೂ ಧರ್ಮದ ಉದ್ದೇಶ ಇರೋದು ಏನು ಅಂತಂದ್ರೆ, ನಮ್ಮ ಕಲ್ಪನೆ ಇರೋದು ಏನು ಅಂತಂದ್ರೆ, ಈ ಮಾಯೆಯ ಬಲೆ ಬೀಸಿದಾಗ ಈ ಬಲೆಯಿಂದ ಆಚೆಗೆ ಹೋಗುವಂತ ಸಾಮರ್ಥ್ಯವನ್ನ ಯಾರು ಪಡ್ಕೊಳ್ತಾರೋ ಅವರು ಮಾತ್ರ ನಿಜಕ್ಕೂ ಯಶಸ್ವಿ ಪುರುಷರು, ಇನ್ಯಾರೂ ಅಲ್ಲ. ಮತ್ತು ಹಿಂದೂ ಧರ್ಮ ನಾವು ಇಷ್ಟೆಲ್ಲ ಸ್ವಾರ್ಥಿಗಳಾಗಿದ್ದಾಗ್ಲೂ, ಇಷ್ಟೆಲ್ಲ ಪ್ರಪಂಚವನ್ನ ನೋಡ್ತಾ ಇರುವಾಗ್ಲೂ ಕೂಡ ಯಾರು ತ್ಯಾಗಿಗಳಿದ್ದಾರೋ ಅವರಿಗೆ ಅಪಾರವಾದ ಗೌರವವನ್ನು ಕೊಡುತ್ತೆ ಈ ಸಮಾಜ. ಯಾಕೆಂದ್ರೆ ನನ್ನ ಉಪನಿಷತ್ ವಾಕ್ಯ ಹೇಳ್ತು, ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನುಷು. ಯಾವುದರಿಂದ ಅಮೃತತ್ವವನ್ನು ಪಡೆಯಬಹುದು ಅಂದ್ರೆ ತ್ಯಾಗದಿಂದ ಮಾತ್ರ ಅಂತ ಹೇಳಿರುವಂತ ಧರ್ಮ. ನಾವು ಅದನ್ನು ಪಾಲಿಸ್ತಾ ಇಲ್ಲ ಅಂತ ತಿಳ್ಕೊಳ್ಬೇಡಿ. ನಂಗೆ ಚೆನ್ನಾಗಿ ನೆನಪಿದೆ, ಒಂದು 10-12 ವರ್ಷಗಳ ಹಿಂದೆ ನಾನೊಂದು ಭಾಷಣ ಮಾಡ್ತಾ ಕಲಬುರ್ಗಿಯ ಒಂದು ಪುಟ್ಟ ಹಳ್ಳಿ, ಕಲಬುರ್ಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತ ನಾವೆಲ್ಲ ಯಾವುದನ್ನು ಕರಿತೀವೋ ಕರಿಬಹುದಾಗಿರುವಂತ ಜಿಲ್ಲೆ, ಆ ಜಿಲ್ಲೆಯ ಒಂದು ಹಳ್ಳಿಗೆ ಹೋಗಿದ್ದೆ. ಹಳ್ಳಿಯಲ್ಲಿ ಹೈಸ್ಕೂಲ್ ಮಕ್ಕಳು 8, 9, 10 ಮಕ್ಕಳು. ನಾನು ಮಾತನಾಡ್ತಾ ಆ ವಿದ್ಯಾರ್ಥಿಗಳಿಗೆ ಸುಮ್ಮನೆ ಒಂದು ಪ್ರಶ್ನೆ ಕೇಳಿದೆ. ಬಹಳ ಪ್ರಶ್ನೆ ಎಷ್ಟು ಕ್ಲೆವರ್ ಆಗಿದೆಯೋ ಉತ್ತರ ಅಷ್ಟೇ ಸಹಜ. ನಾನು ಕೇಳಿದೆ, ವೇದಿಕೆ ಮೇಲೆ 2 ಗಣ್ಯ ಅತಿಥಿಗಳು ಕೂತಿದ್ದಾರೆ. ಒಬ್ಬರು ಈ ಊರಿನ ರಾಜಕಾರಣಿ, ಜೇಬ್ನಲ್ಲಿ ಕೈ ಹಾಕಿದ್ರೆ 500 ರೂಪಾಯಿ ನೋಟೇ ಬರುತ್ತೆ. 500 ರೂಪಾಯಿ ನೋಟನ್ನು ತೆಗೆದು ನಮಸ್ಕಾರ ಮಾಡಿದ ಪ್ರತಿಯೊಬ್ಬರಿಗೂ 500 ರೂಪಾಯಿ ಕೊಡ್ತಾರೆ. ಅದರ ಪಕ್ಕದಲ್ಲಿ ಇನ್ನೊಬ್ಬ ಸಾಧುಗಳು ಕೂತಿದ್ದಾರೆ, ಕೇಸರಿ ಬಟ್ಟೆ ಹಾಕೊಂಡು. ಈ ಸಾಧುಗಳು ಹೇಗಿದ್ದಾರೆ ಅಂತಂದ್ರೆ, ಅವ್ರ ಜೇಬಲ್ ದುಡ್ಡಿಲ್ಲ, ಉಲ್ಟಾ ನಮಸ್ಕಾರ ಮಾಡುವಾಗ ನಾವೇ ದುಡ್ಡು ಕೊಡಬೇಕು. ಆದ್ರೆ ಆ ಸಾಧುಗಳು ಎಂಥ ಸಾಧಕರು ಅಂತಂದ್ರೆ, ಅವರ ಕಣ್ಣಿನ ದೃಷ್ಟಿ ಬಿದ್ರೂ ಸಾಕು ನಮ್ಮ ಜೀವನ ಸಾರ್ಥಕ ಅಂತ ಭಾವಿಸುವಂತ ಸಾಧುಗಳು. ಈಗ ನೀವೆಲ್ಲ ವೇದಿಕೆಯಲ್ಲಿ ಒಬ್ಬೊಬ್ಬರನ್ನು ಬಿಟ್ರೆ, ದೊಡ್ಡವರಿಗೆ ಕೇಳಿದ್ದಲ್ಲ ಪ್ರಶ್ನೆ ಇದು, ಚಿಕ್ಕ ಮಕ್ಕಳಿಗೆ ಕೇಳಿದ ಪ್ರಶ್ನೆ, ವೇದಿಕೆಗೆ ಬಿಟ್ರೆ ನೀವು ಮೊದಲು ನಮಸ್ಕಾರ ಯಾರಿಗೆ ಮಾಡ್ತೀರಿ ಅಂತ ಕೇಳಿದೆ. 99% ಮಕ್ಕಳು, 99%, ನನಗೀಗಲೂ ಹೆಮ್ಮೆ ಇದೆ ಆ ವಿಚಾರಕ್ಕೋಸ್ಕರ. ಹಿಂದುಳಿದ ಜಿಲ್ಲೆ ಅಂತ ನಾವು ಕರಿತೀವಿ ಅದನ್ನ. 99% ಮಕ್ಕಳು ಹೇಳಿದ್ರು, ಮೊದಲು ಸ್ವಾಮಿಗಳಿಗೆ ನಮಸ್ಕಾರ ರೀ ಸರ್ ಅಂತ. ನನಗೆ ಎಕ್ಸ್ಪೆಕ್ಟೆಡ್ ಆನ್ಸರ್. ನಾನು ಮುಂದಿನ ಪ್ರಶ್ನೆ ಕೇಳಿದೆ ಅವರಿಗೆ, ಜೇಬಿನಿಂದ 500 ರೂಪಾಯಿ ತೆಗೆದುಕೊಡುವ ರಾಜಕಾರಣಿಗೆ ನಮಸ್ಕಾರ ಮೊದಲು ಮಾಡದೆ
ಸ್ವಾಮಿಗಳಿಗೆ ಮೊದಲು ನಮಸ್ಕಾರ ಮಾಡ್ತೀರಾ, ಸ್ವಾಮಿಗಳ ಜೇಬಲ್ಲಿ ಏನೂ ಇಲ್ಲ. ಯಾತಕ್ಕೆ ಹೀಗೆ ಅಂತ ಕೇಳಿದ್ರೆ, ಒಂದು ಪುಟ್ಟ ಮಗು ನಿಂತ್ಕೊಂಡು ಏನ್ ಹೇಳ್ತು ಗೊತ್ತಾ? ಈ ಸ್ವಾಮಿಗಳು ಮನಸ್ಸು ಮಾಡಿದ್ರೆ ಅವರಂತೆ ಶ್ರೀಮಂತರಾಗುವುದಿತ್ತು ಸರ್, ಆ ಶ್ರೀಮಂತಿಕೆ ಬೇಡ ಅಂತ ಎಲ್ಲ ಬಿಟ್ರಲ್ಲ, ಅದಕ್ಕೆ ಮೊದಲು ಅವರಿಗೆ ನಮಸ್ಕಾರ ಅಂತ ಒಂದು ಶಾಲೆಯ ಮಗುವಿಗೆ ಅರ್ಥ ಆಗುತ್ತೆ. ಈ ಪರಿಕಲ್ಪನೆ ಜಗತ್ತಿನ ಯಾವುದಾದ್ರೂ ರಾಷ್ಟ್ರದಲ್ಲಿ ಇಷ್ಟು ವ್ಯಾಪಕಗೊಂಡಿದ್ರೆ ಇದು ನಮ್ಮ ಭಾರತದಲ್ಲಿ ಮಾತ್ರ. ಇಲ್ಲದೆ ಹೋದ್ರೆ ಮನೆಯಲ್ಲೇ 108 ಬಾರಿ ಜಪ ಮಾಡದೇ ಇರುವ ನಾವು, ಗುರುಗಳು ಹೇಳಿದ್ರು ಅಂತ ದಿನಕ್ಕೊಮ್ಮೆ 1 ಗಂಟೆ ಕೂತ್ಕೊಂಡು 550 ಕೋಟಿ ಜಪದ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿ ಗುರುಗಳ ಮಾತನ್ನ ಒಮ್ಮೆಯೂ ಕೆಳಗೆ ಬೀಳಿಸಬಾರದು, ಅದಕ್ಕೆ ಗೌರವ ಕೊಡುವಂತೆ ನಡ್ಕೋಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇತ್ತೇನು? ಸುಮ್ಮನೆ ಡೋಂಟ್ ಟೇಕ್ ಇಟ್ ಆಸ್ ಅ ಪೊಲಿಟಿಕಲ್ ವರ್ಡ್. ಸುಮ್ಮನೆ ತಮಾಷೆಗೆ ಹೇಳೋದು ನಾನು. ಅಕಸ್ಮಾತ್ ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ಕೊಂದು ಕರೆ ಕೊಟ್ರೆ ಮಾಡ್ತೀವಾ? ಯಾಕೆ ಮಾಡೋದಿಲ್ಲ ಅಂತಂದ್ರೆ ನಮಗೆ ತ್ಯಾಗಕ್ಕೆ ಮೌಲ್ಯ ಜಾಸ್ತಿ. ನಮ್ಮ ಗುರುಗಳು ಹೇಳಿದ್ದಕ್ಕೆ ಇದನ್ನು ಮಾಡಿದ್ದೀವಿ ಯಾಕೆಂದ್ರೆ ತ್ಯಾಗದ ಬದುಕು ಅವ್ರದ್ದು. ಅವ್ರು ಇದನ್ನು ಮಾಡಿ ಅಂತ ಹೇಳಿದ್ರೆ ಸ್ವಂತಕ್ಕೆ ಆಗಬೇಕಾಗಿರೋದು ಏನಿಲ್ಲ ಅವ್ರಿಗೆ ಅಂತ ಗೊತ್ತು. ಅದು ಇಡೀ ಸಮಾಜಕ್ಕೆ, ಇಡೀ ಹಿಂದೂ ರಾಷ್ಟ್ರಕ್ಕೆ ಆಗಬೇಕಾಗಿರುವಂತ ಅತ್ಯಂತ ಶ್ರೇಷ್ಠ ಕೆಲಸವನ್ನು ಅವ್ರು ಮಾಡಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬರ್ತೀವಿ. ಮತ್ತು ಬರೋದ್ರಲ್ಲಿ ವಯಸ್ಸಾದವ್ರು ಮಾತ್ರ ಅಲ್ಲ, ತರುಣರು ಬಂದು ಕೂತ್ಕೊಳ್ತಾರೆ. ಯಾವ ತರುಣರಿಗೆ 10 ನಿಮಿಷದ ಪುರುಸೊತ್ತಿಲ್ಲ ಅಂತ ಊರು ತುಂಬಾ ಪುರುಸೊತ್ತಿಲ್ಲದ ಕೆಲಸ ಮಾಡ್ತಿರ್ತಾರೋ ಅವರು ಕೂಡ ಇಲ್ಲಿ ಬಂದು 1 ಗಂಟೆ ಕೂತ್ಕೊಳ್ಬಹುದಾಗಿರುವಂತ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಹೇಳಿದವರು ಯಾರು ಅನ್ನೋದಕ್ಕೆ ಕಾರಣಕ್ಕೋಸ್ಕರ, ಅವರು ಎಷ್ಟರ ಮಟ್ಟಿಗೆ ತ್ಯಾಗಿಗಳು ಅನ್ನೋದರ ಆಧಾರದ ಮೇಲೆ ಅಂತ. ಇದು ಭಾರತ ನಮ್ಮನ್ನ ಕಟ್ಟಿಕೊಟ್ಟಿರುವಂತ ಬುನಾದಿ ಇದು ಅಂತ. ಆದ್ರೆ ಎಲ್ಲಿಯವರೆಗೂ ಇದನ್ನ ಮುಂದಿನ ಪೀಳಿಗೆಗೆ ನಮಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ವೋ ಅಲ್ಲಿಯವರೆಗೂ ಭಾರತದ ಭವಿಷ್ಯ ಇನ್ನೂ ಸಮರ್ಥವಾಗಿದೆ ಅಂತ ಧೈರ್ಯವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ದುರದೃಷ್ಟ ಏನು ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಸಿಕ್ಕಾಪಟ್ಟೆ ಸೋತಿದ್ದೀವಿ. ಇವತ್ತಿನ ಪೀಳಿಗೆಯ ಮಕ್ಕಳು ಎಲ್ಲಿ ಕೂತಿದ್ದಾರೆ ಗೊತ್ತೇನು? ಇವತ್ತಿನ ಪೀಳಿಗೆಯ ಮಕ್ಕಳಿಗೆ ಈ ಮೊಬೈಲ್ ಒಂದು ಅದ್ಭುತವಾಗಿರುವಂತ ಶಕ್ತಿಯಾಗಿ ಕೊಟ್ಬಿಟ್ಟಿದ್ದೀವಿ. ಮಕ್ಕಳ ತಪ್ಪ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಮಕ್ಕಳ ತಪ್ಪಲ್ಲ. ಮಗು ಹೊಟ್ಟೆಯಲ್ಲಿರುವಾಗ ತಾಯಿ ಎಷ್ಟು ಮೊಬೈಲ್ ಬಳಸ್ಬಿಟ್ಟಿದ್ದಾಳೆ ಅಂತಂದ್ರೆ ಮಗುವಿಗೆ ತಾಯಿಗಿಂತ ಹೆಚ್ಚು ಮೊಬೈಲ್ ಮೇಲೆ ಪ್ರೀತಿ ಬಂದಿದೆ. ಯಾಕಂದ್ರೆ ಅದನ್ನೇ ನೋಡಿದೆ. ಅದು ಹೊಟ್ಟೆಯಲ್ಲಿರುವಾಗ ಚಕ್ರವ್ಯೂಹವನ್ನು ಪ್ರವೇಶಿಸೋದು ಹೇಗೆ ಅಂತ ಅಭಿಮನ್ಯು ಕಲ್ತಿರಬಹುದಾದ್ರೆ ಹೊಟ್ಟೆಯಲ್ಲಿರೋ ಮಗು ಮೊಬೈಲ್ ನೋಡಿ ಕಲ್ತಿಲ್ಲ ಅನ್ಕೊಂಡಿದ್ದೀರೇನು? ಮಗುವನ್ನ ಬೈಯುವಂತೆಯೇ ಇಲ್ಲ. ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಇದು ವಿಸ್ತಾರವಾಗ್ತಾನೆ ಹೋಗ್ತಿರೋದು. ನಮ್ಮ ತಾತನ ಕಾಲದಲ್ಲಿ ಅವರೆಲ್ಲರೂ ಕೂಡ ಥಿಯೇಟರ್ಗೆ ಹೋಗ್ತಾ ಇದ್ರು, ನಾಟಕ ನೋಡ್ಲಿಕ್ಕೆ ಹೋಗ್ತಾ ಇದ್ರು. ಕದ್ದು ಮುಚ್ಚಿ ಮನೆಯಲ್ಲಿ ಹೇಳ್ದೆ ರಾತ್ರಿ 9 ಗಂಟೆಗೆ ಹೋಗೋದು, ರಾತ್ರಿ 12 ಗಂಟೆಗೆ ಯಾವಾಗಲೂ ಬಂದು ಮಲ್ಕೊಳ್ಳೋದು, ನಾಟಕ ನೋಡೋದು ಅವ್ರ ಕೆಲಸ. ಆ ನಾಟಕದಲ್ಲಿ ವಲ್ಗ್ಯಾರಿಟಿ ಇರ್ತಿತ್ತು, ಆ ನಾಟಕದಲ್ಲಿ ಏನೇನೋ ಇರ್ತಿತ್ತು. ನಮ್ಮ ತಾತ ಕದ್ದು ಮುಚ್ಚಿ ನೋಡೋರು. ನಮ್ಮ ತಂದೆ ಕಾಲಕ್ಕೆ ಸ್ವಲ್ಪ ಬದಲಾಯ್ತು. ಅವ್ರು ಸಿನಿಮಾಗೆ ಹೋಗ್ಲಿಕ್ಕೆ ಶುರು ಮಾಡಿತ್ತು. 3 ಅವರ್ಸ್ ಸಿನಿಮಾ, ಇಷ್ಟೊತ್ತಲ್ಲಿ ಹೋಗ್ಬೇಕು, ಇಷ್ಟೊತ್ತಲ್ಲಿ ಬರಬೇಕು ಅಂತ. ಇವೆಲ್ಲ ಬದಲಾವಣೆ ಹೆಂಗಿದೆ ನೋಡಿ. ನನ್ನ ಕಾಲದಲ್ಲಿ ನಮ್ಮ ಅಪ್ಪನಿಗಿಂತ ಬೆಟರ್. ಮನೆಯಲ್ಲೇ 2.5 ಅಡಿ ಒಂದು ಟಿವಿ ಬಂತು. ಇಡೀ ಸಿನಿಮಾ ನೋಡಬೇಕಾಗಿರೋ ಸಿನಿಮಾ ಮನೆಯಲ್ಲಿ ಬಟನ್ನಲ್ಲಿ ಸಿಕ್ತಿತ್ತು. ನಮಗೆ ಟಿವಿ ನೋಡ್ಲಿಕ್ಕೆ ಶುರು ಮಾಡಿದ್ವಿ. ಈಗಿನ ಮಕ್ಕಳು ಇನ್ ಸ್ವಲ್ಪ 1 ಹೆಜ್ಜೆ ಮುಂದೆ. ಅವ್ರ ಕೈಯಲ್ಲಿ ದೊಡ್ಡ ಟಿವಿನೂ ಬೇಡ, 6 ಇಂಚಿನ ಒಂದು ಹ್ಯಾಂಡ್ ಸೆಟ್ ಕೈಯಲ್ಲಿದ್ರೆ ಇಡೀ ಜಗತ್ತನ್ನು ನೋಡಬಲ್ಲರು ಅವರು. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ನಮ್ಮ ತಾತ ಏನ್ ನೋಡ್ತಾರೆ ಅಂತ ಅವ್ರ ಅಪ್ಪನಿಗೆ ಗೊತ್ತಿರ್ತಿತ್ತು. ಬಿಕಾಸ್ ನಾಟಕ ಎಲ್ಲರೂ ಒಂದೇ ನೋಡ್ಬೇಕು. ನಮ್ಮ ಅಪ್ಪ ಏನ್ ನೋಡ್ತಾರೆ ಅಂತ ಸ್ವಲ್ಪ ಬಗ್ಗಿ ನೋಡಿದ್ರೆ ಗೊತ್ತಾಗ್ತಿತ್ತು ಸಿನಿಮಾದಲ್ಲಿ ಇಂಥ ಸಿನಿಮಾಕ್ಕೆ ಹೋಗಿದ್ದಾನೆ ಅಂತ. ನಾನ್ ಟಿವಿ ನೋಡುವಾಗ ನಮ್ಮ ಅಪ್ಪ ಅಮ್ಮ ಏನಾದ್ರು ರಾತ್ರಿ ಎದ್ದು ಬಂದ್ರೆ ಗೊತ್ತಾಗ್ತಿತ್ತು ಟಿವಿಯಲ್ಲಿ ಏನ್ ನೋಡ್ತಿದ್ದಾನೆ ಅಂತ. ಈಗ ಮಕ್ಕಳು ಮೊಬೈಲಲ್ಲಿ ನೋಡ್ತಾರಲ್ಲ, ಅವ್ರು ಏನ್ ನೋಡ್ತಾರೆ ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ಮೋಸ್ಟ್ ಡೇಂಜರಸ್ ಥಿಂಗ್, ಅದು ಬಹಳ ಡೇಂಜರಸ್. ನನ್ನ ಅಪ್ಪ ಅಮ್ಮ ನೋಡ್ತಿರುವಾಗ ನಾನು ನೋಡೋ ವಿಚಾರಕ್ಕೂ ಅವ್ರು ನೋಡ್ತಾ ಇಲ್ಲ ಅಂತ ಗೊತ್ತಾಗುವಾಗ ನಾನು ನೋಡೋದಕ್ಕೂ ಬಹಳ ಡಿಫರೆನ್ಸ್ ಇರುತ್ತೆ. ಮತ್ತಿದರ ಪರಿಣಾಮ ಹೆಂಗಾಗಿದೆ ಅಂತಂದ್ರೆ, ಯಾವುದು ಅಂತರ್ಮುಖಿಯಾಗಬೇಕು ಅಂತ ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮಾತನಾಡ್ತಿದ್ವೋ ನಮ್ಮ ಇಡೀ ಮಕ್ಕಳನ್ನ ಬಹಿರ್ಮುಖಿಯಾಗಿ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟಿದೆ. ಅದು ದೇವರನ್ನ ನೋಡ್ತಾ ಕಾಲ ಕಳಿಬೇಕಾಗಿರುವಂತ ಮಕ್ಕಳು, ಪೂರ್ಣ ಅಲ್ಲದೆ ಹೋದ್ರು ಸ್ವಲ್ಪ ಮಟ್ಟಿಗೆ ಆ ಭಾವವನ್ನು ಹುಟ್ಟಿಸಬೇಕಾದಂತ ಮಕ್ಕಳು ಇವತ್ತು ಜಗತ್ತಿನ ಕಡೆ ಹೊರಟಾಗ್ಬಿಟ್ಟಿದೆ. ಅವ್ರಿಗೆ ಹೆಂಗಾಗಿದೆ ಅಂತಂದ್ರೆ, ಫೇಸ್ಬುಕ್ ನಲ್ಲಿ ನಾನು ಹಾಕಿರೋ ಇವತ್ತಿನ ಪೋಸ್ಟಿಗೆ ಎಷ್ಟು ಲೈಕ್ ಬಂದಿದೆ, ನಾಳೆಯ ಪೋಸ್ಟಿಗೆ ಎಷ್ಟು ಲೈಕು, ನೆನ್ನೆ ಪೋಸ್ಟಿಗೆ ಎಷ್ಟು ಲೈಕು ಅಂತ ಲೆಕ್ಕ ಹಾಕೋದೇ ದೊಡ್ಡ ಕೆಲಸ.
ಲೈಕ್ ಕೊಟ್ಟವರಾದ್ರೂ ಯಾರು? ನನ್ನದ್ದೇ ಸರ್ಕಲ್ ನಲ್ಲಿ ಇದ್ದಂತ ಕೆಲವು ಜನ ಲೈಕ್ ಕೊಟ್ಟಿದ್ದಾರೆ. ಮತ್ತೆ ಈ ಲೈಕ್ ಸಿಗುವಂತೆ ಮಾಡಿದವರು ಯಾರು? ಯಾವುದೋ ಅಮೆರಿಕಾದಲ್ಲಿ ಕೂತಿರುವಂತ ಒಬ್ಬ ವ್ಯಕ್ತಿ ತನ್ನ ಕಂಪನಿಯ ಮೂಲಕ ಈ ಇಡೀ ಕೆಲಸವನ್ನ ಮಾಡ್ತಾ ನಮ್ಮ ಇಡೀ ವಿದ್ಯಾರ್ಥಿಗಳ, ನಮ್ಮ ಇಡೀ ತರುಣ ಪೀಳಿಗೆಯ ತಲೆಯನ್ನ ತನಗೆ ತಕ್ಕಂತೆ ಆಡಿಸ್ತಾ ಇದ್ದಾನಲ್ಲ. ಏನ್ ಕತೆ ಇದು? ನಾವೆಲ್ಲ ಜಗನ್ನಾಟಕ ಸೂತ್ರಧಾರಿ ಕೃಷ್ಣ ಅಂತ ಇದ್ವಿ. ಇವತ್ತು ಯಾವುದೋ FB ಕಂಪನಿಯ ಓನರು, ಯಾವುದೋ ಟ್ವಿಟರ್ ಕಂಪನಿಯ ಓನರು ನಮ್ಮ ಇಡೀ ಮಕ್ಕಳ ಮೈಂಡ್ ಅನ್ನ ತನಗೆ ಬೇಕಾದಂತೆ ಕುಣಿಸ್ತಾ ಇದ್ದಾನಲ್ಲ. ಬದಲಾವಣೆ ಎಲ್ಲಿಂದ ಸಾಧ್ಯ ಇದಕ್ಕೆ? ಮಿತ್ರೆ, ಭಾರತ ಏನಾದರೂ ಇದಕ್ಕೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಜಗತ್ನಲ್ಲಿ ಇನ್ಯಾವ ರಾಷ್ಟ್ರವೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಕಾರಣಕ್ಕೆ ನನಗನ್ಸೋದು, ಯಾವಾಗ ಗುರುಗಳು ಬಂದಿದ್ದಾರೋ, ಯಾವಾಗ ಒಂದು ಧರ್ಮ ಕಾರ್ಯ ಇರುತ್ತೋ, ನಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಅಂತ. ನನಗೆ ಬಹಳ ಜನ ಹೇಳ್ತಾರೆ, ನಮ್ಮ ಮನೇಲಿ ತಂದೆ ತಾಯಿ ಹೆಂಗಿದ್ದಾರೆ ಅಂತಂದ್ರೆ, ಮಕ್ಕಳು ದೇವಸ್ಥಾನಕ್ಕೆ ಬರ್ತೀನಿ ಎಂದಾಗ, ನಿನ್ಗೆ ಯಾಕೆ ಬಿಡು, ನಾನು ಹೋಗಿ ಬರ್ತೀನಿ, ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾನು ಬೇಕಿದ್ರೆ ಪ್ರಸಾದ ತಗೊಂಡ್ಬರ್ತೀನಿ, ನೀನು ಇಲ್ಲೇ ಕೂತ್ಕೊಂಡು ಓದು ಅಂತ. ಏನು ಓದೋದು ಅವನು? ನಿಮ್ಗೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಾನು. ನಮ್ಮ ಮಕ್ಕಳಿಗೆ ಹೇಗಿದೆ ಅಂತಂದ್ರೆ, ನಾನ್ ಚಿಕ್ಕವನಿರುವಾಗ ಜನರೇಷನ್ ಗ್ಯಾಪ್ ಅಂದ್ರೆ ಒಂದು 20 ವರ್ಷ ಇತ್ತು. ನನಗೂ ಮತ್ತು ನನ್ನ ಅಕ್ಕನಿಗೂ ಯಾವತ್ತೂ ಜನರೇಷನ್ ಗ್ಯಾಪ್ ಬರಲೇ ಇಲ್ಲ. ಹೆಚ್ಚಂದ್ರೆ ಮಾತಾಡುವ ಆಕ್ಸೆಂಟ್ ಚೇಂಜ್ ಆಗಿದ್ದಿರಬಹುದು, ಬಟ್ ಯಾವತ್ತೂ ಜನರೇಷನ್ ಗ್ಯಾಪ್ ಬರಲಿಲ್ಲ. 20 years ಗ್ಯಾಪ್ ಇರ್ತಿತ್ತು. ಜನರೇಷನ್ ಗ್ಯಾಪ್ ಅಂದ್ರೆ ಅಷ್ಟಾದ್ಮೇಲೆ ಜನರೇಷನ್ ಚೇಂಜ್ ಆಗ್ತಿತ್ತು. ಇವತ್ತಿನ ಮಕ್ಕಳ ಜನರೇಷನ್ ಗ್ಯಾಪ್ ಏನು ಗೊತ್ತಾ? 3 ವರ್ಷ 4 ವರ್ಷ ಜನರೇಷನ್ ಗ್ಯಾಪು. ದೊಡ್ಡ ಮಗು ಮತ್ತು ಚಿಕ್ಕ ಮಗುವಿಗೆ 5 ವರ್ಷದ ಡಿಫರೆನ್ಸ್ ಇದ್ರೆ 5 ವರ್ಷದಲ್ಲಿ ಒಂದು ಜನರೇಷನ್ ಗ್ಯಾಪ್ ಬರುತ್ತೆ. ಆ ಅಕ್ಕನಿಗೆ ತಮ್ಮ ಏನು ಯೋಚನೆ ಮಾಡ್ತಾಳೆ ಅಂತ ಗೊತ್ತಾಗೋದಿಲ್ಲ. ಸೊ ಆ ಥರದ ಪರಿಸ್ಥಿತಿ ಇವತ್ತು. ಹಾಗಿರುವಾಗ ನಮ್ಮ ಮಕ್ಕಳನ್ನೇನಾದರೂ ನಾವು ಈ ಭಾರತೀಯ ಚಿಂತನೆಗೆ ಜೋಡಿಸ್ಲಿಲ್ಲ ಅಂತಂದ್ರೆ, ಈ ಭಾರತೀಯತೆಯನ್ನ ಕಳ್ಕೊಂಡ್ವಿ ಅಂತಂದ್ರೆ ಬಹುಶಃ ಮುಂದಿನ ಪೀಳಿಗೆಗೆ ಬಹಳ ಕಷ್ಟ. ಮಿತ್ರ, ಇವತ್ತಿನ ದಿನ ಇದ್ದೀವಲ್ಲ, ನಿಜಕ್ಕೂ ಪುಣ್ಯದ ಕಾಲ. ಈ ಕಾಲದಲ್ಲಿ ಏನಾದರೂ ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಇದಕ್ಕೆ ಜೋಡಿಸೋಕೆ ಆಗ್ಲಿಲ್ಲ ಅಂತಂದ್ರೆ, ನಾವು ಹೇಗೆ ಹಿಂದಿನ ದಿನಮಾನಗಳಲ್ಲಿ ಭಾರತೀಯತೆಯನ್ನ, ಧರ್ಮವನ್ನ ಕಳ್ಕೊಂಡ್ವಿ ಅಂತ ಮಾತಾಡ್ತಿದ್ವೋ, ಈಗಲೂ ಹಾಗೆ ಆಗತ್ತೆ. ಯಾಕೆ ಪುಣ್ಯಪ್ರದ ಕಾಲ ಗೊತ್ತೇನಿದು? ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, 500 ವರ್ಷಗಳಿಂದ ಎಲ್ಲರೂ ಬಡದಾಡಿದ್ರು, ರಾಮ ಮಂದಿರ ಆಗಬೇಕು, ರಾಮ ಮಂದಿರ ಆಗಬೇಕು, ರಾಮ ಮಂದಿರ ಆಗಬೇಕು ಅಂತ. ನನ್ನ ಪೀಳಿಗೆಯ ಹುಡುಗರು ನಾವ್ಯಾರು ಫೈಟೇ ಮಾಡಲಿಲ್ಲ, ಆದರೆ ರಾಮ ಮಂದಿರ ನೋಡಿದ್ವಿ. ನನ್ನ ತಾತ ರಾಮ ಮಂದಿರ ಆಗಬೇಕು ಅಂತ ಬಡದಾಡಿದ್ರು, ಆಗೋ ಮುಂಚೆ ತೀರಿಕೊಂಡ್ರು. ನನ್ನ ಅಪ್ಪ ರಾಮ ಮಂದಿರ ಆಗಬೇಕು ಅಂತ ಇಟ್ಟಿಗೆ ಕೊಟ್ಟರು, ದುಡ್ಡು ಕೊಟ್ಟರು. ರಾಮ ಮಂದಿರ ಆಗುವಾಗ ಬರ್ತೀಯ ಅಂತ ಕೇಳಿದ್ರೆ, ಇಲ್ಲ, ಜನರ ನಡುವೆ ಬರೋಷ್ಟು ಸಾಮರ್ಥ್ಯ ನನಗಿಲ್ಲ ಅಂದ್ರು. ಮನೆಯಲ್ಲೇ ಮಲ್ಕೊಂಡು ಟಿವಿಯಲ್ಲಿ ನೋಡಿದ್ರು. ಆದ್ರೆ ನಾನು ಏನೂ ಮಾಡಲಿಲ್ಲ. ನನ್ನ ಭಾಗ್ಯ ಹೇಳಿ ರಾಮ ಮಂದಿರ ಇನಾಗ್ರೇಷನ್ ಆಗುವಾಗ ನಿಲ್ಲುವಂತ ಭಾಗ್ಯ ನನಗೆ. ಏನ್ ಪುಣ್ಯ ನನಗೆ, ನಿಮಗೆ ಎಲ್ರಿಗೂ ಎಂತ ಭಾಗ್ಯ. ಆದರೆ ರಾಮ ಮಂದಿರಕ್ಕೆ ಮುಗಿಲಿಲ್ಲ. ನನ್ನ ತಾತನಿಗೆ ಮಹಾಕುಂಭದ ಭಾಗ್ಯ ಸಿಗಲಿಲ್ಲ. 144 ವರ್ಷಕ್ಕೊಮ್ಮೆ ಬರೋದದು. ನಮ್ಮ ಅಪ್ಪನಿಗೆ ಮಹಾಕುಂಭ ಬಂದಾಗ ಟಿವಿಯಲ್ಲಿ ನೋಡೋದಷ್ಟೇ ಭಾಗ್ಯ, ಅವರಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಆ ಜನರ ನಡುವೆ ಯಾರು ಹೋಗ್ತಾರೋ ಮಾರಾಯ ಅಂತಾರೋ, ಆಗೋದಿಲ್ಲ ಅಂತ. ಬಟ್ ನನ್ನ ಭಾಗ್ಯ ಹೇಳಿ, ನಿಮ್ಮ ಭಾಗ್ಯ ಹೇಳಿ, ನಮ್ಗೆ ನೋಡ್ಲಿಕ್ಕೆ ಅವಕಾಶ ಸಿಕ್ತಲ್ಲ ಮಹಾಕುಂಭದಲ್ಲಿ ಭಾಗವಹಿಸುವಂತ ಅವಕಾಶ ಸಿಕ್ತಲ್ಲ. ನಾನು ಬಹಳ ಹೆಮ್ಮೆ ಪಟ್ಟು ಹೇಳ್ತಿರ್ತೀನಿ, ಇದು ಎಂತ ಅದ್ಭುತವಾಗಿರುವಂತ ಕಾಲಘಟ್ಟ ಅಂತಂದ್ರೆ, ಯಾವ ಕಾರಣಕ್ಕೂ ಈ ಅವಕಾಶವನ್ನ ಕಳ್ಕೊಳ್ಬಾರದು ನಾವು. ಎಂತ ಅದ್ಭುತವಾದ ಕಾಲಘಟ್ಟ ಅಂತಂದ್ರೆ, ಸ್ವಾತಂತ್ರ್ಯ ಬಂದ ಹೊಸತರಲ್ಲಿ ಈ ದೇಶದ ಕುರಿತಂತೆ ಕೆಲವರು ತಪ್ಪು ನಿರ್ಣಯ ತೆಗೆದುಕೊಂಡು ಆರ್ಟಿಕಲ್ 370 ತಂದಿದ್ರು. ಆರ್ಟಿಕಲ್ 370ಯ ಅಲ್ಟಿಮೇಟ್ ಸ್ಥಿತಿಗತಿ ಏನು ಅಂತಂದ್ರೆ, ಭಾರತದಿಂದ ಜಮ್ಮು ಕಾಶ್ಮೀರವನ್ನ ಕಿತ್ತು ಬಿಸಾಕುವಂಥದ್ದು ಅಲ್ಟಿಮೇಟ್ ಸ್ಥಿತಿಗತಿ ಆಗತ್ತೆ ಎನ್ನುವಂತ ಭಾವನೆ ಇದ್ದಾಗ, ನಮ್ಮ ಕಾಲಘಟ್ಟದಲ್ಲಿ ಆರ್ಟಿಕಲ್ 370 ಹೋಗಕ್ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಮಾತಾಡ್ತಿರುವಾಗ, ನಮ್ಮ ಕಾಲಘಟ್ಟದಲ್ಲಿ ಆರ್ಟಿಕಲ್ 370 ಹೋಯ್ತು. ಇನ್ನೂ ಆಶ್ಚರ್ಯದ ಸಂಗತಿ ಏನ್ ಗೊತ್ತೇನು? ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರ್ನಲ್ಲಿ ಮೊನ್ನೆ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಾಗ ತಿರಂಗಾ ಧ್ವಜ ಹಾರಾಡ್ತು ಅಂತಲ್ಲ, ಏನ್ ಅದ್ಭುತವಾದ ಸಂಗತಿ. ನಾನ್ ಚಿಕ್ಕವನಿರುವಾಗ ಓದ್ತಿದ್ದೆ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಭಾರತದ ಧ್ವಜ ಹಾರಾಡಿಸಬೇಕು ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಸೈನಿಕರನ್ನ ಕರ್ಕೊಂಡು ಹೋಗ್ಬೇಕು, ಆಗ ಮಾತ್ರ ಧ್ವಜ ಹಾರಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದ್ರೆ ಇವತ್ತು ನಮ್ಮ ಕಾಲಘಟ್ಟ ಏನ್ ಅದ್ಭುತ ಮಿತ್ರ. ಯಾವ ಪಾಕಿಸ್ತಾನ ತುಂಬಾ ತಂಟೆ ಮಾಡ್ತಾ ಇತ್ತೋ, ಇವತ್ತು ಆ ಪಾಕಿಸ್ತಾನ ಚೂರಾಗುವಂತ ಹಂತಕ್ಕೆ ಬಂದು ನಿಂತಿದೆಯಲ್ಲ. ನಮ್ಮ ಕಾಲಘಟ್ಟದಲ್ಲಿ ಏನ್ ಅದ್ಭುತವಾದನ್ನು ನೋಡ್ತಿದ್ದೀವಿ.
ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ನಾನು. ಇವತ್ತಿನ ಭಾರತ ಹೇಗಿದೆ ಅಂತಂದ್ರೆ, ಒಂದು ಕಾಲಘಟ್ಟದಲ್ಲಿ ನನ್ನ ಮುತ್ತಾತನ ಕಾಲದಲ್ಲೋ ಅವ್ರ ಹಿಂದಿನ ಕಾಲದಲ್ಲೋ ನಿರಂತರವಾಗಿ ಆಕ್ರಮಣಗಳು ನಡೆಯುವಾಗ ದೇವಸ್ಥಾನದ ಮೇಲೆ ಆಕ್ರಮಣ ನಡೆದು ಮಂದಿರದಲ್ಲಿರುವಂತ ಮೂರ್ತಿಯನ್ನು ಹೊತ್ಕೊಂಡು ಹೋಗ್ತಾರೆ ಅಂತ ಗೊತ್ತಾದಾಗ ಆ ಮೂರ್ತಿಗಳನ್ನು ತೆಗೆದು ನದಿಗೋ ಬಾವಿಗೋ ಬಿಸಾಕ್ಬಿಡ್ತಿದ್ರು, ಭೂಮಿಯಲ್ಲಿ ಹೂತಾಕ್ಬಿಡ್ತಿದ್ರು. ಅಲ್ಲೊಂದು ಡಮ್ಮಿ ಮೂರ್ತಿ ಇಡ್ತಿದ್ರು. ಬಂದವನ ಆಕ್ರಮಣಕಾರಿ ಆ ಮೂರ್ತಿಯನ್ನು ಒಡೆದಾಕ್ತಿದ್ದ, ದೇವಸ್ಥಾನ ಪಾಳು ಬಿದ್ದೋಗ್ತಿತ್ತು. 100 ವರ್ಷಗಳ ಕಾಲ ಹಿರಿಯರು ಪೂಜೆ ಮಾಡಿದ ದೇವರು ಯಾವುದೋ ನದಿಯಲ್ಲಿ ಬಿದ್ದಿರ್ತಿತ್ತು. ಆಶ್ಚರ್ಯ ಏನ್ ಗೊತ್ತೇನಿವತ್ತು? ಕೃಷ್ಣಾ ನದಿಯಲ್ಲಿ ಕಳೆದ 1 ವರ್ಷದ ಹಿಂದೆ ಒಂದು ಮೂರ್ತಿ ಸಿಕ್ಕಿದೆ. ಆ ಮೂರ್ತಿ ಎಷ್ಟು ಹಳೆಯದ್ದು ಅಂತಂದ್ರೆ, ಆ ಮೂರ್ತಿ ಬಹುಶಃ ಅಯೋಧ್ಯೆಯಲ್ಲಿ ಪೂಜೆಗೊಳ್ತಾ ಇದ್ದಂತ ಯಾವುದೋ ಮೂರ್ತಿ ಇರಬಹುದು ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಕಚ್ನಲ್ಲಿ ಸಮುದ್ರದ ಭಾಗದಲ್ಲಿ ಒಂದು ಮೂರ್ತಿ ಸಿಕ್ತು. ಆ ಮೂರ್ತಿ ಶಿವಲಿಂಗದ ಮೂರ್ತಿ, ಅತ್ಯಪರೂಪದ ಮೂರ್ತಿ. ಪಿಂಕ್ ಕಲರ್ ಕಲ್ಲಿನಿಂದ ಮಾಡಿರುವಂತ ಈ ಮೂರ್ತಿ ಬಹುಶಃ ನಮ್ಮ ಜೀವಮಾನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾಗಿರುವಂತ ಮೂರ್ತಿ ಸಮುದ್ರದಲ್ಲಿ ಸಿಕ್ತು. ನನಗೆ ಆವಾಗ ಅನ್ನಿಸ್ತು, ದೇವರುಗಳಿಗೂ ಅನಿಸಿದೆ ಇದು ಒಳ್ಳೆಯ ಕಾಲ, ಈ ಕಾಲದಲ್ಲಿ ನಾವು ಆಚೆಗೆ ಬಂದ್ರೆ ಇವರೆಲ್ಲರೂ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ವಿಶ್ವಾಸದಿಂದ ದೇವರುಗಳು ಆಚೆ ಬರ್ತಾ ಇರುವಂತ ಈ ಕಾಲದಲ್ಲಿ, ಈ ಕಾಲದ ಹೊತ್ತಿನಲ್ಲಿ ಸ್ವಲ್ಪ ನಾವೇನಾದರೂ ಎಡವಟ್ಟು ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಈ ಹಿಂದೂ ಧರ್ಮದ ಚಿಂತನೆಗಳನ್ನು ದಾಟಿಸಿ ಹೋಗ್ಲಿಲ್ಲ ಅಂತಂದ್ರೆ, ಹೇಗೆ ವಿಜಯನಗರ ಸಾಮ್ರಾಜ್ಯವನ್ನ ಕೃಷ್ಣದೇವರಾಯನ ನಂತರ ಕಳ್ಕೊಂಡ್ವೋ, ಹೇಗೆ ಶಿವಾಜಿ ಮಹಾರಾಜರು ಕಟ್ಟಿದ ಸಾಮ್ರಾಜ್ಯವನ್ನ, ಪೇಶ್ವೆಗಳು ಕಟ್ಟಿದ ಸಾಮ್ರಾಜ್ಯವನ್ನ ಆನಂತರ ಕಳ್ಕೊಂಡ್ವೋ, ಹೇಗೆ ಹಿಂದೂ ಸಾಮ್ರಾಜ್ಯವನ್ನ ನಮ್ಮ ಪೂರ್ವಜರು ಅತ್ಯಂತ ಜತನದಿಂದ ಕಟ್ಟಿದ್ದನ್ನ ನಾವು ಆನಂತರದ ಕಾಲಘಟ್ಟದಲ್ಲಿ ಕಳ್ಕೊಂಡ್ವೋ, ಹಾಗೆಯೇ ಕಳೆದ 10 ವರ್ಷಗಳಿಂದ ಏನನ್ನು ಕಟ್ಟಿದೀವೋ ಅದನ್ನು ಮುಂದಿನ 50 ವರ್ಷಗಳಲ್ಲಿ ಕಳ್ಕೊಂಡ್ಬಿಡ್ತೀವಿ ಅನ್ನುವಂಥ ಭಯ ಕಾಡತ್ತೆ ಅಂತ. ಆದರೆ ಹೇಗೆ ಮಾಡೋದು ಇದನ್ನ? ಹೇಗೆ ಮಾಡೋದು ಅಂತಂದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಸ್ವಲ್ಪ ಆಧ್ಯಾತ್ಮದ ರುಚಿಯನ್ನು ತೋರಿಸಬೇಕಾಗಿದೆ. ನೆನ್ಪಿಟ್ಕೊಳ್ಳಿ, ಆಧ್ಯಾತ್ಮವಲ್ಲದೆ ಮತ್ತೆ ಯಾವುದರಿಂದಲೂ ಕೂಡ ಭಾರತ ಜಗತ್ತನ್ನ ಕಾಂಕರ್ ಮಾಡಿಕೊಳ್ಳೋದಿಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ನಂಗೆ ಬಹಳ ಇಷ್ಟ ಆಗುವಂತ ಮಾತು. ಅವ್ರು ಕೊಲಂಬೋದಿಂದ ಆಲ್ಮೋರಾ ಅಂತ ಉದ್ದಕ್ಕೂ ಸೀರೀಸ್ನಲ್ಲಿ ಭಾಷಣ ಮಾಡ್ತಾ ಸ್ವಾಮಿ ವಿವೇಕಾನಂದರು ಒಂದು ಸಂಗತಿನ ಬಹಳ ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಜಗತ್ತೆಲ್ಲವನ್ನೂ ಕೂಡ ಯಾರೋ ಒಬ್ಬರು ಬಂದು ಅದನ್ನ ಕಾಂಕರ್ ಮಾಡಿ, ಅದನ್ನ ಸೋಲಿಸಿ ಒಂದಾಗಿ ಮಾಡಿದರೆ, ಅಲ್ಲೆಲ್ಲ ಏನು ಬ್ರಿಡ್ಜ್ ಕಟ್ಟಿರ್ತಾರೋ ಆ ಬ್ರಿಡ್ಜ್ ನಲ್ಲಿ ಹಿಂದೂ ಹೋಗಿ ಹಿಂದುತ್ವದ ಚಿಂತನೆಗಳನ್ನು ಹಬ್ಬಿಸಿ ಬರ್ತಾನೆ. ಪ್ರತಿ ಬಾರಿಯೂ ಹೀಗಾಗಿದೆ, ಈಗ ಮತ್ತೊಮ್ಮೆ ಹೀಗಾಗತ್ತೆ ಅಂತ ನೆನ್ಪಿಟ್ಕೊಳ್ಳಿ. World War III ಜಗತ್ತು ಸಿದ್ಧವಾಗಿರುವಾಗ, ಇಡೀ ಜಗತ್ತು ಟೆಕ್ನಾಲಜಿಕಲಿ ಒಂದಾಗ್ಲಿಕ್ಕೆ ನಿಂತಿರುವಾಗ, ಇಡೀ ಜಗತ್ತು ಕೇಳ್ಕೊಳ್ತಿದೆ, ಭಾರತ ಏನಾದರೂ ಕೊಡುತ್ತಾ, ನಾನು ತಗೊಳ್ಳಿಕ್ಕೆ ಸ್ವೀಕರಿಸಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಜಗತ್ತು ಕಾಯ್ಕೊಂಡು ಕೂತಿರುವಾಗ, ನನ್ನ ಮತ್ತು ನಿಮ್ಮ ಜವಾಬ್ದಾರಿ ಬಹಳ ಇದೆ. ಆದರೆ ಈ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲವರು ಯಾರು ಅಂತಂದ್ರೆ, ನಮ್ಮ ಮನೆಯಲ್ಲಿರುವ ಮಕ್ಕಳುಗಳು ಮಾತ್ರ ಇದನ್ನ ನಿರ್ವಹಿಸಬಲ್ಲರು ಅಂತ ಯೋಚನೆ ಮಾಡಿ. ಇಲ್ಲ ಅಂತಂದ್ರೆ ನಾವು ಅದನ್ನು ಕಳ್ಕೊಳ್ಳಿಕ್ಕಿದ್ದೀವಿ ಅಂತ. ಒಬ್ಬ ರಾಮ, ಮತ್ತೊಬ್ಬ ಕೃಷ್ಣ, ಮೂರನೇದು ನಮ್ಮ ಕಾಲಘಟ್ಟದಲ್ಲಿ ಶಿವಾಜಿ ಮಹಾರಾಜರು. ಈ 3 ಜನ ಈ ರಾಷ್ಟ್ರಕ್ಕೊಂದು ಶ್ರೇಷ್ಠ ಆದರ್ಶವನ್ನ ಕಟ್ಟಿಕೊಟ್ರು. ರಾಮ ಎಂಥ ಆದರ್ಶವನ್ನು ಕಟ್ಟಿಕೊಟ್ಟ? ರಾಮ ನಮ್ಮ ಮನೆಗಳನ್ನ ನಿರ್ಮಾಣ ಮಾಡುವಂತ ಆಸ್ಥೆಯನ್ನ ಕಟ್ಟಿಕೊಟ್ಟ, ಆದರ್ಶವನ್ನ ಕಟ್ಟಿಕೊಟ್ಟ. ರಾಮ ಹೇಗೆ ಮನೆಯನ್ನ ನಿರ್ಮಾಣ ಮಾಡಿದ? ನೀವು ರಾಮನ ಕಥೆಗಳನ್ನ ಕೇಳುವಾಗ ಆಶ್ಚರ್ಯಚಕಿತರಾಗ್ತೀರ. ಬಹುಶಃ ಸ್ವಾಮೀಜಿಗಳು ಸಾಕಷ್ಟು ಕಥೆಗಳನ್ನು ನಿಮ್ಗೆ ಹೇಳಿರ್ಬೋದು. ರಾಮ ಹೇಗೆ ಮನೆಯನ್ನ ಕಟ್ಟಿದ ಅಂತಂದ್ರೆ, ಅವನ ತಂದೆ ರಾಮನಿಗೆ, ತಂದೆಯೂ ಹೇಳಲಿಲ್ಲ, ಅವನ ಚಿಕ್ಕಮ್ಮ ಹೇಳಿದ್ದು, ನೀನು ಕಾಡಿಗೆ ಹೋಗ್ಬೇಕು ಕಣೋ, ನಿಮ್ಮ ಅಪ್ಪ ಕೊಟ್ಟಂತ ಮಾತು ಅಂತ. ರಾಮನ ತಾಯಿ ಏನ್ ಹೇಳಿದ್ಲು ಗೊತ್ತಾ? ಕೌಸಲ್ಯ ರಾಮನಿಗೆ, ನಿಮ್ಮ ಅಪ್ಪನಿಗೆ ತಲೆ ಕೆಟ್ಟಿದೆ, ಅವನಿಗೆ ಕಿರಿ ಹೆಂಡತಿ ಮೇಲೆ ಮೋಹ ಜಾಸ್ತಿ ಇದೆ, ನಾನೇನೂ ಬೇಜಾರು ಮಾಡ್ಕೊಳ್ಳಲ್ಲ ಕಣೋ ರಾಮ, ನಿಮ್ಮ ಅಪ್ಪನ ಸಾಯಿಸ್ಬಿಟ್ಟು ನೀನೇ ರಾಜ ಆಗ್ಬಿಡು ಅಂತ ಕೌಸಲ್ಯ ಹೇಳಿದ್ದು. ಇದು ಹೊರಗಡೆ ಯಾರೋ ಹೇಳೋದಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗುವಂತ ಮಾತು. ರಾಮ ಏನ್ ಹೇಳ್ತಾನೆ ಗೊತ್ತಾ? ತಾಯಿ ಹೇಳಿದ್ಮೇಲೆ ಮುಗಿತಲ್ಲ, ಅಮ್ಮ ಹೇಳಿದ್ಮೇಲೆ ಅಪ್ಪನನ್ನು ಕೊಂದಲ್ಲೋ ಕೂತ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಬೋದಿತ್ತು. ಆದ್ರೆ ರಾಮ ಹೇಳ್ತಾನೆ, ಅಮ್ಮ ನಿನಗೆ ನನ್ನ ಮೇಲಿನ ಮೋಹದಿಂದಾಗಿ ಕಣ್ಣು ಮಂಜಾಗಿದೆ ಕಣಮ್ಮ, ಅಪ್ಪನಿಗೆ ಕೊಟ್ಟ ಮಾತನ್ನ ನಾನೇನಾದ್ರೂ ತಪ್ಪಿದ್ದೆ ಆದ್ರೆ ಇಡೀ ಸೂರ್ಯ ವಂಶಕ್ಕೆ ಒಂದು ಕಳಂಕ ನಾನಾಗ್ಬಿಡ್ತೀನಿ, ಇಂಥ ಕೆಲಸ ನಾನು ಮಾಡೋದಿಲ್ಲ ಅಂತ. ಅವಾಗ ತಾಯಿ ಹೇಳ್ತಾಳೆ, ಹೌದು ನಂಗೆ ತಪ್ಪಾಗಿರ್ಬೋದು, ಆದ್ರೆ ಒಂದು ಕೆಲಸ ಮಾಡು, ಇಂಥ ಮನೇಲಿ ನಾನು ಒಬ್ಳೆ ಹೇಗಿರ್ಲಿ, ನನ್ನನ್ನು ಕರ್ಕೊಂಡು ಹೋಗ್ಬಿಡು ಅಂತ. ರಾಮ ಏನ್ ಹೇಳ್ತಾನೆ ಗೊತ್ತಾ? ಅಪ್ಪನಿಗೆ ವಯಸ್ಸಾಗಿದೆ, ನೋಡ್ಕೊಳಕ್ ನೀನು ಇಲ್ಲ ಅಂದ್ರೆ ಇನ್ನೂ ಗೊಂದಲಕ್ಕೊಳಗಾಗ್ತಾನೆ, ದಯಮಾಡಿ ಇಲ್ಲೇ ಇದ್ದು ಬಿಡಮ್ಮ ಅಂತ ಕೇಳಿಕೊಳ್ಳುವ ಭಾವ ಇದೆಯಲ್ಲ, ಏನ್ ಚಂದದ ಭಾವ. ನಮ್ಮ ಮನೇಲಿ ಈ ಕಲ್ಪನೆ ಆಲೋಚನೆ ಮಾಡ್ಲಿಕ್ಕಾಗಿದೆಯೇನು? ರಾಮನ ಮನೆ ಎಷ್ಟು ಸುಂದರ ಅಂತಂದ್ರೆ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಅಣ್ಣ ತಮ್ಮಂದ್ರು ಒಂದೇ ದೇಹದಂತೆ ಬದುಕಿದವರು ಅಂತ.
ನಾನೊಂದು ಪ್ರವಚನವನ್ನು ಇತ್ತೀಚೆಗೆ ಕೇಳ್ತಿರುವಾಗ ಅದರಲ್ಲಿ ಪ್ರವಚನಕಾರರು ಬಹಳ ಚೆನ್ನಾಗಿ ಹೇಳ್ತಿದ್ರು. 4 ತೊಟ್ಟಿಲುಗಳಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಮಲಗಿಸಿದಾಗ ಭರತ ಶತ್ರುಘ್ನ ಮಲಗ್ಬಿಟ್ರಂತೆ, ರಾಮನೂ ಮಲಗಿದ, ಲಕ್ಷ್ಮಣ ಮಾತ್ರ ಚೀರಾಡ್ತಾ ಇದ್ದಂತೆ, ಅಳ್ತಾನೆ ಇದ್ದಂತೆ, ನಿಲ್ಲಿಸ್ಲೇ ಇಲ್ಲ. ಯಾಕೆ ಅಳ್ತಾ ಇದ್ದಾನೆ ಅಂತ ಎತ್ಕೊಂಡು ಸಮಾಧಾನ ಮಾಡಿದ್ರು, ಆದರೂ ಸಮಾಧಾನ ಆಗಲಿಲ್ಲ. ಕೊನೆಗೆ ಯಾರಿಗೋ ಅನ್ನಿಸ್ತು ರಾಮನ ಜೊತೆ ಮಲಗಿಸಿ ನೋಡಿ ಅಂತ ರಾಮನ ಜೊತೆ ಮಲಗಿಸಿದ್ರಂತೆ. ಮಲಗಿಸಿದ್ಮೇಲೆ ಲಕ್ಷ್ಮಣ ಸೈಲೆಂಟ್ ಆಗ್ಬಿಟ್ನಂತೆ. ನನಗೆ ಏನೇ ಆದ್ರೂ ರಾಮನನ್ನು ಬಿಟ್ಟು ಹೋಗೋದಿಲ್ಲ. ಏನ್ ಬಾಂಧವ್ಯ ಅಣ್ಣ ತಮ್ಮಂದ್ರದ್ದು. ಇದನ್ನ ಹೇಳಿ ಆ ಪ್ರವಚನಕಾರರು ಹೇಳಿದ್ರು, ಯಾರೋ ಒಬ್ರು ಕರೆಸಿದ್ರಂತೆ ಅವ್ರನ್ನ ಪ್ರವಚನ ಮಾಡಲಿಕ್ಕೆ. ನಾವೊಂದು ವಿಶೇಷವಾಗಿರುವಂತ ಸಂತೋಷ ನಮ್ಮ ಮನೆಯಲ್ಲಿ ಇವತ್ತು, ನೀವು ಬಂದು ರಾಮನ ಪ್ರವಚನ ಮಾಡಬೇಕು ಅಂತ. ಇವ್ರು ಪ್ರವಚನ ಮಾಡ್ಲಿಕ್ಕೆ ಹೋದಾಗ ಕೇಳಿದ್ರಂತೆ, ಏನ್ ಸಂತೋಷ ಅಷ್ಟೊಂದು ಮನೆಯಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ರಾಮನ ಪ್ರವಚನ ಏರ್ಪಡಿಸಿದ್ದೀರಲ್ಲ ಅಂತಂದ್ರೆ, ಏನೂ ಇಲ್ಲ, ನನ್ನ ತಮ್ಮನ ಜೊತೆ ಒಂದು ಕೇಸ್ ಫೈಟ್ ಮಾಡ್ತಿದ್ದೆ, ಗೆದ್ದುಬಿಟ್ಟೆ ನಾನಿವತ್ತು, ಆ ಖುಷಿಗೆ ಈ ಪ್ರವಚನ ಅಂತ. ಅವ್ರು ಹೇಳ್ತಾರೆ, ತಮ್ಮನ ಜೊತೆ ಫೈಟ್ ಮಾಡಿ ಗೆದ್ದಿರೋ ಖುಷಿಗೆ ನಾನು ರಾಮನ ಕಥೆ ಹೇಳಬೇಕಲ್ಲ, ಯಾವ ಕರ್ಮ ನಂದು ಅಂತ. ನಮ್ಮ ಬದುಕನ್ನು ಎಷ್ಟು ಸುಂದರವಾಗಿ ರಾಮ ಕಟ್ಟಿಕೊಟ್ಟ. ರಾಮ ಇಷ್ಟಕ್ಕೆ ನಿಲ್ಲಲಿಲ್ಲ. ರಾಮನ ಬದುಕು, ಭರತನ ಬದುಕು ಏನ್ ಸುಂದರ. ಅಣ್ಣ ಬಿಟ್ಟು ಹೋದಾಗ, ಇಡೀ ಸಾಮ್ರಾಜ್ಯವನ್ನು ಬಿಟ್ಟು ಹೋದಾಗ ಯಾರಾದ್ರೂ ಖುಷಿ ಪಡಬೇಕು. ಇದು ಭಾರತೀಯ ಹಿಂದೂ ಧರ್ಮದಲ್ಲಿ ಮಾತ್ರ ಆಗಬಹುದಾಗಿರುವಂತ ಸಾಧ್ಯತೆ. ಇತ್ತೀಚೆಗೆ ಛಾವಾ ಫಿಲ್ಮ್ ಬಂದಿದೆ, ಅದರಲ್ಲಿ ಔರಂಗಜೇಬನ ಉಲ್ಲೇಖ ಮಾಡ್ತಾರೆ. ಔರಂಗಜೇಬ ಎಂಥವನು ಗೊತ್ತಾ? ಔರಂಗಜೇಬನ ಅಣ್ಣನ ಹೆಸರು ದಾರಾಶಿಕೋ ಅಂತ. ಬಹಳ ಜನರಿಗೆ ಗೊತ್ತಿಲ್ಲ. ನಮ್ಮ ಇತಿಹಾಸದ ಪುಸ್ತಕ ಯಾವತ್ತೂ ಔರಂಗಜೇಬನ ಅಣ್ಣನ ಹೆಸರು ಹೇಳಲಿಲ್ಲ. ಔರಂಗಜೇಬನ ಅಣ್ಣನ ಹೆಸರು ದಾರಾಶಿಕೋ. ದಾರಾಶಿಕೋನ ವೈಶಿಷ್ಟ್ಯ ಏನು ಗೊತ್ತಾ? ದಾರಾಶಿಕೋ ಅವನ ಗುರುಗಳಿಂದ ಅವರ ಪಂಥದ ಗುರುಗಳಿಂದ ದೀಕ್ಷೆಯನ್ನು ಪಡ್ಕೊಂಡು ಉಪನಿಷತ್ತನ್ನು ಓದಿದ. ಉಪನಿಷತ್ತುಗಳನ್ನ ಮೊದಲು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದವನು ಔರಂಗಜೇಬನ ಅಣ್ಣ ದಾರಾಶಿಕೋ. ಅವನಿಗೆ ಹಿಂದುತ್ವದ ಮೇಲೆ ಅಪಾರವಾದ ಅಭಿಮಾನ, ಈ ರಾಷ್ಟ್ರದ ಮೇಲೆ ಅಪಾರವಾದ ಅಭಿಮಾನ ಅವನಿಗೆ. ಅದಕ್ಕೆ ಔರಂಗಜೇಬನಿಗೆ ಕೆಲವು ಮೌಲ್ಯಗಳು ಐಡಿಯಾ ಕೊಟ್ಟರು. ಅವನೇ ಆಗ್ಬಿಟ್ರೆ ನಮ್ಮ ಒಟ್ಟಾರೆ ಪರಂಪರೆ ನಶಿಸಿ ಹೋಗ್ಬಿಡತ್ತೆ, ನೀನೇನಾದ್ರೂ ಮಾಡಬೇಕು ಅವನಿಗೆ ಅಂತ ದಾರಾಶಿಕೋನಂತ ಸಜ್ಜನನನ್ನ, ಸ್ವಂತ ಅಣ್ಣನನ್ನ ಔರಂಗಜೇಬ ಕರ್ಕೊಂಡು ಬಂದು ಅವನ ತಲೆಯನ್ನ ಕಡಿಸಿ ವಯೋವೃದ್ಧನಾಗಿರುವಂತ ಅಪ್ಪನಿಗೆ ಗಿಫ್ಟ್ ಮಾಡಿ ಕೊಡ್ತಾನೆ. ನೋಡು, ನಿನ್ ಮಗನನ್ನು ಕಡ್ದಾಕಿದ್ದೀನಿ, ಇನ್ ನಾನೇ ಕೂತ್ಕೊಳ್ಳೋದು ಅಂತ. ಅಪ್ಪ ಸಾಯುವವರೆಗೂ ಅವರನ್ನ ಬಂಧನದಲ್ಲಿರಿಸಿ ನೋಡಿಕೊಂಡವನು ಔರಂಗಜೇಬ. ನಮ್ಮ ಮಕ್ಕಳು ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಔರಂಗಜೇಬನ ಘಟನೆಗಳನ್ನು ಓದ್ತಾರೆ. ಔರಂಗಜೇಬ ಎಂತ ಸಾಮ್ರಾಜ್ಯವನ್ನು ಕಟ್ಟಿದ, ಯಾರಿಗೆ ಬೇಕು ಇಂಥ ಸಾಮ್ರಾಜ್ಯ? ಅಪ್ಪನನ್ನ ಜೈಲಲ್ಲಿಟ್ಟು ಅಣ್ಣನ ತಲೆ ಕಡ್ದವನನ್ನ ಈ ದೇಶದ ಹಿಂದೂ ಸಮಾಜ ಕಡೆಗಣ್ಣಿನಿಂದಲೂ ನೋಡೋದಿಲ್ಲ. ಆದ್ರೆ ನಮ್ಮ ಮಕ್ಕಳು ಆ ಸಾಮ್ರಾಜ್ಯದ ವೈಭವವನ್ನು ಓದ್ಕೊಂಡು ಬಂದ್ರು. ಆದ್ರೆ ಇಲ್ಲಿ ಎಂತ ಸಾಮ್ರಾಜ್ಯ? ಅಣ್ಣನೇ ಕಾಡಿಗೆ ಹೋಗಿದ್ದಾನೆ, ನಮ್ಮ ಕೇಳಲಿದ್ದಕ್ಕೋಸ್ಕರ ಆ ಸಾಮ್ರಾಜ್ಯ ನನಗೆ ಸಿಕ್ಕಿದೆ ಅಂತ ತಮ್ಮನಿಗೆ ಗೊತ್ತಾದಾಗ ಖುಷಿ ಪಡ್ಬೇಕಿತ್ತಲ್ಲ. ತಮ್ಮ ಏನ್ ಹೇಳ್ತಾನೆ ಗೊತ್ತಾ? ಅಮ್ಮನಿಗೆ ಹೇಳ್ತಾನೆ, ನಿನ್ನ ಕಾರಣದಿಂದಾಗಿ ನನ್ನ ಅಣ್ಣ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳುವಂತಾಯ್ತು. ನೀನು ಜಗತ್ತಿನ ಅತ್ಯಂತ ಕ್ರೂರಿ ತಾಯಿ. ನಿನ್ನಂತ ತಾಯಿಗೆ ನನ್ನಂತ ಮಗ ಹುಟ್ಟಿದ್ದೇ ತಪ್ಪಾಗೋಯ್ತು. ನಾನಿನ್ನು ಮುಂದೆ ನಿನ್ನ ಜೀವಮಾನದಲ್ಲಿ ಮಾತನಾಡಿಸೋದಿಲ್ಲ. ನಾನು ನಿನ್ನ ಮಗ ಅಲ್ವೇ ಅಲ್ಲ. ನನಗೆ ತಾಯಿ ಅಂತ ಯಾರಾದ್ರೂ ಇದ್ರೆ ನನ್ನ ರಾಮನ ತಾಯಿ ಕೌಸಲ್ಯ ಮಾತ್ರ ನನ್ನ ತಾಯಿ ಅಂತ ಭರತ ತಾಯಿಗೆ ಹೇಳೋದಿದೆಯಲ್ಲ, ಏನ್ ಚಂದದ ಮಾತು. ಮಿತ್ರ, ಭರತ ಇಲ್ಲಿಗೆ ಹೇಳಿ ಮುಗಿಸ್ಲಿಲ್ಲ. ರಾಮನನ್ನ ಕರ್ಕೊಂಡು ಬರಬೇಕು ಅಂತ ಕಾಡಿಗೆ ಹೋದಾಗ ಕೈಕೇಯಿ ಭರತನ ಜೊತೆಗೆ ಹೋಗ್ತಾಳೆ. ರಾಮನ ಜೊತೆಗೆ ಮಾತನಾಡ್ತಾ ಕೇಳ್ತಾಳಂತೆ. ರಾಮನಿಗೆ ಏನಂತ ಕೇಳ್ತಾಳಂತೆ ಗೊತ್ತಾ? ರಾಮ, ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ, ನನಗೊಂದು ಗಿಫ್ಟ್ ಕೊಡ್ತೀಯಾ ಅಂತ. ರಾಮನಿಗೆ ಗಾಬರಿ ಆಗತ್ತೆ. ಕಾಡಿಗೆ ಬಂದಾಗಿದೆ, ಇನ್ನೇನು ಗಿಫ್ಟ್ ಕೊಡ್ಲಿ? ಅವಳು ಕೇಳ್ತಾಳೆ, ನಾನು ನಿನ್ನನ್ನು ಕಳ್ಕೊಂಡ್ಬಿಟ್ಟೆ, ನನ್ನ ಸ್ವಂತ ಮಗ ಭರತನನ್ನು ಕಳ್ಕೊಂಡ್ಬಿಟ್ಟೆ ಕಣೋ, ದಯಮಾಡಿ ನನ್ನ ಭರತನನ್ನು ವಾಪಸ್ ಕೊಡಿಸ್ತೀಯ ನನಗೆ ಅಂತ. ಭರತ ತಾಯಿನ ಒಪ್ಕೊಳ್ಳಿಲ್ಲ. ಕಡೆಗೆ ರಾಮ ಭರತನನ್ನು ಕರೆದು ಹೇಳಿದ್ನಂತೆ, ತಾಯಿಗೆ ಅಗೌರವ ತೋರಿಸಬಾರದು ಕಣೋ, ಮಗನ ಒಳಿತಿಗೋಸ್ಕರ ಮಾಡಿದ್ದಾಳೆ, ಈ ಸಾಮ್ರಾಜ್ಯಕ್ಕೆ ಅಗತ್ಯವಿತ್ತು ಅಂತ ಮಾಡಿದ್ದಾಳೆ, ನಾನು ಬರುವವರೆಗೂ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಂತ ಭರತನನ್ನ ವಾಪಸ್ ತಾಯಿಗೆ ಒಪ್ಪಿಸಿಕೊಟ್ಟವು ನೀವನು. ಮಿತ್ರ, ಏನ್ ಚಂದದ ಬದುಕು. ಈ ದೇಶ ತನ್ನ ಪರಂಪರೆಯುದ್ದಕ್ಕೂ ಕೂಡ ತನ್ನ ನೈತಿಕ ಪ್ರಜ್ಞೆಯಲ್ಲಿ 1 ಇಂಚು ಕೂಡ ಕಡಿಮೆ ಇಲ್ಲದಂತೆ ಆ ಪ್ರಜ್ಞೆಯನ್ನು ಉಳಿಸಿಕೊಂಡು ಬಂತಲ್ಲ, ಅದು ಭಾರತದ ಶಕ್ತಿ.
1830 ದಶಕದಲ್ಲಿ ಲಂಡನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ, ನಮ್ದು ಹೇಗೆ ಸಂಸತ್ ಇದೆಯೋ ಹಾಗೆ ಲಂಡನ್ ನಲ್ಲಿ ನಮ್ದು ರಾಜ್ಯಸಭೆ ಇದ್ದಂತೆ ಅವ್ರದ್ದು ಹೌಸ್ ಆಫ್ ಕಾಮನ್ಸ್ ಅಂತ ಕರೀತಾರೆ, ಹೌಸ್ ಆಫ್ ಇಂಟೆಲೆಕ್ಚುಯಲ್ಸ್ ಎಲ್ಲ ಇದೆ ಅಲ್ಲಿ. ಆ ಇಂಟೆಲೆಕ್ಚುಯಲ್ಗಳೆಲ್ಲ ಕೂತ್ಕೊಂಡು ಒಂದು ಡಿಸ್ಕಷನ್ ನಡೆಸ್ತಾರೆ. ಡಿಸ್ಕಷನ್ ನಡೆಯುವಾಗ ಏನ್ ಹೇಳ್ತಾರೆ ಗೊತ್ತಾ, ಭಾರತೀಯರಿಗೆ ನೈತಿಕ ಪ್ರಜ್ಞೆ ಅನ್ನೋದೇ ಗೊತ್ತಿಲ್ಲ, ಅವರೆಲ್ಲರೂ ಕಳ್ಳರು, ಅವರೆಲ್ಲರೂ ದ್ರೋಹಿಗಳು ಅಂತ ಹೇಳ್ಬೇಕಾದ್ರೆ ಒಬ್ಬ MP ಎದ್ದು ನಿಂತ್ಕೊಂಡು ಹೇಳ್ತಾನೆ, ನಿಮಗೆ ಭಾರತ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಪ್ರತಿಯೊಂದು ಪ್ಯಾರಾಗ್ರಾಫ್ನ, ಅವರ ಕಾವ್ಯದ ಪ್ರತಿಯೊಂದು ಪ್ಯಾರಾಗ್ರಾಫ್ನ ಕೊನೆಯಲ್ಲೂ ಒಂದು ನೈತಿಕ ಪ್ರಜ್ಞೆಯ ಮಾತು ಇಲ್ಲದೆ ಹೋದ್ರೆ ಆ ಪ್ಯಾರಾಗ್ರಾಫ್ ಕಂಪ್ಲೀಟೇ ಆಗೋದಿಲ್ಲ. ಅಂತ ನೈತಿಕ ಪ್ರಜ್ಞೆಯ ತುದಿಯಲ್ಲಿರುವಂತ ಬದುಕು ನಡೆಸ್ತಾ ಇರುವವರು ಹಿಂದೂಗಳು ಅಂತ ಹೇಳೋದಿದೆಯಲ್ಲ, ಇದು ನಮ್ಮ ಬಗ್ಗೆ ವಿದೇಶದಲ್ಲಿ ಹೇಳುವಂತ ಮಾತು. ಇವತ್ತಿಗೂ ಭಾರತದ ಬಗ್ಗೆ ಜಗತ್ತಿನಾದ್ಯಂತ ಇರುವಂತ ಭಾವನೆಗಳು ಎಂತದ್ದು ಗೊತ್ತಾ ಮಿತ್ರರೇ? ನಾವು ನಮ್ಮ ದೇಶವನ್ನ ಅತ್ಯಂತ ಕನಿಷ್ಠವಾಗಿ ಕಂಡಿದ್ದಿರಬಹುದು, ಆದ್ರೆ ಜಗತ್ತಿನ ಜನ ಹಾಗೆ ಮಾಡಲಿಲ್ಲ. ಯಾರ್ಯಾರು ಜಗತ್ತಿನಲ್ಲಿ ಎತ್ತರದ ಇಂಟೆಲೆಕ್ಚುಯಲ್ಗಳಾಗಿ ಗುರುತಿಸಲ್ಪಡ್ತಾರೋ ಅವರೆಲ್ಲರೂ ಗೊತ್ತೋ ಗೊತ್ತಿಲ್ದೆಯೋ ಭಾರತೀಯತೆಯನ್ನು ಅಪ್ಪಿಕೊಂಡಿರ್ತಾರೆ. ಕಳೆದ ಒಂದು 7-8 ವರ್ಷಗಳ ಹಿಂದೆ ನನ್ನ ಮಿತ್ರ ಒಬ್ಬ ಅಮೆರಿಕಕ್ಕೆ ಹೋದ. ನನಗಿಂತ ಬಹಳ ಜೂನಿಯರ್, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಂಧಿಸಿದ್ವಿ. ಅವನು ನಂಗೆ ಫೋನ್ ಮಾಡಿದ ಒಂದು ದಿನ, ಚಕ್ರವರ್ತಿ ಅಣ್ಣ ಅಂತ. ನಾ ಕೇಳಿದೆ, ಏನಪ್ಪ ಅಮೆರಿಕಾದಿಂದ ಅಚಾನಕ ಕಾಲ್ ಮಾಡಿದ್ಯಾ ಅಂತ. ಅವನದ ಅರ್ಜೆಂಟ್ ಒಂದು ಹೆಲ್ಪ್ ಆಗಬೇಕಿತ್ತು ಅಂತ. ಅಮೆರಿಕಾದಲ್ಲಿರೋನಿಗೆ ಭಾರತದಲ್ಲಿರೋ ನಾವೇನು ಹೆಲ್ಪ್ ಮಾಡೋದು? ನಮಗೆಲ್ಲ ಲೆಕ್ಕಕ್ಕೇನು ಅಂದರೆ ಅಮೆರಿಕಾದಲ್ಲಿರೋರು ನಮ್ಗೆ ಹೆಲ್ಪ್ ಮಾಡಬೇಕು, ದುಡ್ಡು ಜಾಸ್ತಿ ದುಡಿತಾರೆ ಅಂತ. ನಾನೇನು ಹೆಲ್ಪ್ ಮಾಡಲು ನಿನಗೆ ಅಂತ ಕೇಳಿದ್ರೆ ಅವನೊಂದು ಹೇಳ್ದ, ಅರ್ಜೆಂಟು ಈ ಒಂದು ಭಗವದ್ಗೀತೆ ಶ್ಲೋಕದ ಅರ್ಥ ಹೇಳ್ತೀರಾ ಅಂತಂದ. ನನಗೆ ಬಹಳ ವಿಚಿತ್ರ ಅನಿಸು. ಇಲ್ಲಿರುವಾಗ ಯಾವತ್ತೂ ಕೇಳಲಿಲ್ಲ, ಅಲ್ಲಿಗೆ ಹೋದಾಗ ಯಾಕೆ ಕೇಳ್ತಿದ್ಯಾ ಅಂದೆ ನಾನು. ಅವನಂದ, ನಾನು ಕಂಪನಿಯಿಂದ ಕೆಲ್ಸಕ್ಕೆ ಬಂದಿದ್ದೀನಿ, ನನ್ನ ಜೊತೆಗೆ ನನ್ನ ಕಂಪನಿಯಲ್ಲಿ ನನಗೆ ನನ್ನ ಮನೆಗೆ ಕರ್ಕೊಂಡು ಬರ್ಲಿಕ್ಕೆ ಒಂದು ಹೆಣ್ಮಗಳಿದ್ದಾಳೆ. ಅವಳು ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ. ನಾನು ಇಲ್ಲಿ ಸೆಟ್ಲ್ ಆಗೋದ್ರವರೆಗೂ ಅವಳು ನನ್ನ ಜೊತೆ ಇರಬೇಕು ಅಂತ ಹೇಳಿದ್ದಾರೆ. ಹಿಂಗಾಗಿ ನನಗೆ ಹೋಗುವಾಗ ಬರುವಾಗ ಜೊತೆ ಸಿಗ್ತಾಳೆ. ಅವಳು ನೆನ್ನೆ ಈ ಶ್ಲೋಕದ ಬಗ್ಗೆ ನನಗೆ ಗೊತ್ತು, ಆದರೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಅರ್ಥ ಹೇಳ್ತೀಯಾ ಅಂತ ಕೇಳಿದ್ಲು. ನನಗೆ ಗಾಬರಿ ಆಗೋಯ್ತು. ನಾಳೆ ಹೇಳ್ತೀನಿ ಅಂತ ಹೆಂಗೋ ಟೈಮ್ ಪಾಸ್ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನೀವು ಹೇಳಿದ್ರೆ ಇವತ್ತು ಅವಳಿಗೆ ಹೇಳ್ತೀನಿ, ನಾಳೆಯಿಂದ ನಾನು ಓದ್ಲಿಕ್ಕೆ ಶುರು ಮಾಡ್ತೀನಿ ಅಂತ ಹೇಳುವ ಸ್ಥಿತಿ. ನಂಗೆ ಆಶ್ಚರ್ಯ ಅನ್ನಿಸ್ತು. ಅವಳೇನು ಇಂಡಿಯನ್ ಅಂತ ಕೇಳಿದೆ, ಇಂಡಿಯನ್ ಅಲ್ಲ ಅಮೆರಿಕನ್ ಅಂತ. ಮತ್ತೆ ಹೆಂಗೆ ಅವಳಿಗೆ ಭಗವದ್ಗೀತೆ ಬಗ್ಗೆ ಆಸಕ್ತಿ ಅಂತಂದ್ರೆ, ಇಲ್ಲ ಅವಳು ಎಲ್ಲದನ್ನೂ ಓದಿದ್ದಾಳೆ, ಅದರ ಭಗವದ್ಗೀತೆ ಬಹಳ ಹಿಡಿಸ್ತಂತೆ ಅವಳಿಗೆ, ಅದಕ್ಕೆ ಸ್ವಲ್ಪ ಡೆಪ್ತ್ ಆಗಿ ಓದ್ತಾ ಇದ್ದಾಳೆ ಅಂತ. ನಂಗೆ ಬಹಳ ವಿಚಿತ್ರ ಅನ್ನಿಸ್ತು. ಯಾವುದನ್ನ ನಾವು ಮರೆತು ಹೋಗುವ ಸ್ಥಿತಿಯಲ್ಲಿದ್ದೀವೋ ಆದ್ರೆ ಅವರದನ್ನು ಅತ್ಯಂತ ಆಸ್ಥೆಯಿಂದ ಆಳಕ್ಕಿಳಿದು ಓದ್ತಾರೆ. ನೀವು ಕುಂಭಮೇಳಕ್ಕೆ ಇತ್ತೀಚೆಗೆ ಹೋಗಿದ್ರೆ, ಯಾರಾದ್ರೂ ಹೋಗಿ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಜನ ವಿದೇಶಿಗರು. ನಾನು ಎಲ್ಲಿ ಉಳ್ಕೊಂಡಿದ್ನೋ ಅಲ್ಲಿ ನನ್ನ ಜೊತೆ ರಷ್ಯನ್ ಇಬ್ರಿದ್ರು. ನೋಡ್ಲಿಕ್ಕೆ ವಿದೇಶಿಗರ ತರ ಕಾಣ್ತಿದ್ರಿಂದ ನಾನು ಸಹಜವಾಗಿ ಕೇಳಿದೆ, ವಾಟ್ ಈಸ್ ಯುವರ್ ನೇಮ್ ಅಂತ. ಆ ಹೆಣ್ಮಗಳು ಹೇಳಿದ್ಲು, ನನ್ನ ಹೆಸರು ಪಾರ್ವತಿ ಅಂತಂದ್ಲು. ನಾನು ಪಾರ್ವತಿನ ಹೆಂಗೆ ಅಂತ ಅವಳಂದ್ರೆ, ನಾನೊಂದು 2-3 ವರ್ಷ ಆಯ್ತು, ನಾನು ಸತ್ಯ ಹೇಳ್ತಿದ್ದೀನಿ, ಮೊನ್ನೆ ಹೋದಾಗ ಅವಳು ಫೋಟೋಸ್ ಎಲ್ಲ ಇಟ್ಕೊಂಡ್ ಬಂದಿದ್ದೀನಿ. ನನ್ನ ಜೊತೆ ಇರುವಂತ ಹುಡುಗರು ಅವಳನ್ನು ನೋಡಿದ್ದಾರೆ. ಅವಳನ್ನು ಮಾತಾಡಿಸ್ತಿರ್ಬೇಕಾದ್ರೆ ಅವಳೊಬ್ಬಳೇ ಅಲ್ಲದೆ ನನ್ನ ಜೊತೆ ರಷ್ಯಾದಿಂದ ಒಬ್ಬ ಹುಡುಗನೂ ಬಂದಿದ್ದಾನೆ, ಅವನು ಕೂಡ ಇಲ್ಲೇ ಇದ್ದಾನೆ, ಅವನ ಹೆಸರು ಹರ್ಷ ಅಂತ ಇಟ್ಕೊಂಡಿದ್ದಾನೆ ಅಂತ. ಬರೀ ಹರ್ಷ ಅಂತ ಪಾರ್ವತಿ ಅಂತ ಮಾಡ್ಕೊಂಡಿರೋದಲ್ಲ ಅವರಿಬ್ರು, ಅವರು ದೀಕ್ಷೆ ತಗೊಂಡು ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಲಿಂಗ ಪೂಜೆ ಮಾಡ್ತಾರೆ. ರುದ್ರ ಚಮಕ, ನಾನು ನೀವು ಸರಿಯಾಗಿ ಹೇಳ್ತೀವೋ ಇಲ್ವೋ ಗೊತ್ತಿಲ್ಲ, ಅವರಿಬ್ರು ಏನ್ ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದ್ರೆ, ವೇದ ಮಂತ್ರಗಳನ್ನ ನಾವು ಉಚ್ಚರಿಸುವಂತೆ ಉಚ್ಚರಿಸ್ತಾರೆ. ಯಾವ ಸ್ವಾಮೀಜಿ ದೀಕ್ಷೆ ಕೊಟ್ಟಿದ್ರು ಅವ್ರು ನನಗೆ ಕರೆದು ಹೇಳಿದ್ರು, ಈ ಹುಡುಗ ಬರೀ ವೇದ ಮಂತ್ರ ಉಚ್ಚರಿಸೋದಷ್ಟೇ ಅಲ್ಲ, ರಷ್ಯಾದಿಂದ ಯಾರಾದ್ರೂ ಬಂದ್ರೆ ಅವರನ್ನ ಶಿವಲಿಂಗದ ಮುಂದೆ ಕೂರಿಸಿ ಇಡೀ ಪೂಜೆಯನ್ನ ಅವ್ರ ಮೂಲಕ ಮಾಡಿಸುವಷ್ಟು ಸಾಮರ್ಥ್ಯ ಹೊಂದಿದ್ದಾನೆ ಅಂತ. ನಾನು ಅವನು ಕೇಳಿದೆ, ಯಾಕೆ ಇಷ್ಟಪಟ್ಟು ಬಂದೆ ಅಂತ ಕೇಳಿದ್ರೆ ಏನ್ ಹೇಳ್ತಾನೆ ಗೊತ್ತಾ ಅವನು, ನನಗೆ ಹುಟ್ಟಿದಾಗ್ಲಿಂದಲೂ ಗೊತ್ತಿತ್ತು ನಾನು ರಷ್ಯಾಕ್ಕೆ ಸೇರಿದವನಲ್ಲ ಅಂತ. ನಂದು ಬೇರೆ ಜಾಗ ಯಾವುದೋ ಇದೆ ಅಂತ ಅನ್ನಿಸ್ತಾ ಇತ್ತು ನನಗೇನೋ ಒಂದು ಹೊಸ ಲೋಕಕ್ಕೆ ತೆರೆಕೊಳ್ತೀನಿ ಅಂತ ಗೊತ್ತಿತ್ತು. ಆದ್ರೆ ಭಾರತದ ಬಗ್ಗೆ ಓದುವಾಗ ನನ್ಗೆ ಗೊತ್ತಾಯ್ತು, ನನ್ನ ಜಾಗ ಭಾರತ, ನನಗೇನಾದ್ರೂ ಜಾಗ ಅಂತಿದ್ರೆ ಅದು ಕಾಶಿಯೇ ಅಂತ ಗೊತ್ತಾಗಿ ನಾನು ಕಾಶಿಗೆ ಬಂದೆ. ಪುಣ್ಯವಶಾತ್ ಸಮರ್ಥ ಗುರುಗಳು ಸಿಕ್ಕಿದ್ರು, ಅವ್ರ ಮೂಲಕ ಎಲ್ಲ ಟ್ರೈನಿಂಗ್ ಪಡ್ಕೊಳ್ತಿದ್ದೀನಿ ಅಂತ. ಇದು ಎಂಥ ವಿಚಿತ್ರವಾದ ಸಂಗತಿ. ಬರೀ ಇಬ್ಬರ ಬಗ್ಗೆ ನಾನು ಮಾತನಾಡ್ತಿರೋದಲ್ಲ, 100 ಜನ ವಿದೇಶಿಗರು ಈ ಸಲ ಕುಂಭಮೇಳಕ್ಕೆ ಬಂದು 16 ದಿನಗಳ ಕಾಲ ಅಲ್ಲೇ ಇದ್ದು ಧ್ಯಾನಸ್ಥ ಸ್ಥಿತಿಯಲ್ಲಿರುವಂತ ಆ ಪ್ರಕ್ರಿಯೆ ಏನ್ ಕಂಡಾಗ ಅಚ್ಚರಿ ಅನ್ಸತ್ತೆ ಅಂತ. ಆದ್ರೆ ನಮ್ಗೆ ಗೊತ್ತೇ ಆಗಲಿಲ್ಲ.
ರಾಮನನ್ನು ನಾವು ಎಷ್ಟು ಸಲೀಸಾಗಿ ಮರೆತುವೋ ಕೃಷ್ಣನನ್ನು ಅಷ್ಟೇ ಸಲೀಸಾಗಿ ಮರೆತು ಬಿಟ್ವಿ. ಮರೆಯೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ನಾವು. ಕೃಷ್ಣ ಯಾರು ಅಂತ ಕೇಳಿದ್ರೆ ನಮ್ಮ ಮಕ್ಕಳನ್ನ ಕೇಳಿ, ನಮ್ಮ ಟಿವಿಯಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ ಅದೆಲ್ಲ ಹೆಂಗ್ ಬರೆದಿದ್ದಾರೆ ಅಂತಂದ್ರೆ, ಸೀರೆ ಕದ್ದವನು ಕೃಷ್ಣ, ಮೊಸರು ಕದ್ದವನು, ಬೆಣ್ಣೆ ಕದ್ದವನು ಕೃಷ್ಣ. ಕೃಷ್ಣ ಅಂದ್ರೆ ಕಳ್ಳ. ಯಾವ್ದಾದ್ರೂ ಕಳ್ಳತನ ಮಾಡೋ ಕೆಲಸ ಇದ್ರೆ ನಮ್ಮ ಜನ ಹೇಳ್ತಾರೆ, ನಮ್ಮ ಹುಡುಗರು ಹೇಳ್ತಾರೆ, ಕೃಷ್ಣ ಮಾಡಿಲ್ವಾ, ಕೃಷ್ಣ ಕಳ್ಳತನ ಮಾಡಿದ್ನಲ್ಲ, ನಾನು ಹಾಗೆ ಮಾಡ್ತೀನಿ ಅಂತ. ಆದ್ರೆ ಯಾವತ್ತಾದ್ರೂ ಕೃಷ್ಣನ ಕಳ್ಳತನಕ್ಕೂ ನನ್ನ ಕಳ್ಳತನಕ್ಕೂ ಇರುವಂತ ಡಿಫರೆನ್ಸ್ ಏನು ಅಂತ ಯೋಚನೆ ಮಾಡಿದ್ದಾರಾ? ಕೃಷ್ಣ ಸೀರೆಯನ್ನ ಕಿತ್ತುಕೊಂಡ ನಂತರ ಆ ಸ್ತ್ರೀಯರಲ್ಲಿ ದೇಹ ಪ್ರಜ್ಞೆಯೇ ಮರೆಯಾಗಿ ಹೋಯಿತು, ಆತ್ಮ ಪ್ರಜ್ಞೆಯಲ್ಲಿ ನೆಲೆ ನಿಲ್ಲಕ್ಕೆ ಅವರ ಹತ್ರ ಸಾಧ್ಯ ಆಯಿತು ಎನ್ನುವಂತ ಸೂಕ್ಷ್ಮ ಪ್ರಜ್ಞೆಯನ್ನ ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡವರಾಗಿದ್ದಾರ ನಮ್ಮ ಹುಡುಗರು? ನಾವು ನಮ್ಮ ಮಕ್ಕಳನ್ನ ಅಷ್ಟು ದೊಡ್ಡವರು ಮಾಡ್ಲಿಕ್ಕೆ ಆಗಿದ್ಯಾ? ಕೃಷ್ಣ ತಾನು ಆಡುವ ಪ್ರತಿ ಮಾತಿನಲ್ಲಿಯೂ ಕೂಡ ನಮ್ಮ ದೇಹ ಪ್ರಜ್ಞೆಯನ್ನ ಕಳಚಿ ನಮ್ಮನ್ನ ಆತ್ಮ ಪ್ರಜ್ಞೆಯಲ್ಲಿ ನೆಲೆ ನಿಲ್ಲುವಂತೆ ಮಾಡ್ತಾನಲ್ಲ. ಇಡೀ ಭಗವದ್ಗೀತೆ ಯುದ್ಧಕ್ಕೂ ಬಹುಶಃ ಜಗತ್ತಿನ ಯಾವ ದೇವರು ಇಷ್ಟು ಮಾತಾಡಿರ್ಲಿಕ್ಕಿಲ್ಲ, ಅಷ್ಟು ಕೃಷ್ಣ ಭಗವದ್ಗೀತೆಯ ಮೂಲಕ ಸಂದೇಶವನ್ನ ಹೇಳಿಕೊಟ್ನಲ್ಲ. ಯಾವತ್ತಾದ್ರೂ ಆ ಸಂದೇಶವನ್ನ ಕೇಳುವ, ಅನುಸರಿಸುವ ಸಾಮರ್ಥ್ಯವನ್ನ ನಮ್ಮ ಮುಂದಿನ ಪೀಳಿಗೆಯವರು ಸವಾಲಾಗಿ ಸ್ವೀಕರಿಸಿದ್ರ ಅಂತ ಕೇಳಿದಾಗ ನಾವು ಹೇಳ್ತೀವಿ ಇಲ್ಲ ಅಂತ. ಆದರೆ ಸ್ವೀಕರಿಸಬೇಕು ಅನ್ನುವಂಥ ಮನೋಭಾವನೆಯನ್ನು ನಾವು ಹುಟ್ಟಾಕಿದ್ವಾ ಅಂತ ಪ್ರಾಮಾಣಿಕವಾಗಿ ಎದೆ ಮೇಲೆ ಕೈ ಇಟ್ಕೊಂಡು ಕೇಳಿ ನೋಡಿ. ನಾವು ನಮ್ಮ ಮಕ್ಕಳನ್ನ ಹೆಂಗೆ ಮಾಡಿದ್ವಿ ಅಂತಂದರೆ, ಮಗು ನೀನು ಇಂಜಿನಿಯರ್ ಆಗಬೇಕು ಅಂದ್ವಿ. SSLC ಓದಿಸಿದ್ವಿ, ಸೆಕೆಂಡ್ PUC ಓದಿಸಿದ್ವಿ, ಓಡಿಸಿದ್ವಿ. ರೇಸಲ್ಲಿ ಓಡಿ 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 ಅವನು ಈಗ 70,000, 1,00,000, 2,00,000 ಸಂಬಳ ತಗೊಳ್ತಾನೆ. ನೀವು ವಾಪಸ್ ಸಾಗರಕ್ಕೆ ಕರೀರಿ ಅವನನ್ನ. ಅವನು ಹೇಳ್ತಾನೆ, ಬೆಂಗಳೂರಲ್ಲಿ ಹಾಯಾಗಿದ್ದೀನಿ, ಸಾಗರಕ್ಕೆ ಮಾತ್ರ ನಾನು ವಾಪಸ್ ಬರೋದಿಲ್ಲ ಅಂತ. ಸಾಗರ ಅಂದ್ರೆ ಯಾರ್ದು ಗೊತ್ತಾ? ಈಗ ಪುಣ್ಯವಶಾತ್ ಸಾಗರದಲ್ಲಾದ್ರೂ ಸ್ವಲ್ಪ ಜನ ಇರ್ಬೋದು. ಇಲ್ಲಿಂದ ಪಕ್ಕದ ಹಳ್ಳಿಗೆ ಹೋಗಿ ಯಾರ್ಯಾರು ಸೆಕೆಂಡ್ PUC ಕಂಪ್ಲೀಟ್ ಮಾಡಿ BE ಓದಿದಿರೋ ಅವ್ರು ಯಾರೂ ಹಳ್ಳಿಯಲ್ಲಿಲ್ಲ. ಹಳ್ಳಿ ಎಲ್ಲ ಏನು ಅಂದ್ರೆ ಒಂದು ಸಾರ್ವತ್ರಿಕವಾದ ವೃದ್ಧಾಶ್ರಮಗಳನ್ನ ನಿರ್ಮಾಣ ಮಾಡಿ ಕೂತಿದ್ದೀವಿ. ಎಲ್ಲ ವಯಸ್ಸಾಗಿರೋರು ಇರಬೇಕು ಅಂತ. ನಾನು ಬಹಳ ಕಡೆ ನೋಡಿದ್ರೆ ಬೇಜಾರಾಗತ್ತೆ. ನಂಗೆ ನಿನ್ನೆ ಯಾರೋ ಶಿವಮೊಗ್ಗದವ್ರು ಕಾಲ್ ಮಾಡಿದ್ರು, ನಾವೊಂದು ವೃದ್ಧಾಶ್ರಮ ಶುರು ಮಾಡ್ತಿದ್ದೀವಿ, ದಯಮಾಡಿ ನೀವು ಹೋದ ಕಡೆ ಎಲ್ಲ ಯಾರಿಗಾದ್ರೂ ವೃದ್ಧಾಶ್ರಮದ ಅವಶ್ಯಕತೆ ಇದ್ರೆ ದಯಮಾಡಿ ಬನ್ನಿ ಅಂತ ಒಂದು ಕಾಲ್ ಕೊಡ್ತೀರಾ ಅಂತ. ನಾನಂದ್ರೆ ಯಾವ ಬಾಯಿಂದ ಕೊಡ್ಲಿ? ನಾನು ವೃದ್ಧನಾದ್ರೆ ಹೇಳ್ಬೋದು, ನನ್ನನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲಪ್ಪ, ನಾನು ಹೋಗ್ತಾ ಇದ್ದೀನಿ, ನೀವು ಬೇಕಿದ್ರೆ ಬನ್ನಿ ಅಂತ. ನಾನಿನ್ನೂ ತರುಣ. ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಬೇಕಾಗಿರುವಂತ ಕರ್ತವ್ಯ, ಜವಾಬ್ದಾರಿ, ಪ್ರೇಮ, ಭಕ್ತಿ ನನ್ನ ಪಾಲಿಗೆ ಇನ್ನೂ ಇದೆ. ಹಿಂಗಿರುವಾಗ ನಾನು ಧೈರ್ಯವಾಗಿ ಹೆಂಗೆ ಹೇಳಲಿ? ನನ್ನ ಪೀಳಿಗೆಯ ಮಕ್ಕಳಿಗೆ ನಿಮಗೆ ನೋಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ವೃದ್ಧಾಶ್ರಮ ಇದೆ, ಸೇರಿಸಿ ಅಂತ ಹೆಂಗೆ ಹೇಳಲಿ ಅಂತ. ಮಿತ್ರ, ನಾವು ಎಷ್ಟರ ಮಟ್ಟಿಗೆ ನಮ್ಮ ಮಕ್ಕಳನ್ನು ತಯಾರು ಮಾಡಿ ಕೂರಿಸಿದ್ದೀವಿ ಅಂತಂದ್ರೆ, ಆ ಮಕ್ಕಳಿಗೆ ತಂದೆ ತಾಯಂದ್ರನ್ನ ನೋಡ್ಕೊಳ್ಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತ ಆ ಪರಿಕಲ್ಪನೆಯನ್ನ ನಾವೇ ತುಂಬಲಿಲ್ಲ ಅಂತ. ತಪ್ಪು ನಮ್ಮದ್ದೇ. ನಮ್ಮ ಮಕ್ಕಳಿಗೆ ಯಾವ ಶಿಕ್ಷಣ ಕೊಡಬೇಕೋ ಅದನ್ನು ಶಿಕ್ಷಣ ಕೊಡ್ಲಿಕ್ಕಾಗದೆ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದೀವಿ ಅಂತ. ಕೊಡಬೇಕಾದ ಶಿಕ್ಷಣ ಸರಿಯಾದ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಸಿಗುವಂತಾಗಿದ್ರೆ ಎಷ್ಟು ಚಂದ ಇರ್ತಿತ್ತು. ಪ್ರಾಮಾಣಿಕವಾಗಿ ಹೇಳಿ, ನಾನು ಚಿಕ್ಕವನಿರುವಾಗ ನಮ್ಮ ಮನೇಲಿ ಒಂದು ರೂಢಿ ಇತ್ತು. ನಾನು ಮಾಘ ಮಾಸದ ದಿನ ನನ್ನ ತಾಯಿ ಬೆಳಿಗ್ಗೆ 4:15 ಎದ್ದು ಸ್ನಾನಕ್ಕೆ ಹೋದ್ರೆ ಅವಳ ಹಿಂದೆ ನಾನು ಹೋಗ್ಬೇಕಿತ್ತು. ಯಾಕೆ ಹೋಗ್ಬೇಕಿತ್ತು ಗೊತ್ತಾ? ನನ್ನ ತಾಯಿ ಒಬ್ಳೆ ಹೋಗ್ತಾಳೆ, ಒಬ್ಳೆ ಹೋಗೋದು ಸ್ವಲ್ಪ ಹೆದರಿಕೆ ಆಗತ್ತೆ, 4:15 ಅವಳ ಜೊತೆ ಹೋಗಬೇಕು ಅಂತ. 4:15 ಹೋಗ್ಬೇಕಾದ್ರೆ ನಮ್ಮಮ್ಮ ಹೇಳ್ತಿದ್ಲು, ಬರೀ 4:15 ಟಾರ್ಚ್ ಹಿಡ್ಕೊಂಡು ಯಾಕೆ ಬರ್ತೀಯಾ, ಒಂದು ಸ್ನಾನ ಮಾಡ್ಬಿಡು ತಣ್ಣೀರು. ನಾನು ಹೇಗಿದ್ರು ಎಳ್ಳು ಬತ್ತಿ ದೀಪ ಹಚ್ತೀನಿ, ನೀನು ಹಚ್ಚಿಬಿಡು, ನನಗೇನ್ ಪುಣ್ಯ ಸಿಗುತ್ತೋ ನಿನಗೂ ಪುಣ್ಯ ಸಿಗುತ್ತೆ ಅದರಲ್ಲಿ, ಬಾ ಅಂತ. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ? ಹೆಂಗಿದ್ರು ಹೇಳ್ತೀನಿ, ಟಾರ್ಚ್ ಹಿಡ್ಕೊಂಡು ಹೋಗ್ತೀನಿ, 2 ಚಂಬು ನೀರು ಸುರ್ಕೊಂಡ್ರೆ ಆಯ್ತು ಅನ್ನುವಂಥ ಭಾವ ಇತ್ತಲ್ಲ. ಆ ಭಾವದ ಕಾರಣಕ್ಕೋಸ್ಕರ ಬೆಳಗ್ಗೆ ತಣ್ಣೀರು ಸ್ನಾನ ಮಾಡುವಂತ ಒಂದು ರೂಢಿಯನ್ನ ಡೆವಲಪ್ ಮಾಡ್ಕೊಳ್ಲಿಕ್ಕೆ ಆಯ್ತಲ್ಲ. ಅದು ನಮ್ಮಮ್ಮ ಅನಿವಾರ್ಯತೆಯ ದೃಷ್ಟಿಯಿಂದ ನನ್ನೊಳಗೆ ಇಣುಕಿ ಹಾಕುವಂತೆ ಮಾಡಿದ್ದು ಅಂತ. ಎಷ್ಟು ಅನಿವಾರ್ಯತೆಯನ್ನು ನಮ್ಮಲ್ಲಿ ಸೃಷ್ಟಿಸಲಾಯಿತು. ಈಗ ಪರಿಸ್ಥಿತಿಯೇ ಹಂಗಿಲ್ಲ. ನಾನು ತಮಾಷೆ ಮಾಡಿ ಅನೇಕ ಬಾರಿ ಹೇಳ್ತಿರ್ತೀನಿ, ಸತ್ಯವೂ ಕೂಡ ಹೌದು. ನನಗೆ ಯುಗಾದಿ ಬಂದ್ರೆ ಬಹಳ ಖುಷಿ ಆಗ್ತಿತ್ತು. ಯಾಕೆ ಅಂತಂದ್ರೆ, ಯುಗಾದಿ ಹೊಸ ವರ್ಷ ಅಂತಲ್ಲ, ಹೊಸ ಬಟ್ಟೆ ಬರುತ್ತೆ ಅಂತಲ್ಲ, ನನಗೆ ಬಹಳ ಇಷ್ಟವಾಗಿರುವ ಒಬ್ಬಟ್ಟು ನಮ್ಮಮ್ಮ ಅವತ್ತು ಮಾಡ್ತಾರೆ ಅಂತ. ಪೂರ್ಣಪೋಳಿ ಯುಗಾದಿಗೆ ಮಾತ್ರ ಮಾಡ್ತಾ ಇದ್ದಿದ್ದು. ಅವತ್ತಿನ ದಿನ ಬೆಳಗ್ಗೆ 4:15 ನಮ್ಮಮ್ಮ ಎದ್ದು ಪೂರ್ಣಪೋಳಿ ಮಾಡ್ಲಿಕ್ಕೆ ಶುರು ಮಾಡ್ತಿದ್ರು. ಆ ಶುರು ಮಾಡುವಾಗ ಯಾವತ್ತೂ 4:15 ಹೇಳದಿದ್ದ ನನಗೆ ಆ ವಾಸನೆಯೇ ಎಬ್ಬಿಸ್ತಿತ್ತು. ಎದ್ದು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ರಿ, ಏನ್ ಚೆನ್ನಾಗಿದೆ ಗೊತ್ತಾ ನಮ್ಮ ಪರಂಪರೆ. ಎದ್ದುಕೊಂಡು ನಮ್ಮಮ್ಮ ಮಾಡೋದನ್ನ ನೋಡ್ತಾ ಇದ್ರೆ ನಮ್ಮಮ್ಮ ಏನ್ ಹೇಳ್ತಿದ್ಲು ಗೊತ್ತಾ? ಛೀ,
ದೇವರಿಗೆ ನೈವೇದ್ಯ ಆಗುವವರೆಗೂ ಹಂಗೆ ಕಣ್ಣು ಹಾಕಬಾರ್ದು, ಹೋಗು, ನೋಡೋಂಗೂ ಇಲ್ಲ. ನನಗೆ ಇಷ್ಟವಾಗಿರುವ ತಿಂಡಿ ಮಾಡುವಾಗ ನೋಡುವಂಗಿಲ್ಲ ಅಂತ ಅಂದ್ರೆ ಅದನ್ನು ಎಂಜಲು ಮಾಡಬಾರ್ದು ಅಂತ, ಕಣ್ಣಿನ ಎಂಜಲ್ ಆಗಬಾರ್ದು ಅಂತ. ಸ್ನಾನ ಮುಗಿಸಿಕೊಂಡು ಪೂಜೆ ಆಗತ್ತೆ ಆದ್ಮೇಲೆ ತಿನ್ಬಹುದು ಅಂತ ಕಾದ್ರೆ ನಮ್ ದುರದೃಷ್ಟಕ್ಕೆ ಹಬ್ಬಗಳ ದಿನದಿಂದೇ ಪೂಜೆ ಲೇಟ್, ಅರ್ಚಕರು ಬರೋದು ಲೇಟು, ಪೂಜೆ ಆಗೋದು ಲೇಟು. ಏನೋ ಮಾಮೂಲಿ ದಿನ 1:30 ಊಟ ಮಾಡಿದ್ರೆ ಅವತ್ತೇ 3 ಗಂಟೆಗೆ ಹೊಟ್ಟೆ ಹಸ್ದು ಸಾಯ್ಬೇಕು, ಇನ್ನೇನೂ ತಿನ್ಬಾರ್ದು, ಒಬ್ಬಟ್ಟು ತಿನ್ಬೇಕು ಅಂತ ಕಣ್ಣಲ್ಲಿ ಮುಂದಿಟ್ಕೊಂಡು ಕೂತ್ರೆ ಅವತ್ ಲೇಟ್ ಅಲ್ಲ. ಅಷ್ಟೂ ಕಾಪಾಡಿಕೊಂಡು 3 ಗಂಟೆಗೆ ಕೂತ್ರೆ ಎಲ್ರಿಗೂ ಊಟಕ್ಕೆ ಹಾಕಬೇಕಾದ್ರೆ ಏನ್ ಹೇಳ್ತಾರೆ ಗೊತ್ತಾ? ಮೊದಲು ಪುರೋಹಿತರೆಲ್ಲ ಕೂತ್ಕೊಂಡು ಊಟ ಮಾಡಬೇಕು, ಅವ್ರದ್ದು ಆದ್ಮೇಲೆ ನಿನಗೆ. ಮಕ್ಕಳೇ ದೇವರಲ್ಲ, ಮೊದಲು ಅವ್ರು ಊಟ ಮಾಡ್ಲಿ ಅಂತ, ಅವರೆಲ್ಲರೂ ಊಟ ಆದ್ಮೇಲೆ ಊಟ ಮಾಡು ಅಂತ ಕೂರ್ಸೋರು. ಅವ್ರೆಲ್ಲರದು ಊಟ ಆಗೋವರೆಗೂ ಕಾಯ್ಕೊಂಡು ಕೂತ್ಕೊಂಡು ನಾವು ಊಟಕ್ಕೆ ಕೂತ್ಮೇಲೆ ಮಂತ್ರ ಹೇಳ್ಬೇಕು ಪೂರ್ತಿ ಬಡಿಸಿದ್ಮೇಲೆ. ಎಷ್ಟು ಸಂಯಮವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ನಿನಗೆ ಯಾವ್ದು ಇಷ್ಟ ಆಯ್ತೋ ಅದನ್ನ ಕಿತ್ಕೊಂಡು ತಿನ್ಲಿಕ್ಕೆ ಅಧಿಕಾರ ಇಲ್ಲ. ಇಷ್ಟ ಆಗಿದ್ದನ್ನು ಪಡ್ಕೊಳ್ಳೋಕ್ಕಿಂತ ಮುಂಚೆ ನಿನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಹೊಂದಬೇಕು ಅಂತ ನನ್ನ ಮನೆಯಲ್ಲಿ ಹೇಳ್ಕೊಟ್ಟ ಪಾಠ ಇತ್ತಲ್ಲ, ಏನ್ ಚೆನ್ನಾಗಿತ್ರಿ. ಸಾಗರಕ್ಕಿನ್ನು ಪಿಜ್ಜಾ ಬರ್ಗರು ಬಂದಿಲ್ಲದೆ ಇರಬಹುದು, ಬಟ್ ಸ್ಟಿಲ್ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಏನ್ ಬೇಕು ಮಗುವಿಗೆ ಅದು ನಾಳೆವರೆಗೂ ಕಾಯಿ ಅಂತ ಹೇಳುವಂತ ಸ್ಥಿತಿ ಇಲ್ಲ. ಆ ಮಗುವಿಗೆ ಸಂಯಮದ ಪಾಠ ಹೇಳಿಕೊಡುವಂತ ಯಾವ ಪ್ರಕ್ರಿಯೆಯೂ ಇಲ್ಲ. ಮತ್ ನಮಗೆಲ್ಲ 1 ಮಕ್ಕಳು 2 ಮಕ್ಕಳು ಅಂತ ಆಗ್ಬಿಟ್ಟಿರೋದ್ರಿಂದ ನಮ್ಮ ಪರಿಸ್ಥಿತಿ ಹೆಂಗಾಗೋಗಿದೆ ಅಂತಂದ್ರೆ ಆ ಮಗುವಿನ ಕಣ್ಣಲ್ಲಿ ನೀರು ನೋಡುವಟ್ಟು ಸಾಮರ್ಥ್ಯವೇ ನಮ್ಮ ತಂದೆ ತಾಯಂದ್ರಿಗಿಲ್ಲ. ಹಿಂಗಾಗಿ ಏನಾಗ್ಬಿಡುತ್ತೆ ಅಂತಂದ್ರೆ ಆ ಮಗು ಏನ್ ಕೇಳಿದ್ರು ಅದು ಮನೇಲಿ ಬಂದು ಬಿದ್ದಿರಬೇಕು ಅಂತ ನೆನ್ಪಿಟ್ಕೊಳ್ಳಿ. ತನ್ನ ಆಸೆಗಳನ್ನೆಲ್ಲ ಹೀಗೆ ಬೇಕಾದಾಗ ಈಡೇರಿಸ್ಕೊಳ್ತಾ ಹೋಗುತ್ತಲ್ಲ ಮಗು, ಅದಕ್ಕೆ ಜೀವನದ ರಸ ಅಂದ್ರೆ ಏನು ಅಂತಾನೆ ಗೊತ್ತಾಗಲ್ಲ. ನಾನು ಮೊನ್ನೆ ಒಂದು ಸ್ಕೂಲಿನ ಟೀಚರ್ಸ್ಗಳು, ಎಲ್ಲರೂ ದೊಡ್ಡವರಿದ್ದೀರಿ ಹಿಂಗಾಗಿ ಬೇಜಾರಿಲ್ಲ ಮಾತಾಡ್ಲಿಕ್ಕೆ ನನಗೆ. ಕೆಲವು ಸ್ಕೂಲಿನ ಟೀಚರ್ಸ್ ಜೊತೆ ಮಾತಾಡ್ತಿದ್ದೆ. ಆ ಟೀಚರ್ಗಳು ನನ್ನ ಜೊತೆ ಮಾತಾಡ್ತಾ ಹೇಳ್ತಿದ್ರು, ಚಕ್ರವರ್ತಿ ಅವರೇ ನೀವು ಬೇಜಾರು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳದ ಅಂತ. ನಾ ಕೇಳಿದೆ ಹೇಳಿ ಏನು ಅಂತ. ಅವರಂದ್ರು, ಮೊದಲೆಲ್ಲ ನಿಮ್ ಕಾಲದಲ್ಲಿ ಪಿಯುನಲ್ಲಿ ಲವ್ ಶುರುವಾಗ್ತಿತ್ತು, ಈಗಿನ ಮಕ್ಕಳಿಗೆ ಹೈಸ್ಕೂಲ್ನಲ್ಲಿ ಲವ್ ಶುರುವಾಗಿದೆ. ನಮ್ ದುರದೃಷ್ಟ ನಾವು ಪ್ರೈಮರಿ ಮತ್ತು ಲೋಯರ್ ಪ್ರೈಮರಿಯಲ್ಲಿ ಲವ್ ಸ್ಟೋರೀಸ್ ನೋಡ್ತಿದ್ದೀವಿ ಅಂತ. ನಂಗೆ ಬಹಳ ವಿಚಿತ್ರ ಅನ್ನಿಸ್ತು. ಲೋಯರ್ ಪ್ರೈಮರಿ ಅಂದ್ರೆ ಹೆಂಗೆ ಅಂತ ಒಬ್ಬ ಟೀಚರ್ ಬಹಳ ಚೆನ್ನಾಗಿ ಹೇಳಿದ್ರು. ಪ್ರಾಬಬ್ಲಿ UKG ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇರುವಂತ ಹುಡುಗ ಒಂದು ಹುಡುಗಿಗೆ ಲವ್ ಲೆಟರ್ ಬರ್ದಿಯಾನೆ. ಫಸ್ಟ್ ಸ್ಟ್ಯಾಂಡರ್ಡ್ ಲವ್ ಲೆಟರ್ ಏನಂತ ಬರ್ದಿದ್ದಾನೆ ಮತ್ತೆ ಆ ಮೇಡಮ್ ಹೇಳಿದ್ ನನಗೆ, ನಂದಲ್ಲ ಇದು, ಅವರದ್ದೇ ವಾಕ್ಯಗಳು. ಬರ್ದಿದ್ದಾನಂತೆ, ಐ ಲವ್ ಯುವರ್ ಚಿಕ್, ಐ ಲವ್ ಯುವರ್ ಚಿನ್. ಅದು ಚುಬ್ಬಿ ಚಿಕ್ಸ್, ಡಿಂಪಲ್ ಚಿನ್ ಟೀಚರ್ ಹೇಳ್ಕೊಟ್ಟಿದ್ರಲ್ಲ ಅದನ್ನ ಹಿಡ್ಕೊಂಡು ಬರ್ದಿದ್ದಾನೋ. ಈ ಚಿಕ್ಕ ಮಗು ಟೀಚರ್ ಹತ್ರ ಬಂದಿದೆ ಲೆಟರ್ ತಗೊಂಡು, ಹೆಣ್ಣು ಮಗು. ಟೀಚರ್ ಇವನ್ ಹಿಂಗ್ ಕೊಟ್ಟಿದ್ದಾನ ನೋಡಿ ಅಂತ. ಟೀಚರಿಗೆ ಗಾಬರಿ. ಟೀಚರ್ ಕರ್ಕೊಂಡ್ ಬಂದನಂತೆ ಆ ಹುಡುಗನ ಕರೆಸ್ಬಿಟ್ಟು, ಏನೋ ಹಿಂಗೆಲ್ಲ ಬರ್ದಿದ್ಯಾ, ಅಪ್ಪ ಅಮ್ಮಂಗೆ ಹೇಳ, ಏನ್ ಹೇಳ್ಬೇಕು? ಬೇಡ ಬಿಡಿ ಟೀಚರ್, ನಾನು ತಪ್ಪು ತಿದ್ಕೋತೀನಿ ಏನಂತ. ಅಬ್ಬಾ ಏನ್ ಅದ್ಭುತ. ಆಮೇಲೆ ಟೀಚರ್ ಸ್ವಲ್ಪ ಹೇಳಿದ್ರು, ಬೈದು ಆಯ್ತು ಇನ್ಮೇಲೆ ಹಿಂಗ್ ಮಾಡ್ಬೇಡ ಅಂತ ಕಳಿಸಿದ್ರು. ಟೀಚರ್ಗೂ ಇನ್ ಹೇಳಲಿಕ್ಕೆ ಏನಿಲ್ಲ, ತಪ್ಪು ತಿದ್ಕೋತೀನಿ ಅಂದ್ಬಿಟ್ನಲ್ಲ ಹುಡುಗ. ಏಕಾಏಕಿ 1ನೇ ಕ್ಲಾಸಿನ ಹುಡುಗನ ಏನ್ ಜ್ಞಾನ. ಆ ಹುಡುಗ ಹಂಗ ಹೇಳ್ಬಿಟ್ಟು ಆ ಹುಡುಗಿ ಹತ್ರ ಹೋಗಿ ಏನ್ ಹೇಳಿದ್ನಂತೆ ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್. ನನಗೆ ಬಹಳ ಹೊತ್ತು ಅದನ್ನ ಅದು ಯಾವ ರಸ ಅಂತವೇ ಗೊತ್ತಾಗ್ಲಿಲ್ಲ. ಹುಡುಗಿ ಹತ್ರ ಹೋಗಿ ಹೇಳಿದ್ನಂತೆ, ಲೇ ಆಗಲ್ಲ ಅಂದ್ರೆ ಆಗಲ್ಲ ಅನ್ಬೇಕಿತ್ತು, ಟೀಚರ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರ ಅನ್ನಂತ. ಎಲ್ಲಿಂದ ಕಲ್ತರು? ಎಲ್ಲಿಂದ ಬಂತು ಇದೆಲ್ಲ? ಯಾವಾಗ ಸಾಧ್ಯ ಆಯ್ತು? ಯಾತಕ್ಕೋಸ್ಕರ ಈ ಹೈಪರ್ ಆಕ್ಟಿವಿಟಿ ಇರುವಂತ ಮಕ್ಕಳು ನಿರ್ಮಾಣಗೊಳ್ತಿದ್ದಾರೆ? ಸರಿ, ಹೈಪರ್ ಆಕ್ಟಿವಿಟಿ ಇಲ್ಲಿರುವಂತ ಮಕ್ಕಳು ಯಾಕೆ ಧಾರ್ಮಿಕ ಚಟುವಟಿಕೆಯಲ್ಲಿ ಹೈಪರ್ ಆಕ್ಟಿವಿಟಿ ಇಲ್ಲ? ಯಾಕೆ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಹೈಪರ್ ಆಕ್ಟಿವಿಟಿ ಇಲ್ಲ? ಯಾಕೆ ನಮ್ಮ ಮಗುವನ್ನ ಕೂರಿಸಿದ್ರೆ 700 ಶ್ಲೋಕಗಳನ್ನ ನಾನು ಬೈಹರ್ಟ್ ಮಾಡಿ ನಿಮ್ ಮುಂದೆ ಇಡ್ತೀನಿ ಅಂತ ತಾನೇ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ಲ? ಕಂಟ್ಯಾಮಿನೇಷನ್ ಎಲ್ಲಾಯ್ತು? ನಾವು ಯೋಚನೆ ಮಾಡ್ತಾ ನಮ್ಮೊಳಗೆ ಇಣುಕಿ ನೋಡುವಂತ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ, ಈ ಕಂಟ್ಯಾಮಿನೇಷನ್ ಅನ್ನ ಪೂರ್ತಿ ಕ್ಲಿಯರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ ಅಂತ. ಮಿತ್ರ, ಒಬ್ಬ ಹುಡುಗ, ನಾನು ಹೇಳಿದ್ದಲ್ಲ, ರಾಮಕೃಷ್ಣ ಮೂರನೇ ನಾನು ಆದರ್ಶವಾಗಿ ಭಾವಿಸೋದು, ಈ ದೇಶದ ಹಿಂದೂ ಸಮಾಜಕ್ಕೆ ಆದರ್ಶವಾಗಿ ಭಾವಿಸೋದು ಶಿವಾಜಿಯವರನ್ನ. ಶಿವಾಜಿಯನ್ನ ನಿರ್ಮಾಣ ಮಾಡಿದ ಅವನ ತಾಯಿಗೆ ಎಂಥ ದೊಡ್ಡ ಸವಾಲಿತ್ತು ಗೊತ್ತಾ? ಅವಳಿಗೆ ಗೊತ್ತಿತ್ತು ನಾನು ಹೆರುವಂತ ಮಗು ಆರ್ಡಿನರಿ ಅಲ್ಲ ಅಂತ.
ಶಿವಾಜಿಯ ತಾಯಿ ಹೇಳ್ಕೊಳ್ತಾಳೆ, ಅಲ್ಲಿಂದ ಒಂದು ಪೌಡ ಅಂತ ಕರೀತಾರೆ ಮರಾಠಿಯಲ್ಲಿ, ಜನಪದ ಗೀತೆಗಳು. ಆ ಪೌಡದಲ್ಲಿ ಹೇಳ್ತಾರೆ, ಶಿವಾಜಿಯ ತಾಯಿಗೆ ಶಿವಾಜಿ ಮಹಾರಾಜರು ಹೊಟ್ಟೆಯಲ್ಲಿರುವ ಕನಸು ಬೀಳ್ತಿತ್ತಂತ. ಏನ್ ಕನಸು ಬೀಳ್ತಿತ್ತು ಅಂತಂದ್ರೆ, ಅವಳೊಂದು ಸಿಂಹಾಸನದ ಮೇಲೆ ಕೂತಿದ್ದಾಳೆ, ಆ ಕಡೆ ಈ ಕಡೆ ನಿಂತ್ಕೊಂಡು ಆಕೆಯ ಸೇವಕಿಯರು ಗಾಳಿ ಬೀಸ್ತಿದ್ದಾರೆ ಅಂತ ಕನಸು ಬೀಳ್ತಿತ್ತಂತ. ಅವಾಗ ಅವಳಿಗೆ ಗೊತ್ತಾಯ್ತಂತೆ, ಇಂಥ ಕನಸೇ ನನಗೆ ಬೀಳ್ತಾ ಇದೆ ಅಂತಂದ್ರೆ ಅರ್ಥ ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇರುವಂತ ಮಗು ಈ ನಾಡನ್ನ ಆಳುವಂತ ಚಕ್ರವರ್ತಿಯೇ ಆಗ್ತಾನೆ, ಅವನು ಹಿಂದೂ ಸಮಾಜದ ಸ್ಥಾಪಕನಾಗ್ತಾನೆ, ಇವನಿಗೆ ತಕ್ಕಂತೆ ನಾನು ಇರಬೇಕು ಅಂತ. ದ ಸೆಕೆಂಡ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಜೀಜಾಬಾಯಿ ಅತ್ಯಂತ ಗ್ರೇಟ್ ಆದ್ಲು ಅಂತಂದ್ರೆ, ನನ್ನ ಮಗನನ್ನ ನನಗ್ ತಕ್ಕಂತೆ ಇಟ್ಕೊಳ್ಬೇಕು ಅಂತಲ್ಲ, ಈ ನಾಡನ್ನ ಆಳುವಂತ ಹುಡುಗನಿಗೆ ತಕ್ಕ ತಾಯಿಯಾಗಿ ನಾನು ಇರಬೇಕು ಅಂತ, ಅದಕ್ಕೆ ತಕ್ಕಂತೆ ಬದುಕಬೇಕು ಅಂತ. ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಕಥೆಗಳನ್ನು ಕೇಳಿದ್ರೆ ರೋಮಾಂಚನ ಅನ್ಸುತ್ತೆ. ಶಿವಾಜಿ ಮಹಾರಾಜರಿಗೆ ಒಂದು ಕಥೆ ಬಹಳ ರೋಚಕವಾದದ್ದು. ಶಿವಾಜಿ ಮಹಾರಾಜರ ತಾಯಿ ಹತ್ರ ಬರ್ತಾರಮ್ಮ, ನಾನು ಈ ಮುಸಲರ ಕೋಟೆಗಳನ್ನ ಗೆದ್ದು ಬರ್ತೀನಲ್ಲ, ಯುದ್ಧ ಮಾಡುವಾಗ ಭಯ ಆಗೋದಿಲ್ಲ, ಆದ್ರೆ ಯುದ್ಧ ಮುಗಿಸಿ ಕೊನೆಗೆ ಹಿಂದುತ್ವದ ಧ್ವಜವನ್ನ ಅಲ್ಲಿ ನಡಿಬೇಕಾದ್ರೆ ಯಾಕೋ ಆತಂಕ ಅನ್ಸತ್ತೆ ನನಗೆ, ಎಲ್ಲಿಂದಲೋ ಅವ್ಯಕ್ತವಾದ ಭಯ ಕಾಣಿಸುತ್ತೆ, ಯಾಕಮ್ಮ ಅಂತ. ತಕ್ಷಣ ತಾಯಿ ಹೇಳಿದ್ಲಂತೆ, ಮಗು ಕ್ಷಮಿಸ್ಬಿಡು ಕಣ, ನಾನೇ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟೆ ಅಂತ. ಕಥೆಯ ಸತ್ಯಾಸತ್ಯತೆಯನ್ನು ಪಕ್ಕಕ್ಕಿಡಿ. ಆದ್ರೆ ಕಥೆ ಎಷ್ಟು ರೋಚಕ ಅಂತಂದ್ರೆ, ಆ ತಾಯಿ ಹೇಳ್ತಾಳಂತೆ, ಏನಿಲ್ಲ, ನೀನ್ ಚಿಕ್ಕವನಿದ್ದಾಗ ನಾನೇನೋ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದೆ, ನೀನು ತೊಟ್ಟಲ್ಲಿದ್ದವನು ಎದ್ದು ಅಳಕ್ ಶುರು ಮಾಡಿದೆ, ತಕ್ಷಣ ನನ್ನ ಮನೆ ಕೆಲಸದವಳು ನೀನು ಅಳ್ತಾ ಇರೋದನ್ನ ನೋಡಿದ್ಲು, ಅವಳಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಹಾಲು ಕುಡಿಸಿದ್ಲು ನಿಂಗೆ. ನಾನು ಓಡಿ ಬಂದೆ ಒಳಗೆ, ಇವಳು ಹಾಲು ಕುಡಿಸ್ತಾ ಇದ್ಲು. ನಾನು ಹೇಳಿದೆ ಅವಳಿಗೆ, ಹಾಲು ಕುಡಿಸಿದ್ ಬೇಜಾರಿಲ್ಲ, ಏನು ಯೋಚನೆ ಮಾಡ್ತಾ ಹಾಲು ಕುಡಿಸಿದೆ ಅಂತ ಕೇಳಿದೆ. ಅವಳು ಹೇಳಿದ್ಲಂತೆ, ನೀವು ಬಂದ್ರೆ ನನ್ನನ್ನು ಬೈದು ಬಿಡ್ತೀರೇನೋ ಅಂತ ಹೆದರ್ಕೊಂಡು ಹಾಲು ಕುಡಿಸ್ತಾ ಇದ್ದೆ. ಅಂದ ತಕ್ಷಣ ನಾನು ನಿನ್ನನ್ನು ಉಲ್ಟಾ ಹಿಡಿದು ಅವಳು ಕುಡಿಸಿರೋ ಅಷ್ಟೂ ಹಾಲನ್ನ ಕಕ್ಕಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಮಗು, ಒಂದು 3 ಹನಿ ಹಾಲು ನಿನ್ನೊಳಗೆ ಸೇರ್ಕೊಂಡ್ ಬಿಟ್ಟಿರ್ಬೇಕು. ಆ ಹೆದರಿಕೆ ಇವತ್ತಿಗೂ ಕಾಡತ್ತೆ ಕಣೋ ನಿನಗೆ ಅಂತ. ಏನ್ ಮಾತದು! ಮಗುವಿಗೆ ಹಾಲು ಕುಡಿಸಬೇಕಾದ್ರೆ ಇರಬೇಕಾಗಿರುವ ಯೋಚನೆಗಳು ಯಾವುವು? ನಮ್ಮ ಪರಿಕಲ್ಪನೆ ಹಂಗಿದೆ. ನಾವು ಷೋಡಶ ಸಂಸ್ಕಾರಗಳ ಪರಿಕಲ್ಪನೆಯನ್ನು ಮಾಡುವಾಗ ಹೆರಬೇಕಾಗಿರುವ ಮಗು ಹೇಗಿರಬೇಕು, ಅದರ ಶ್ರೇಷ್ಠತೆ ಹೇಗಿರಬೇಕು, ಅದರ ವ್ಯಕ್ತಿತ್ವ ಹೇಗಿರಬೇಕು ಎನ್ನುವ ಕಲ್ಪನೆಯಿಂದ ಮಾಡಬೇಕು ಅಂತ. ತಾಯಿ ಹಾಗೆ ಬೆಳೆಸಿಕೊಟ್ಟ ಮಗು ಏನ್ ಎತ್ತರಕ್ಕೆ ಬೆಳೆದು ನಿಂತ. ತನ್ನದ್ದೇ ಓರಗೆಯ ಪಡೆಯನ್ನ, ಚಿಕ್ಕ ಚಿಕ್ಕ ಹುಡುಗರನ್ನ ಸೇರಿಸ್ಕೊಂಡು ಪಡೆಯನ್ನ ಕಟ್ಟಿ ಯಾವ ಮೊಘಲ ಸಾಮ್ರಾಜ್ಯ ಅಜಿಂಕ್ಯ ಅಂತ ಅನಿಸ್ಕೊಂಡಿತ್ತೋ, ಅವರನ್ನ ಸೋಲಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅನ್ಕೊಂಡಿತ್ತೋ, ಮಹಾರಾಷ್ಟ್ರದ ಯಾವುದೋ ಒಂದು ಸಣ್ಣ ಕಾಡಿನ ಗುಹೆಗಳಲ್ಲಿದ್ದಂತ ಪುಟ್ಟ ಪುಟ್ಟ ಹುಡುಗರು ಸೇರ್ಕೊಂಡು ಔರಂಗಜೇಬನ ನಡು ಮುರಿದರಲ್ಲ, ಹೆಂಗ್ ಸಾಧ್ಯ ಆಯ್ತು ಅದು? ಆದ್ರೆ ಅದರಲ್ಲೇ ಬಹಳ ವಿಶೇಷ ಅಲ್ಲ, ಬಹಳ ಅದ್ಭುತವಾಗಿರುವಂತ ಸಂಗತಿ, ಮತ್ತೆ ತ್ಯಾಗದ ಸಂಗತಿ ನೆನಪಿಸ್ಕೊಳ್ಳಿ. ಶಿವಾಜಿ ಮಹಾರಾಜರ ಹತ್ರ ಈ ಸಾಧನೆ ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ, ಶಿವಾಜಿ ಮಹಾರಾಜರು ಒಬ್ಬ ರಾಜಕಾರಣಿ ಆಗಿರ್ಲಿಲ್ಲ, ಒಬ್ಬ ರಾಷ್ಟ್ರ ಭಕ್ತರಾಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಆಯ್ತು ಅಂತ. ನಾನು ರಾಜಕೀಯ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಆದ್ರೂ ಸುಮ್ಮನೆ ಹೇಳೋದು, ಈ ದೇಶದಲ್ಲಿ ಎಂತೆಂಥ ರಾಜಕಾರಣಿಗಳನ್ನು ನಾವು ನೋಡಿದ್ದೀವಿ. ಆದರೆ ನರೇಂದ್ರ ಮೋದಿಯವರ ಮೇಲೆ ಈ ದೇಶ ಜನರಿಗಿರುವಂತ ಪ್ರೀತಿ ಇನ್ಯಾರ ಮೇಲೂ ಇಲ್ಲ. ಯಾಕೆ ಅಂತಂದ್ರೆ, ನರೇಂದ್ರ ಮೋದಿ ಒಬ್ಬ ರಾಜಕಾರಣಿ ಅಲ್ಲ, ಆತ ರಾಜಕಾರಣದ ಆ ಮಜಲುಗಳನ್ನ ಏರ್ಲಿಕ್ಕೆ ಪ್ರಯತ್ನ ಪಟ್ಟವನಲ್ಲ. ಆದ್ರೆ ಆತ ರಾಷ್ಟ್ರ ಭಕ್ತನಾಗಿ ತಾನು ಈ ದೇಶ ನಂಬಿಕೊಂಡು ಬಂದಿರುವಂತ ವ್ಯಾಲ್ಯೂಗೆ ತಕ್ಕಂತೆ ಬದುಕಬೇಕು ಅಂತ ಪ್ರಯತ್ನ ಪಡ್ತಿರೋನಾಗಿದ್ರಿಂದ ಗೌರವ. ಯೋಗಿ ಆದಿತ್ಯನಾಥರು ಅಂದ್ರೆ ಯಾಕ್ರಿ ಚಪ್ಪಾಳೆ ಹೊಡಿತಾರೆ ಜನ, ಯಾಕ್ರಿ ಗೌರವ ಕೊಡ್ತಾರೆ? ಯಾಕೆಂದ್ರೆ ಅವ್ರು ನೋಡಿದಾಗ ರಾಜಕಾರಣಿ ಅಂತ ಅನ್ಸದೇ ಇಲ್ಲ, ಯಾವುದೋ ರಾಷ್ಟ್ರಭಕ್ತ ಅವ್ರ ಒಳಗೆ ಇದ್ದಾನೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಶಿವಾಜಿ ಮಹಾರಾಜರು ಅಂತದ್ದೇ ರಾಷ್ಟ್ರಭಕ್ತರು ರೀ. ಎಂಥ ರಾಷ್ಟ್ರಭಕ್ತರು ಅಂತಂದ್ರೆ, ಸಮರ್ಥ ರಾಮದಾಸರ ಎದುರಿಗೆ ತಮ್ಮ ಸರ್ವಸ್ವವನ್ನು ಸಮರ್ಪಣೆಗೆ ಸಿದ್ಧರಾದವರವರು. ಇಡೀ ರಾಷ್ಟ್ರವನ್ನ ಕಟ್ತಾ ಒಂದಿನ ಸಮರ್ಥರು ನೆನಪಿಸಿಕೊಂಡಾಗ, ಸಮರ್ಥರು ಎದುರಿಗೆ ಬಂದಾಗ ತಾನು ಇಡೀ ಸಾಮ್ರಾಜ್ಯವನ್ನ ತೆಗೆದು ಸಮರ್ಥರ ಜೋಳಿಗೆಗೆ ಹಾಕಿದ ಶಿವಾಜಿ ಮಹಾರಾಜರು ಹೇಳಿದ್ರಂತೆ, ನೀವು ಭಿಕ್ಷೆ ಕೊಡಿ ಅಂತಿದ್ದೀರಲ್ಲ, ಇಗೋಳಿ ನಾನು ಇಡೀ ಸಾಮ್ರಾಜ್ಯವನ್ನ ನಿಮ್ಗೆ ಹಾಕ್ಬಿಟ್ಟಿದ್ದೀನಿ, ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ತಗೊಂಡು ಕರ್ಕೊಂಡು ಹೊರಟುಬಿಡಿ ಅಂತ. ಬಹಳ ಚೆನ್ನಾಗಿದೆ. ಸಮರ್ಥರು ಕಡಿಮೆಯವರಲ್ಲ, ಸಮರ್ಥರು ಎಷ್ಟಾದರೂ ಅವರು ತಮ್ಮ ಜೋಳಿಗೆಯಿಂದ ಆ ಭಿಕ್ಷೆ ಏನ್ ಕೊಟ್ಟಿದ್ರು ಆ ಪತ್ರವನ್ನ ಶಿವಾಜಿ ಮಹಾರಾಜರ ಕೈಯಲ್ಲಿ ವಾಪಸ್ ಕೊಟ್ಟು, ಶಿವಬಾ, ಇನ್ನು ಮುಂದೆ ಈ ಸಾಮ್ರಾಜ್ಯ ನಿನ್ನದಲ್ಲ ನನ್ನದ್ದು,
ನನ್ನ ಶಿಷ್ಯನಾಗಿ ಈ ಸಾಮ್ರಾಜ್ಯವನ್ನು ಚೆನ್ನಾಗಿ ನೋಡ್ಕೋ ಅಂತ ಶಿವಾಜಿ ಮಹಾರಾಜರಿಗೆ ವಾಪಸ್ ಕೊಡೋದಿದೆಯಲ್ಲ, ಏನ್ ಚಂದ. ಶಿವಾಜಿ ಮಹಾರಾಜರು ಈಗ ಇದು ನನ್ನದ್ದು ಅಂತ ನೋಡ್ಕೊಳ್ಳೋದಲ್ಲ. ಶಿವಾಜಿ ಮಹಾರಾಜರು ನನ್ನ ಗುರುಗಳ ಸಾಮ್ರಾಜ್ಯದ ಒಂದು ಕೂದಲು ಕೊಂಕದಂತೆ, ಒಂದು ಇಟ್ಟಿಗೆಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದು ನನ್ನ ಹೊಣೆಗಾರಿಕೆ ಅಂತ ಗುರುವಿನ ಶಿಷ್ಯನಾಗಿ ಕೆಲಸ ಮಾಡೋದಿದೆಯಲ್ಲ, ಅದು ಅತ್ಯದ್ಭುತವಾದ್ದು ಅಂತ. ಮಿತ್ರ, ಇವತ್ತಿನ ಪೀಳಿಗೆಗೆ ಬೇಕಾಗಿರೋದು ಈ ಪರಂಪರೆಯ ಚಿಂತನೆಯೇ. ಈ ರಾಷ್ಟ್ರವನ್ನ ಇವತ್ತು ಪುನರ್ ನಿರ್ಮಾಣ ಮಾಡಲಿಕ್ಕೆ, ಈ ರಾಷ್ಟ್ರವನ್ನ ರಕ್ಷಿಸಲಿಕ್ಕೆ, ಈ ರಾಷ್ಟ್ರ ಗುರು ಪರಂಪರೆಯ ಹಿಂದೆ ಸೈಲೆಂಟ್ ಆಗಿ ನಡ್ಕೊಂಡು ಹೋಗುವಂತ ಒಂದು ಪೀಳಿಗೆಯನ್ನು ಸೃಷ್ಟಿ ಮಾಡಬೇಕಾಗಿದೆ. ಆ ಸೃಷ್ಟಿ ಮಾಡುವ ಕೆಪಾಸಿಟಿ ನನಗೆ ಬಹಳ ಸಂತೋಷ. ಏನು ಗೊತ್ತೇನು, ಹೊಸ ಪೀಳಿಗೆಯ ಅನೇಕ ಸಾಧು ಸಂತರುಗಳು ಹಂಗಿದ್ದಾರೆ. ನಾನು ಇತ್ತೀಚೆಗೆ ಹರಿಹರಪುರಕ್ಕೆ ಹೋಗಿದ್ದೆ. ಹರಿಹರಪುರ ನಿಮ್ಗೆಲ್ರಿಗೂ ಗೊತ್ತಿರುವಂತ ಜಾಗ, ಶೃಂಗೇರಿಯ ಹತ್ರ ಇದೆ. ಅಲ್ಲಿನ ಶ್ರೀಗಳು ಅತ್ಯುಗ್ರವಾಗಿ, ನಾನು ಈ ಪದ ಬಳಸಿದ್ರೆ ಗಾಬರಿ ಆಗಬೇಡಿ, ಅತ್ಯುಗ್ರವಾಗಿ ಸಮಾಜವನ್ನ ಸಂಘಟಿಸೋದಲ್ಲಿ ನಿಂತು ಬಿಟ್ಟಿದ್ದಾರೆ. ಅತ್ಯುಗ್ರವಾಗಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ತನ್ನದ್ದೇ ಸಮಾಜದ ಕೆಲವರು ವಿರೋಧ ಮಾಡಿದಾಗ್ಲೂ ಅವರನ್ನು ಸಂಭಾಳಿಸಿಕೊಂಡು ಎಲ್ಲ ಜಾತಿ ಮತ ಪಂಥಗಳನ್ನ ಒಟ್ಟು ಮಾಡುವಂತ ಒಂದು ಶ್ರೇಷ್ಠ ಕಾರ್ಯಕ್ಕೆ ನಿಂತು ಬಿಟ್ಟಿದ್ದಾರೆ. ಮೊನ್ನೆ ಏನ್ ಮಾಡಿದ್ದಾರೆ ಗೊತ್ತಾ, 13 ವರ್ಷಗಳಿಂದ ಅವರ ಜೊತೆ, ಅವರ ಹತ್ರ ಬಂದು ಆಗಾಗ ಧಾರ್ಮಿಕ ಸಾಧನೆಗಳನ್ನ ಮಾಡ್ತಾ ಆಧ್ಯಾತ್ಮಿಕ ಸಾಧನೆಗಳನ್ನ ಮಾಡ್ತಾ 13 ವರ್ಷಗಳಿಂದ ಇದ್ದ ಒಬ್ಬ ವ್ಯಕ್ತಿಗೆ ದೀಕ್ಷೆ ಕೊಟ್ಟಿದ್ದಾರೆ. ಯಾವ ಜಾತಿಗೆ ಸೇರಿದವರು ಅಂತಂದ್ರೆ, ಯಾವ ಜಾತಿಯನ್ನ ನಾವು ಅತ್ಯಂತ ಕೆಳಜಾತಿ ಅಂತ ಕರಿತಾ ಇದ್ವೋ ಆ ಜಾತಿಯವರನ್ನ ಕರೆದು ಅವರದ್ದೇ ಒಂದು ಪೀಠವನ್ನ ನಿರ್ಮಾಣ ಮಾಡಿಕೊಟ್ಟು, ಆ ಪೀಠಕ್ಕೆ ಅವರನ್ನ ಪೀಠಾಧೀಶರನ್ನಾಗಿ ಮಾಡಿ ತಮ್ಮದ್ದೇ ಮಠದಲ್ಲಿ ಅವರಿಗೆ ದೀಕ್ಷೆ ಕೊಟ್ಟು ಕಿರೀಟವನ್ನ ತೊಡಿಸಿ, ನಿನ್ನ ಪೀಠವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಶೀರ್ವದಿಸುವಂತ ಒಂದು ಅದ್ಭುತವಾದ ಸಾಮರಸ್ಯದ ಕಾರ್ಯ ನಡೆದು ಬಿಡುತ್ತಲ್ಲ, ಏನ್ ಚಂದ. ಹೊಸ ಪೀಳಿಗೆಯ ಸಾಧುಗಳು ಹೇಗಿದ್ದಾರೆ ಅಂತಂದ್ರೆ, ಈ ರಾಷ್ಟ್ರವನ್ನ ಒಟ್ಟು ಮಾಡಲಿಕ್ಕೋಸ್ಕರ ನಮ್ಮ ನಡುವೆ ಇರುವಂತ ದ್ವೇಷ ಭಾವನೆಯನ್ನ ಮರಿಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ನಂಗೆ ಆಶ್ಚರ್ಯ ಆಯ್ತು ಕೇಳಿ, 800 ಸಾಧುಗಳು, ದೇಶದಾದ್ಯಂತ 800 ಪ್ರಮುಖ ಸಾಧುಗಳು ಒಂದು ವೇದಿಕೆಗೆ ಬರಲಿಕ್ಕೆ ಸಿದ್ಧವಾಗಿದ್ದಾರೆ. ಉದ್ದೇಶ ಏನು ಅಂತಂದ್ರೆ, ನಮ್ಮ ಶಾಲಾ ಮಕ್ಕಳಿಗೆ ಇನ್ನು ಮುಂದೆ ಹಿಂದೂ ಧರ್ಮದ ವಿಚಾರವಾಗಿ ನಾವು ಎಲ್ಲವನ್ನು ತಿಳಿಸಿಕೊಡೋದಕ್ಕೆ ನಾವು ಸರ್ಕಾರವನ್ನ ಒತ್ತಾಯಿಸಬೇಕಾಗಿದೆ. ಇದಕ್ಕೆ ಸಾಧು ಸಂತರು ತಮ್ಮ ನಡುವೆ ಇರುವ ಭೇದವನ್ನ ಮರಿಬೇಕು ಅಂತ 800 ಸಾಧುಗಳು ಜೊತೆಯಾಗೋದು. ಇದರ ಒಂದು ಸಣ್ಣ ಝಲಕ್ ಇಲ್ಲಿ ಗುರುಗಳು ತೋರಿಸಿದ್ರು. 550 ಕೋಟಿ ಜಪ ಮಾಡಬಹುದು ಅಂತ ಕೇಳಿದಾಗ, ಸತ್ಯ ಹೇಳ್ತೀನಿ, ನನಗೆ ಕೇಳಿದಾಗ್ಲೂ ಆಶ್ಚರ್ಯ ಆಯ್ತು. 550 ಕೋಟಿ ರಾಮ ಜಪ ಯಜ್ಞ ಮಾಡಬೇಕಾದ್ರೆ ನೀರಿಳಿಯುತ್ತೆ. ಅದು ಎಲ್ಲ ಸಮಾಜದವ್ರನ್ನು ಸೇರಿಸಿಕೊಂಡು ಮಾಡುವಾಗಲೇ ನೀರಿಳಿತು. 1 ಕೋಟಿ ರಾಮನಾಮ ಜಪ ಯಜ್ಞ ಮಾಡಿದ್ದೀವಿ ಅಂತ ಹೇಳಬೇಕಾದ್ರೆ, ಅಂಥದ್ರಲ್ಲಿ 55 ವರ್ಷಕ್ಕೆ 550 ಕೋಟಿ. ನನಗೆ ಯಾಕೆ ಬಹಳ ಇಷ್ಟ ಅನ್ನಿಸ್ತು ಅಂತಂದ್ರೆ, 550 ಕೋಟಿ ರೂಪಾಯಿ ಮಾಡಬೇಕು ಅಂತ ಬಹಳ ಜನ ಯೋಚನೆ ಮಾಡ್ತಾರೆ. ಬಹಳ ಜನರ ಆಲೋಚನೆ ಹಂಗೆ ಓಡತ್ತೆ. ಈಗೆಲ್ಲ ದುನಿಯಾ ನಡೀತಿರೋದೇ ಹಂಗೆ. 550 ಕೋಟಿ ರೂಪಾಯಿ ಮಾಡೋಣ, ಅಥವಾ ನಮ್ಮ ಸಮಾಜದಲ್ಲಿ ಕೆಪಾಸಿಟಿ ಜಾಸ್ತಿ ಇದೆ, 1 0 ಜಾಸ್ತಿ ಹಾಕಿ 5500 ಕೋಟಿ ರೂಪಾಯಿ ಮಾಡೋಣ ಅಂದಿದ್ರೂ ಬಹುಶಃ ನೀವೆಲ್ಲರೂ ಬಹಳ ಪ್ರೀತಿಯಿಂದ ಕೊಟ್ಟು ಬಿಡ್ತಿದ್ರಿ. ಸುಲಭ ಇತ್ತದು, ನಿಮಗೂ ಸುಲಭ ಇತ್ತು, ಕೊಟ್ಬಿಟ್ರೆ ಮುಗಿತಿತ್ತಲ್ಲ. 1 ಲಕ್ಷ ಕೊಟ್ರೆ ಇನ್ನು ಗುರುಗಳು ನಮ್ಮನ್ನೇನು ಕೇಳೋಂಗಿಲ್ಲ, ನಾವು ಏನೂ ಕೇಳೋಂಗಿಲ್ಲ. ಕೊಟ್ಟು ಮುಗಿಸ್ಬಿಡು, 5500 ಕೋಟಿ ಆಗುತ್ತೆ, ಏನಾದ್ರೂ ಒಳ್ಳೆ ಕೆಲಸ ನಡೆಯುತ್ತೆ ಅಂತ. ಬಟ್ ಅವ್ರು ಹಂಗೆ ಮಾಡಲಿಲ್ಲ. 550 ದಿನ ಪ್ರತಿದಿನ ಹೇಳಿರುವಂತ ಜಾಗಕ್ಕೆ ಬಂದು ಸಂಕಲ್ಪ ಮಾಡಿ ಕೂತ್ಕೋಬೇಕು ಅಂತ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ನೀವು ಮನೆಯಲ್ಲೇ ಮಾಡಿ ಅಂದ್ರೆ ನಂಬರ್ ಮಾತ್ರ ಹೋಗ್ತಿರುತ್ತೆ, ಜಪ ನಡೆದಿರಲ್ಲ ಅಂತ. ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅವರ ಆ ಸೆಂಟರ್ಗಳನ್ನ ಮಾಡಿ 550 ಕೋಟಿ ಮಾಡುವಾಗ, ಪ್ರಾಮಾಣಿಕವಾಗಿ ಹೇಳಿ, ಮೊದಲನೇ ದಿನ ಶುರು ಮಾಡಿದವ್ರಿಗೆ ಏನ್ ಅನ್ಸಿರುತ್ತೆ ಗೊತ್ತಾ, ಏನೋ ನಮ್ಮ ಸ್ವಾಮಿಗಳು ಹೇಳಿದ್ದಾರೆ ಮಾಡಬೇಕು, 550 ಕೋಟಿ ಎಲ್ಲ ಆಗುದಿಲ್ಲಪ್ಪ. ಈಗ ನಾನು ಹೋದಾಗ ಏನ್ ಹೇಳ್ತಾರೆ ಗೊತ್ತಾ ಎಲ್ರು, ಸರ್ 300 ಕೋಟಿ ದಾಟಿ ಆಯ್ತು ಸರ್, ಆಗ್ಲಿ ನಾವು ಮುಗಿಸಿದ್ವಿ ಅಷ್ಟನ್ನ, ಇನ್ನು ಬಹಳ ದಿನ ನಮಗೇನು ಬೇಕಾಗೋದಿಲ್ಲ, ನಾವು ಆರಾಮಾಗಿ 550 ಕೋಟಿ ಮುಗಿಸ್ತೀವಿ ಅಂತ. ಎಲ್ಲಿಯವರೆಗೂ ಚಾಲೆಂಜ್ ಇದೆ ಅಂತಂದ್ರೆ 550 ಕೋಟಿ ಏನು, ಇನ್ನೊಂದು ಸ್ವಲ್ಪ ದೊಡ್ಡದಿದ್ರು ತೆಗೆದುಕೋಬಹುದು ಅಂತ. ಇನ್ನೂ ಮಜಾ ಹೇಳ್ತೀನಿ ನಾನು, 550 ಕೋಟಿ ನಂಬರ್ ಮುಗಿದ ಮೇಲೆ ಇದನ್ನು ಮುಗಿಸಬೇಕಾ ಅಂತ ಕೆಲವರಿಗೆ ಯೋಚನೆ ಬಂದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅಂದ್ರೆ ನಾಮ ಜಪದ ಆನಂದ ಇದೆಯಲ್ಲ, ಆ ಆನಂದ ಸಿಕ್ತಲ್ಲ. ಎಲ್ಲಿಂದ ಸಿಕ್ತು ಈ ಆನಂದ? ಹೊರಗಡೆಯಿಂದ ಏನನ್ನೂ ತೆಗೆದುಕೊಳ್ಳದೆ ನಮ್ಮ ಒಳಗಡೆ ಇರುವಂತ ಆನಂದವನ್ನ ಹೊರಗೆ ತರಲಿಕ್ಕೆ ಸಾಧ್ಯ ಆಯ್ತಲ್ಲ. ಇದೇ ಭಾರತೀಯ ಸಂಸ್ಕೃತಿ ಹೇಳಿದ್ದು, ಹೊರಗಡೆ ಹುಡ್ಕೊಂಡು ಹೋಗ್ಬೇಡ, ಒಳಗಡೆ ಎಲ್ಲವೂ ಇದೆ, ಒಂದ್ ಕಡೆ ಕೂತ್ಕೋ ಅಂತ. ಈಗ ಯೋಚನೆ ಮಾಡಿ, 1 ಗಂಟೆ ನಾನು ಹೀಗೆ ಕೂತಿದ್ರಿಂದ ಆನಂದ ಸಿಕ್ತು ಅಂತ ಆದ್ರೆ
ನನಗೆ 65 ವರ್ಷ ಆಯ್ತು, 70 ವರ್ಷ ಆಯ್ತು, ಇನ್ ಮಕ್ಕಳೆಲ್ಲ ನೋಡ್ಕೊಳ್ತಾ ಇದ್ದಾರೆ, ಇನ್ ನನಗೆ ಆನಂದ ಬೇಕು ಅಂತಂದ್ರೆ ಏನ್ ಮಾಡಬೇಕು? 1 ಗಂಟೆ ಜಪ ಮಾಡ್ತಿದ್ದನ್ನ 2 ಗಂಟೆ ಮಾಡಿದ್ರೆ ಆನಂದ ಡಬಲ್ ಆಯ್ತು. 2 ಗಂಟೆ ಮಾಡ್ತಿದ್ದನ್ನ 4 ಗಂಟೆ ಮಾಡ್ಲಿಕ್ಕಾದ್ರೆ ಇನ್ನೂ ಚಂದ ಆಯ್ತು. ವಾ, ಎಷ್ಟು ಸುಖಕರ! ಗುರುಗಳು ನಮ್ಮನ್ನು ಎಂತ ಹಾದಿಗೆ ತಂದು ಬಿಟ್ಟುಬಿಟ್ರು ಅಂತಂದ್ರೆ, ರಾಜಮಾರ್ಗ ನೀನ್ ತಿರುಗಾಡ್ತಾ ಇರೋದಲ್ಲ, ಇದು ರಾಜಮಾರ್ಗ, ಬಾ ಈ ಕಡೆಗೆ ಅಂತ ಕರ್ಕೊಂಡು ಬಂದು ಬಿಟ್ಟಿದ್ದಿದ್ಯಲ್ಲ, ಇದು ಆಧ್ಯಾತ್ಮಿಕ ಪರಿವರ್ತನೆ. ಈ ಆಧ್ಯಾತ್ಮಿಕ ಪರಿವರ್ತನೆಗೆ ನಾವು ಸಿದ್ಧವಾಗಿದ್ವಾ ಅಂತ ಕೇಳಿದ್ರೆ ಯಾವತ್ತೂ ಸಿದ್ಧವಿದ್ವಿ. ನಮ್ಮ ಸಹಜ ಸ್ವರೂಪವೇ ಆಧ್ಯಾತ್ಮಿಕ ಮಾರ್ಗ. ಇದೆಲ್ಲವೂ ಸುಳ್ಳುರಿ. ನಾವು ದುಡ್ಡಿನ ಹಿಂದೆ ಏನು ಓಡ್ತಾ ಇದ್ದೀನೋ, ಅಧಿಕಾರದಿಂದ ಓಡ್ತಾ ಇದ್ದೀನೋ, ಕೀರ್ತಿಯ ಹಿಂದೆ ಓಡ್ತಿದ್ದೀನೋ, ನನಗೆ ನಾನೇ ಮಾಡ್ಕೊಳ್ತಾ ಇರುವಂತ ಮೋಸ. ನನ್ನ ಸ್ವಸ್ವರೂಪ ಏನಿದೆ ಅಂತಂದ್ರೆ, ನಾನು ಭಗವಂತನ ಮನೆಯಿಂದ ಬಂದವನು ಅನ್ನೋ ಸ್ವರೂಪ. ಇಲ್ಲಿ ಬಂದು ಕಳೆದೋಗಿದ್ದೀನಿ ಅಷ್ಟೇ. ಹೆಂಗಿದೀವಿ ಗೊತ್ತೇನೋ ನಾವೆಲ್ಲ? ಜಾತ್ರೆಗೆ ಬಂದ ಮಗುವಿನಂತೆ ತಾಯಿ ಮಗುವನ್ನ ಜಾತ್ರೆಗೆ ಕೈ ಹಿಡಿದು ಕರ್ಕೊಂಡು ಬರ್ತಾಳೆ. ಮಗು ತಾಯಿಗೆ ಗೊತ್ತು ಜಾತ್ರೆಗೆ ಬಂದಿರೋದು ಯಾಕೆಂದ್ರೆ ದೇವ್ರ ದರ್ಶನ ಪಡ್ಕೊಳ್ಳಿಕ್ಕೆ ಅಂತ. ಮಗುವಿಗೆ ಗೊತ್ತಿಲ್ಲ. ಮಗು ಆ ಕೈಯಲ್ಲಿ ಸ್ವಲ್ಪ ಕೊಸರಾಡತ್ತೆ. ಯಾಕೆ ಅಂತಂದ್ರೆ ಹೊರಗಡೆ ಬಲೂನ್ ಅಂಗಡಿ ಇದೆ, ಮಿಠಾಯಿ ಅಂಗಡಿ ಇದೆ, ನಮ್ಮಮ್ಮ ಇದೆಲ್ಲ ತೋರಿಸ್ದೆ ಎಲ್ಗೋ ಎಳ್ಕೊಂಡು ಹೋಗ್ತಿದ್ದಾಳ ಅಂತ ಕೈಯಿಂದ ಕೊಸರ್ಕೊಂಡು ಬಿಡಿಸ್ಕೊಳತ್ತೆ. ಜನಜಂಗುಳಿಯಲ್ಲಿ ತಾಯಿಗೆ ಗೊತ್ತಾಗ್ಲಿಲ್ಲ. ತಾಯಿ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಿದ್ದಾಳೆ, ಮಗು ಕೈಯಲ್ಲಿದೆ ಅಂತ. ದೇವರ ದರ್ಶನ ತಗೊಂಡ್ಮೇಲೆ ಅವಳಿಗೆ ಗೊತ್ತಾಯ್ತು, ಅಯ್ಯಯ್ಯೋ ಮಗು ಮಿಸ್ ಆಗೋಯ್ತಲ್ಲ. ಕಣ್ಣೀರ್ ಹಾಕಿದ್ಲು. ಏನ್ ಮಾಡಿದ್ರು ಮಗು ಸಿಕ್ತಿಲ್ಲ. ಅವಳು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ಸಿದ್ಲಂತ. ಇಂಥ ಮಗು ನೋಡ್ಲಿಕ್ಕೆ ಹಿಂಗಿದೆ, ಈ ತರ ಬಣ್ಣದ ಚಡ್ಡಿ ಹಾಕೊಂಡಿದೆ, ಈ ತರ ಶರ್ಟ್ ಹಾಕೊಂಡಿದೆ, ಅದು ಬಂದ್ರೆ ದಯಮಾಡಿ ನನ್ನ ಮನೆಗೆ ಕಳಿಸ್ಕೊಡಿ ಅಂತ ಅಡ್ರೆಸ್ ಕೊಟ್ಲು. ಇಲ್ಲಿ ಈ ಮಗು ತಾಯಿನ ಮರ್ತಿದೆ. ಯಾಕೆಂದ್ರೆ ಮಿಠಾಯಿ ಅಂಗಡಿ ಇದೆಯಲ್ಲ, ಬಲೂನ್ ಅಂಗಡಿ ಇದೆಯಲ್ಲ, ಬಲೂನ್ ನೋಡ್ತಾ, ಮಿಠಾಯಿ ಅಂಗಡಿ ನೋಡ್ತಾ ಹಾಯಾಗಿ ಆ ಮಿಠಾಯಿ ಯಾರೋ ತಗೊಳ್ಬೇಕಾದ್ರೆ ಕೆಳಗೆ ಬೀಳುತ್ತೆ, ಅದನ್ನ ತಗೊಂಡು ತಿನ್ನುತ್ತೆ, ಎಂಜಾಯ್ಮೆಂಟ್ ಮಾಡ್ತಿದೆ ಅದು. ನಮ್ಮಮ್ಮ ಯಾವತ್ತೂ ಇಂಥದನ್ನ ತಿನ್ನಿಸ್ತಾ ಇಲ್ಲ ನಂಗೆ, ಏನ್ ಚೆನ್ನಾಗಿದೆ ಇದು ಅಂತ. ಮೊದಲ 1-2 ದಿನ ಅಮ್ಮ ಅಮ್ಮ ಅಂತ ನೆನಪಿಸ್ಕೊಂಡು ಇದನ್ನ ತಿಂತಿತ್ತು. 3ನೇ ದಿನದ ವೇಳೆಗೆ ಅಮ್ಮ ಮರ್ತೋಯ್ತು. 4ನೇ ದಿನದ ವೇಳೆಗೆ ತಿಂಡಿ ತಿಂತು ಸುತ್ತಾಡ್ತಾ ಇತ್ತು. 5ನೇ ದಿನದ ವೇಳೆಗೆ ಜಾತ್ರೆ ಮುಗಿತು, ಎಲ್ಲರೂ ಹೊರಟ್ರು. ಮಗುಗ್ ನಾನು ಯಾರು ಅಂತಾನೆ ಗೊತ್ತಿಲ್ಲ, ಅಮ್ಮನ ನೆನಪಿಲ್ಲ, ಮನೆ ಗೊತ್ತಿಲ್ಲ, ಮುಂದೇನ್ ಮಾಡಬೇಕು ಅಂತ ಮಗು ಯೋಚನೆ ಮಾಡ್ತಾ ಇರುವಾಗ ಏನು ಅಂತ ಗೊತ್ತಿಲ್ಲ. ಕೊನೆಗೆ ಅಲ್ಲೇ ಏನೋ ಸಣ್ಣ ಕೆಲಸ ಮಾಡಿಕೊಂಡು ಅದರಲ್ಲೇ ಬದುಕು, ಮತ್ತೊಂದು ಜಾತ್ರೆಗೆ ತಾನು ಹೀಗೆ ತಿನ್ಕೊಂಡು, ತಾನು ಒಂದು ಅಂಗಡಿ ಹಾಕೊಂಡು ಅದರಲ್ಲೇ ಕಾಲ ಕಳೀತು. ಅದಕ್ಕೇನಾದ್ರೂ ಸ್ವಲ್ಪ ಯೋಚನೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಿದ್ರೆ ಪೊಲೀಸರು ಅಡ್ರೆಸ್ ಗೊತ್ತಿತ್ತು ಅಂತ ಕರ್ಕೊಂಡು ಹೋಗಿರ್ತಿದ್ರು, ಪೊಲೀಸ್ ಸ್ಟೇಷನ್ಗೂ ಹೋಗಲಿಲ್ಲ, ಅದಲ್ಲೇ ಕಳೆದು ಹೋಗ್ಬಿಡ್ತು. ಇದ್ಯಾವುದು ಅಷ್ಟಾಗಿದ್ರೆ ಗೊತ್ತಾಗಿರ್ತಿತ್ತು. ಅದರ ಪ್ರಾಬ್ಲಮ್ ಏನು ಗೊತ್ತಾ? ಇದು ಯಾವುದೋ ಮಗುವಿನ ಮತ್ತು ತಾಯಿಯ ಕಥೆಯಲ್ಲ, ನನ್ನ ಮತ್ತು ನಿಮ್ಮ ಕಥೆನೇ. ಜಗನ್ಮಾತೆ ಕರ್ಕೊಂಡು ಬಂದ್ಲು ಪ್ರಪಂಚಕ್ಕೆ, ನಮಗೆ ತೋರಿಸಿ ಹೇಳಿದ್ಲು, ನಿನ್ನನ್ನು ಕರ್ಕೊಂಡು ಬಂದಿರೋದು ಯಾಕೆ ಅಂದರೆ ವಾಪಸ್ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ, ಬಾ ನನ್ನ ಜೊತೆ ಅಂತ ಅರ್ಜೆಂಟಿಗೆ ಕರ್ಕೊಂಡು ಬಂದ್ಲು. ಆದರೆ ನಮ್ಗೆ ಈ ಜಗತ್ತು ನೋಡಿ ಮೋಹಗೊಂಡ್ಬಿಟ್ವಿ ನಾವು. ಏನು ಚೆನ್ನಾಗಿದೆ, ಏನು ದೊಡ್ಡ ದೊಡ್ಡ ಮನೆಗಳು, ಏನು ದೊಡ್ಡ ದೊಡ್ಡ ಅಲಂಕಾರ, ವಾ ಅದ್ಭುತವಾಗಿದೆ ಅಂತ ಜಗನ್ಮಾತೆಯ ಕೈ ಕೊಸರಿಕೊಂಡು ನಾವು ಬಿಡಿಸ್ಕೊಂಡು ಇಲ್ಲಿ ಮಗ್ನ ಆಗ್ಬಿಟ್ವಿ. ಎಷ್ಟು ಮಗ್ನ ಆಗಿದ್ದೀವಿ ಅಂದರೆ ನಮ್ಮ ಅಮ್ಮ ಯಾರು ಅಂತ ಮರ್ತೋಗಿದೆ, ನನ್ನ ಒರಿಜಿನಲ್ ಮನೆ ಯಾವುದು ಅಂತ ಮರ್ತೋಗಿದೆ. ಇಲ್ಲೇ ಪೂರ್ತಿ ಮಗ್ನವಾಗ್ಬಿಟ್ಟಿದ್ದೀವಿ. ಇಲ್ಲೇ ಕೆಲಸ ಮಾಡಿಕೊಂಡು ಕೂಲಿ ಕಾರ್ಮಿಕರ ತರ ಬದುಕು ಜೀವನ ನಡೆಸ್ತಾ ಇದ್ದೀವಿ. ಆದ್ರೆ ನಮ್ಮಮ್ಮ ಹೋಗ್ಬೇಕಾದ್ರೆ ಏನ್ ಮಾಡಿದ್ದಾಳೆ ಗೊತ್ತಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಸರು ಬರೆಸಿದ್ದಾಳೆ. ಪೊಲೀಸ್ ಸ್ಟೇಷನ್ ಅಂದ್ರೆ ಯಾವ್ದು ಗೊತ್ತಾ? ಗುರುಗಳ ಸನ್ನಿಧಾನವೇ ಪೊಲೀಸ್ ಸ್ಟೇಷನ್. ಅಲ್ಲಿ ಹೆಸರು ಬರೆಸಿದ್ದಾಳೆ, ನನ್ನ ಮಗು ಕಳೆದೋಗಿದೆ, ನೋಡ್ಲಿಕ್ಕೆ ಹಿಂಗಿದೆ, ಅದು ಬಂದು ಕೇಳಿದ್ರೆ ನನ್ನ ಹತ್ರ ಹೋಗೋ ದಾರಿ ತೋರಿಸ್ಕೊಡ್ತೀರಾ ಅದಕ್ಕೆ ಅಂತ. ಆದರೆ ಕೋಟ್ಯಂತರ ಜನ ಹೊರಗಡೆನೇ ತಿರುಗಾಡ್ತಿದ್ದಾರೆ, ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕು ಅಂತನೂ ಗೊತ್ತಾಗ್ತಿಲ್ಲ. ಯಾರ್ಯಾರು ಬಂದಿದ್ದೀರೋ ಭಾಗ್ಯವಂತರು. ಯಾಕೆ ಅಂತಂದ್ರೆ ಪೊಲೀಸರಿಗೆ ಗೊತ್ತು ನಿಮ್ಮನ್ನು ಎಲ್ಲಿಗೆ ತಲುಪಿಸಬೇಕು ಅಂತ. ಸ್ವಲ್ಪ ತಡವಾದರೂ 100% ತಲುಪಿಸ್ತಾರೆ. ಹೀಗಾಗಿ ವಿ ಆರ್ ಆಲ್ ಲಕ್ಕಿ. ನಾವು ಬಹಳ ಪುಣ್ಯವಂತರು. ಯಾಕೆ ಅಂತಂದ್ರೆ ಸರಿಯಾದ ಜಾಗಕ್ಕೆ ಬಂದು ಸೇರ್ಕೊಂಡಿದ್ದೀವಿ ಅಂತ. ಈಗ ಯೋಚನೆ ಮಾಡಿ, ನನಗೆ ಗೊತ್ತಾಯ್ತು ನಾನು ಹಿಂಗೆ ತಪ್ಪಿದವನು ಬಂದಿದ್ದೀನಿ ಅಂತ, ಬಟ್ ನನ್ನ ಪಕ್ಕದ ಮನೆಯವನು ತಪ್ಪಿದಾನಲ್ಲ, ನಮ್ಮ ಜವಾಬ್ದಾರಿ ಅಲ್ವಾ ಅವನನ್ನು ಕರ್ಕೊಂಡು ಬರೋದು. ಅವನನ್ನು ಕರ್ಕೊಂಡು ಬಂದು ಬಾಬಾ ಪೊಲೀಸ್ ಸ್ಟೇಷನ್ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಬರ್ಬೇಕಲ್ಲ. ಆಯ್ತು, ಪಕ್ಕದ ಮನೆಯವನು ಕರ್ಕೊಂಡು ಬರ್ತೀವಿ ಸರಿ, ನಮ್ಮ ಮಕ್ಕಳಿಗೆ ಬರೋದು ಬೇಡವಾ? ಅವ್ರು ವಾಪಸ್ ಹೋಗೋದು ಬೇಡವಾ ಅದೇ ಮನೆಗೆ?
ಆ ವಾಪಸ್ ಹೋಗಬೇಕು ಅಂತಂದ್ರೆ ನಾವೆಲ್ಲರೂ ಗುರುವಿನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಪರಿಪೂರ್ಣ ಶರಣಾಗತಿಯಿಂದ ಸಮರ್ಪಿಸಿಕೊಳ್ಳಬೇಕಾದಂಥ ಅಗತ್ಯ ಇದೆಯಲ್ಲ, ಅದು ಈ ಹೊತ್ತಿನ ತುರ್ತು ಅಗತ್ಯ ಅಂತ ನಾನು ಭಾವಿಸ್ತೀನಿ. ಈ ನಾಡನ್ನು ಸಮರ್ಥವಾಗಿ ಮುನ್ನಡೆಸುವಂಥ ಸದ್ಗುರುಗಳು ಸಿಕ್ಕಾಗ ಅವರನ್ನು ಫಾಲೋ ಮಾಡ್ತಾ ಅವ್ರು ಹೇಳಿದಂತೆ ಕೇಳುವಂಥ ಆ ಹಾದಿಯಲ್ಲಿ ನಾವು ಹೆಜ್ಜೆ ಇಡ್ತೀವಿ ಅಂತಂದರೆ ಹೊಸ ಭಾರತ ನಿಸ್ಸಂಶಯವಾಗಿ ನಿರ್ಮಾಣಗೊಳ್ಳುತ್ತೆ. ಮಿತ್ರ, ನೆನ್ಪಿಟ್ಕೊಳ್ಳಿ, ಇವತ್ತಿನ ಭಾರತ ನಿಜವಾಗಿಯೂ ಅತ್ಯದ್ಭುತವಾಗಿರುವಂಥ ಭಾರತ. ನಾನು ಜಾಗೋ ಭಾರತ್ ಅಂತ ಕಾರ್ಯಕ್ರಮ ಮಾಡ್ತಿದ್ದೆ. ಅದರಲ್ಲಿ ಭಾರತದ ಕುರಿತಂತೆ ಮಾತನಾಡಬೇಕಾದ್ರೆ ಹಳೆಯದು ಯಾವುದೋ ಘಟನೆಗಳನ್ನು ಹೇಳಬೇಕಿತ್ತು. ಈಗ ಹಂಗಿಲ್ಲ ರೀ. ಇವತ್ತಿನ ಭಾರತದ ಕುರಿತಂತೆ ಮಾತನಾಡುವಾಗ ಹೆಂಗಿದೆ ಅಂತಂದ್ರೆ, ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ನಾವು. ಯಾರು ನಮ್ಮನ್ನ 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರೋ ಆ ಬ್ರಿಟಿಷರನ್ನು ಹಿಂದಕ್ಕೆ ತಳ್ಳಿ ಕೆಳಕ್ಕೆ ತಳ್ಳಿ ಅವರಿಗಿಂತ ಮೇಲಕ್ಕೆ ನಿಂತಿದ್ದೀವಿ. ಇವತ್ತು 5th ರಿಚೆಸ್ಟ್ ಕಂಟ್ರಿ. ನಮ್ಮ ಶ್ರೀಮಂತಿಕೆ ಎಷ್ಟು ಅಂತಂದ್ರೆ, ನಾವು $3 ಟ್ರಿಲಿಯನ್ ಎಕಾನಮಿ, $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ನಮ್ಮ ಏಕತೆ ಹೆಂಗಿದೆ ಗೊತ್ತಾ ಇವತ್ತು ಹೇಳಬೇಕು ಅಂತಂದ್ರೆ ಆಶ್ಚರ್ಯ. ನಾವು ಕುಂಭಮೇಳಕ್ಕೆ ಹೋಗಿದ್ದೀವಿ. ಒಟ್ಟು ಹಿಂದೂಗಳು ಕುಂಭಮೇಳಕ್ಕೆ ಹೋಗಿರೋವರ ಸಂಖ್ಯೆ ಕುಂಭಮೇಳಕ್ಕೆ ಹೋಗಿರುವವರ ಒಟ್ಟು ಸಂಖ್ಯೆ 66 ಕೋಟಿ. 16 ಕೋಟಿ ಜನ ವಾಪಸ್ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. 50 ಕೋಟಿ ಜನ. ಹಿಂದೂಗಳ ಜನಸಂಖ್ಯೆ 100 ಕೋಟಿ. 100 ಕೋಟಿಯಲ್ಲಿ 50 ಕೋಟಿ ಜನ ಇದ್ದಾರೆ ಅಂತಂದ್ರೆ, ನೀವೇನಾದ್ರೂ ಸಾಗರದಲ್ಲಿ ಇಬ್ಬರಿಗೆ ಡಿಕ್ಕಿ ಹೊಡೆದ್ರೆ ಒಬ್ಬ ಕುಂಭಮೇಳಕ್ಕೆ ಹೋಗಿ ಬಂದಿರ್ತಾನೆ ಅಂತ ಅರ್ಥ. ಹೋದವರ ಶ್ರದ್ಧೆ ಎಂತದ್ದು. ಹೋದವರು ಒಂದು ಸ್ನಾನಕ್ಕೋಸ್ಕರ. ನಂಗೆ ತುಂಬಾ ಬಾರಿ ಕೆಲವರು ಹೇಳ್ತಾರೆ, ಕೆಲವು ಜಾತಿಯ ಜನ, ಕೆಲವು ಪಂಥದ ಜನ ಒಂದು ವಾರ ತಮ್ಮ ದೇವರ ಕಡೆ ಹೋಗಿ ಸೇರಿಕೊಳ್ತಾರೆ. ಕೆಲವು ಪಂಥದ ಜನ ಒಂದು ಇಂಥ ದಿನ ತಾವು ದೇವರ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡು ಸೇರ್ತಾರೆ. ಆದರೆ ಹಿಂದೂಗಳು ಹೇಗೆ ಅಂತಂದ್ರೆ, ಒಂದು ಅಮೃತದ ಕ್ಷಣಕ್ಕೋಸ್ಕರ ಹೋಗಿ ಸೇರ್ಕೊಳ್ತಾರಲ್ಲ, ನಮ್ಮ ಸಾಮರ್ಥ್ಯ ಹೆಂಗಿರ್ಬೋದು. ಸೊ ಈ ಕ್ಷಣವನ್ನ ಯೋಚನೆ ಮಾಡುವಾಗ ನನ್ಗನ್ಸುತ್ತೆ ಭಾರತ ಹಿಂದೆಂದಿಗಿಂತಲೂ ಹೆಚ್ಚು ಸ್ಟ್ರಾಂಗ್ ಆಗಿದೆ, ಒಂದಾಗುವಂತ ಪ್ರಯತ್ನ ನಡೆಸ್ತಾ ಇದೆ. ಈ ಪ್ರಯತ್ನದಲ್ಲಿ ಅವರಿದ್ದಾರೆ ಅಂತ ಹೇಳೋದಲ್ಲ, ಆದರೆ ಗುರುಗಳ ಅತ್ಯದ್ಭುತವಾಗಿರುವಂತ ಕಾರ್ಯ ಏನು ಅಂತಂದ್ರೆ, ನಾವೆಲ್ಲರೂ ಕೂಡ ಪ್ರತಿನಿತ್ಯ ಒಂದು ಕಡೆ ಒಂದು ಸೆಂಟರ್ನಲ್ಲಿ ಬಂದು ಕೂತ್ಕೊಂಡು ಎದ್ದು ಹೋಗ್ಬೋದು. ಬರೀ ಸುಮ್ಮನೆ ಎದ್ದು ಹೋಗೋದಲ್ಲ, 1 ಗಂಟೆಗಳ ಕಾಲ ಕೂತು ಜೊತೆಯಲ್ಲೇ ರಾಮನಾಮವನ್ನು ಜಪಿಸಿ ಹೋಗಬಹುದು ಎನ್ನುವಷ್ಟರ ಮಟ್ಟಿಗೆ ನಮ್ಮೊಳಗೊಂದು ಏಕತೆಯನ್ನು ತಂದಿದೆಯಲ್ಲ, ಇದು ಏಕ್ ಹೇ ತೋ ಸೇಫ್ ಹೇ ಎನ್ನುವಂತ ಮತ್ತೊಂದು ಸ್ವರೂಪದಲ್ಲಿ ನಿರ್ಮಾಣಗೊಂಡಿದೆ ಅಂತ. ಏಕ್ ಹೇ ತೋ ಸೇಫ್ ಹೇ ಅಂತಂದ್ರೆ ನಾವೆಲ್ಲರೂ ಜೊತೆಯಲ್ಲಿದ್ರೆ ಸಾಕು ಅಂತ. ಆದರೆ ಗುರುಗಳು ಇನ್ನೊಂದು ಹೆಜ್ಜೆ ಮುಂದೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಒಂದಾಗಬೇಕು, ಸೇಫ್ ಆಗಿರಬೇಕು, ಆದರೆ ಒಂದಾದವರೆಲ್ಲ ಆಧ್ಯಾತ್ಮಿಕ ಹಾದಿಯಲ್ಲಿ ನಡಿಬೇಕು ಅಂತ ಅದಕ್ಕೂ ಕೂಡ ಒಂದು ಮಾರ್ಗ ತೋರಿಸಿಕೊಟ್ರಲ್ಲ, ಅದು ಗುರುವಿನ ಬಹಳ ದೊಡ್ಡ ಕೃಪೆ ಅಂತ ನಾನು ಭಾವಿಸ್ತೀನಿ. ಮಿತ್ರರೇ, ನಾವೆಲ್ಲರೂ ಈ ಕೃಪೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸೋಣ. ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಬರೀ ನಾವಷ್ಟೇ ಅಲ್ಲದೆ ಯಾವ ಸ್ವಾದವನ್ನು ನಾವು ಅನುಭವಿಸ್ತೀವಲ್ಲ, ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಯಾವುದೋ ಒಂದು ಚೆನ್ನಾಗಿರುವಂಥ ಸ್ವೀಟ್ ನಾನು ತಿಂದರೆ, ಆ ತಿಂದಿರುವಂಥ ಸ್ವೀಟ್ ಚೆನ್ನಾಗಿದೆ ಅಂತ ಗೊತ್ತಾದ ತಕ್ಷಣ ಅಪ್ಪ ಏನು ಮಾಡ್ತಾನೆ ಗೊತ್ತಾ, ತನ್ನ ಮಕ್ಕಳಿಗೋಸ್ಕರ ತಗೊಂಡು ಬರ್ತಾನಂತ. ನಂಗೆ ಇತ್ತೀಚೆಗೊಬ್ಬರು ಮಿತ್ರರು ಸಿಕ್ಕಿದ್ರು. ಅವ್ರು ಹೇಳಿದರು, ಅವರಿಗೆ ತುಂಬ ಶ್ರೀಮಂತರೊಬ್ಬರು ಸಿಕ್ಕಿದ್ರಂತೆ. ಅವ್ರು ಕೇಳಿದ್ರಂತೆ, ನಿಮ್ಮ ಅಪ್ಪನ ಮಾತ್ರ ಜೀವನದ ಕೊನೆವರೆಗೂ ಚೆನ್ನಾಗಿ ನೋಡ್ಕೋಬೇಕು ಕಣೋ ನೀನು ಅಂದ್ರಂತೆ. ಏನೋ ಸಹಜವಾಗಿ ಎಲ್ರಿಗೂ ಹೇಳ್ತಾರೆ ಅಂತ. ಆಯ್ತು ಸರ್ ಅಂದಂತೆ. ಆಯ್ತು ಅಲ್ಲ ಕಣೋ, ಚೆನ್ನಾಗಿ ನೋಡ್ಕೋಬೇಕು ನೀನು. ಯಾಕೆ ಅಂತಂದ್ರೆ, ನಾನೊಂದ್ಸಲ ಅವ್ರನ್ನ ಚೆನ್ನೈಗೆ ಕರ್ಕೊಂಡು ಹೋಗಿದ್ದೆ. ತುಂಬಾ ಬಡವರು, ಡ್ರೈವರ್ ನಿಮ್ಮಪ್ಪ. ಆಗ ಚೆನ್ನೈಗೆ ಕರ್ಕೊಂಡು ಹೋದಾಗ ಒಂದು ಒಳ್ಳೆ ಐಸ್ ಕ್ರೀಮ್ ಅಂಗಡಿಗೆ ಕರ್ಕೊಂಡು ಹೋದೆ. ಐಸ್ ಕ್ರೀಮ್ ಅಂಗಡಿಗೆ ಕರ್ಕೊಂಡು ಹೋಗಿ 2 ಐಸ್ ಕ್ರೀಮ್ ಆರ್ಡರ್ ಮಾಡ್ಲಿಕ್ಕೆ ಹೋದ್ರೆ ಅವ್ನು ಹೇಳಿದಂತೆ, ನಾನು ತಿನ್ನೋದಿಲ್ಲ ಸರ್, ನೀವು ಮಾತ್ರ ಐಸ್ ಕ್ರೀಮ್ ತಿನ್ನಿ ಅಂತ. ಯಾಕೆ ಅಂತ ಕೇಳಿದ್ದಕ್ಕೆ ಅವ್ರ ತಂದೆ ಹೇಳಿದ್ರಂತೆ, ಆ ಫ್ರೆಂಡ್ ಹೇಳಿದ್ರಂತೆ ಅವ್ರಿಗೆ, ಏನಿಲ್ಲ, ಯಾವುದನ್ನ ನನ್ನ ಮಗನಿಗೆ ಕೊಡಿಸುವಂಥ ಸಾಮರ್ಥ್ಯ ನನಗಿಲ್ವೋ ಅದನ್ನು ನಾನು ಒಬ್ಬನೇ ತಿನ್ನಬಾರದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀನಿ ಸರ್. ಅದು ಕೊಡಿಸುವ ಸಾಮರ್ಥ್ಯ ಬಂದಾಗ ಜೊತೆಯಲ್ಲೇ ನನ್ನ ಮಗನ ಜೊತೆ ಕೂತ್ಕೊಂಡು ತಿಂತೀನಿ ಅಂತ. ಏನು ಚಂದ. ಮಕ್ಕಳಿಗೆ ಐಸ್ ಕ್ರೀಮ್ ತಿನ್ನಿಸಬೇಕಾದಾಗ ಅವನ ಜೊತೆಯಲ್ಲಿ ಕೂರಿಸ್ಕೊಂಡು ತಿನ್ನಿಸ್ಬೇಕು ಅಂತ ಅನ್ಕೊಳ್ತೀವಿ. ಆದರೆ ಮಕ್ಕಳಿಗೆ ಆಧ್ಯಾತ್ಮಿಕತೆಯ ಐಸ್ ಕ್ರೀಮ್ ತಿನ್ನಿಸಬೇಕಾದಾಗ ನೀನು ಟ್ಯೂಷನ್ಗೆ ಹೋಗು, ನೀನು ಆಟ ಆಡ್ಲಿಕ್ಕೆ ಹೋಗು, ನೀನು ಸ್ಕೇಟಿಂಗ್ ಮಾಡು, ನೀನು TV ನೋಡು, ನೀನು ಮೊಬೈಲ್ ನೋಡು ಅಂತ ಹೇಳದೆ
ಈ ಐಸ್ ಕ್ರೀಮ್ನ ನಾನೊಬ್ಬನೇ ತಿನ್ನೋದಿಲ್ಲ, ನೀನು ತಿನ್ನಬೇಕು, ಬಾ ನನ್ನ ಜೊತೆ, ಸ್ವಲ್ಪ ಇದರ ಆನಂದವನ್ನು ಅನುಭವಿಸು ಅಂತ ಕರ್ಕೊಂಡು ಬಂದು ಕೂರಿಸಿಕೊಂಡ್ರೆ ಅವನಿಗೆ ನಿಜವಾದ ಆನಂದದ ಅನುಭವ ಆಗತ್ತಲ್ಲ, ಅದನ್ನ ನೀವು ಯಾವುದಕ್ಕೂ ರೀಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಇವತ್ತಿನ ಮಕ್ಕಳೊಳಗೆ ಮಾನಸಿಕವಾದ ತುಮುಲುಗಳು ಬಹಳ ಇವೆ. ಅದನ್ನು ನಿಮ್ಮ ಹತ್ರನೂ ಅವ್ರಿಗೆ ಹೇಳ್ಕೊಳ್ಳಿಕ್ಕಾಗಲ್ಲ, ನನ್ನ ಹತ್ರನೂ ಹೇಳ್ಕೊಳ್ಳಿಕ್ಕಾಗಲ್ಲ. ಆದರೆ ಅದಕ್ಕೆ ಸ್ವಂತ ಪರಿಹಾರ ಹುಡುಕಬೇಕು ಅಂದರೆ ಎಲ್ಲಿದೆ ಅಂತಂದರೆ ಆ ಗರ್ಭಗುಡಿಯಲ್ಲಿದೆ. ಅಲ್ಲಿ ಪರಿಹಾರ ಹುಡುಕಬಹುದು ಅಂತ ನಮ್ಮ ಮಗುವಿಗೆ ಹೇಳ್ಕೊಡ್ಬೇಕಾಗಿರೋರು ಯಾರು ಅಂದರೆ ತಂದೆ ತಾಯಿ. ಅಂದರೆ ಸ್ವಲ್ಪ ನಾವು ಅದನ್ನು ವಿಶೇಷವಾದ ಜವಾಬ್ದಾರಿಯನ್ನು ವಹಿಸೋಣ. ನಮ್ಮ ಹಿಂದೂ ಧರ್ಮದ ಪುನರ್ ನಿರ್ಮಾಣಕ್ಕೋಸ್ಕರ ಟೊಂಕ ಕಟ್ಟಿ ನಿಲ್ಲೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ಪ್ರೀತಿಯಿಂದ ಆಹ್ವಾನಿಸಿದ ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನನ್ನೆಲ್ಲ ಮಾತುಗಳನ್ನು ಗುರುವರೇಣ್ಯರ ಪದತಲಗಳಲ್ಲಿರಿಸಿ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.